ಲೋಕಸಭಾ ಚುನಾವಣೆಯ ಮತದಾರರ ನಾಡಿ ಮಿಡಿತ ಅರಿಯೋ ನ್ಯೂಸ್ 18 ವಿಶೇಷ ಕಾರ್ಯಕ್ರಮ ಜನಮತಯಾತ್ರೆಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ನಾವೀಗ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ. ಈ ಕ್ಷೇತ್ರದ ಮತದಾರರ ನಾಡಿ ಮಿಡಿತ ಏನು, ಈ ಬಾರಿ ಗೆಲುವು ಯಾರ ಪರವಾಗಿರುತ್ತೆ, ಮತದಾರರ ಅಭಿಪ್ರಾಯ ಏನು, ಈ ಕ್ಷೇತ್ರದಲ್ಲಿ ಯಾವ ಕೆಲಸ ಆಗಿದೆ, ಯಾವ ಕೆಲಸ ಆಗಿಲ್ಲ, ಜನ ಏನು ಹೇಳ್ತಾರೆ ಅನ್ನೋದನ್ನು ಖುದ್ದು ಇವತ್ತಿನ ಜನಮತ ಯಾತ್ರೆಯಲ್ಲಿ ನಾವು ನೋಡ್ತಾ ಹೋಗೋಣ. ನಾವೀಗ ರಾಯಚೂರು ನಗರ ಪ್ರದೇಶದಲ್ಲಿದ್ದೀವಿ. ರಾಯಚೂರಿನಲ್ಲಿರುವಂಥ ಜನರ ಮನಸ್ಥಿತಿ ಏನಿದೆ ಮುಂದಿನ ಲೋಕಸಭಾ ಚುನಾವಣೆಯ ದೃಷ್ಟಿಯಲ್ಲಿ ಅನ್ನುವಂಥದ್ದನ್ನು ಖುದ್ದು ಇಲ್ಲೆಲ್ಲವೂ ಕೂಡ ಓಡಾಡ್ತಾ ಬಸ್ ನಿಲ್ದಾಣ ಇದೆ, ಮಾರ್ಕೆಟ್ ಇದೆ, ಪಾರ್ಕ್ಗಳಿದ್ದಾವೆ, ಅಲ್ಲೆಲ್ಲವೂ ಕೂಡ ಜನಜಂಗುಳಿ ಇರುತ್ತೆ. ಅವ್ರನ್ನ ಮಾತಾಡಿಸ್ತಾ ಅವರ ಮನಸ್ಥಿತಿ ಮತ್ತು ಒಲವು ಯಾರು ಪರವಾಗಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ರಾಯಚೂರು ಸಿಟಿ ಹೆಂಗಿದೆ ವಾತಾವರಣ? ಎಲೆಕ್ಷನ್ ಈಗ ಲೋಕಸಭಾ ಎಲೆಕ್ಷನ್ ಇದೆಯಲ್ಲ, ವಾತಾವರಣ ನೋಡ್ರಿ ಇಲ್ಲಿ ಏನು ಕಾಂಗ್ರೆಸ್ ಹಿಂದೆ ಕಾಣ್ತದ. ಕಾಂಗ್ರೆಸ್ ಹಿಂದೆ ಐತೆ, ಎಲ್ಲ ಫ್ರೀ ಮಾಡ್ಯಾನ. ದಯವಿಟ್ಟು ಆತನಿಗೆ ಕಾಂಗ್ರೆಸ್ಸಿಗೆ ಹಾಕ್ತೀವಿ. ಯಾಕೆ ಅಂದ್ರೆ ಎಲ್ಲ ಫ್ರೀ ಮಾಡ್ಯಾನ, 2000 ಕೊಡಾಕತ್ತಾನ, ನಿಮಗೆ ಅಕ್ಕಿ ಕೊಡಾಕತ್ತಾನ, ಅಕ್ಕಿ ರೊಕ್ಕ ಹಾಕಾಕತ್ತಾನ, ಓದಿ ಡಿಗ್ರಿ ಮಾಡಿದವ್ರಿಗೆ 3000 ಹಾಕಾಕತ್ತಾನ. ಏನ್ರಿ ಎಲ್ಲ ಹಾಕಾಕತ್ತಾರ. ಬಿಜೆಪಿ MP ತಾನೇ ಇಲ್ಲಿರೋದು. ಅವ್ರೇನ್ ಮಾಡಿ ಸಾಧನೆ ಏನ್ ಮಾಡಿಲ್ಲ. ಒಂದು ಊರಾಗ ಅಣಿಕೆ ಹಾಕಿಲ್ಲ, ಒಂದು ಊರಾಗ ಒಂದು ಹಳ್ಳಿಯಾಗ ಅಣಿಕೆ ಹಾಕಿಲ್ಲ. ಬಂದು ಕೈಗೆ ಸಿಗಲ್ವಾ? ಕೈಗೆ ಸಿಗಿಲ್ಲ. ನಾವು ನೋಡೇ ಇಲ್ಲ. 5 ವರ್ಷದನಾಗ ಗೆದ್ದು ಹೋಗ್ಯಾರ. ಅವತ್ತಲಿಂದ ನಾವು ನೋಡೇ ಇಲ್ಲ ಅವ್ರಿಗೆ, ಅಮರೇಶ್ ನಾಯಕ್ನವ್ರಿಗೆ. ನಾವು ಈಗ ಕುಮಾರ್ ನಾಯಕ್ ಇಲ್ಲ, ಕುಮಾರ್ ನಾಯಕಂದು ಏನಿಲ್ಲ ರೀ. ನಾವು ಹಾಕದೆ ಕಾಂಗ್ರೆಸ್ಸಿಗೆ. ಕಾಂಗ್ರೆಸ್ ಅದೇ ಕುಮಾರ್ ನಾಯಕಿಗೆ ರೀ ಹಾಕೋದು ನಾವು. ಸರ್ ನೀವು ಹೆಂಗಿ ಸರ್ ವಾತಾವರಣ ಈ ಕಡೆ? ಕಾಂಗ್ರೆಸ್ ಅಲ್ಲ, ಎಲ್ಲ ನಿಮ್ಗೆ ಆಟೋ ಎಲ್ಲ ಬಿಸ್ನೆಸ್ ಇದೆಯಾ? ಕಾಂಗ್ರೆಸ್ ಆಟೋದ ಬಿಸ್ನೆಸ್ ನಡೀತದ. ಕಾಂಗ್ರೆಸ್ ಬಂದ್ರೆ ನಡೀತದ, ಬಿಜೆಪಿ ಬಂದ್ರೆ ಎಲ್ಲ ತುಟ್ಟಿ ಹಾಕ್ಬಿಡ್ತದ. ಏನ್ ಮಾಡಬೇಕು? ಕಾಂಗ್ರೆಸ್ ಬಂದ್ರೆ ಎಲ್ಲ ಇಳಿತದ, ರೇಟ್ ಇಳಿತದ. ಅದ್ರ ಸಲ ಬಿಜೆಪಿಯಿಂದ ನಮಗ್ ಜಗ್ಗಿ ತ್ರಾಸ ಆಗಿಲ್ಲ. ಕಾಂಗ್ರೆಸ್ ಅವ್ರು ಬಸ್ ಫ್ರೀ ಮಾಡಿದ್ರೆ ನಮಗೆ ಏನು ಇದು ಆಗಿಲ್ಲ. ಮತ್ತೆ ಅವರು ಸ್ವಲ್ಪ ಬಂದ್ರೆ ಏನಾದ್ರೆ ಎಲ್ಲ ತುಟ್ಟಿ ಆದ ಐಟಮ್ಗಳು ಸಣ್ಣ ಆಗ್ಬಿಡ್ತದ. ಇವ್ರು ಜಗ್ಗಿ ತುಟ್ಟಿ ಮಾಡ್ಬಿಟ್ರೆ ಎಲ್ಲ ಟೋಟಲ್. ಅದ್ರ ಸಲಗೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೆ ಚಲೋ ಆತ. ಬಿಜೆಪಿ ಬಂದ್ರೆ ಎಲ್ಲ ತುಟ್ಟಿ ಮಾಡ್ಬಿಡ್ತಾರ. ಮತ್ತೆ 100 ರೂಪಾಯಿ ಐಟಮ್ ರೇಟ್ ಎಲ್ಲ ಇಳಿಯುತ್ತಂತ. ಕಂಪಲ್ಸರಿ ಎಲ್ಲ ಇಳಿಸ್ಯಾರ್ರಿ ದಯವಿಟ್ಟು. ಅವ್ರು ಅದರಾಗ ಬರೇ ತುಟ್ಟಿ ಇತ್ತು. ಯಾವ ಎಣ್ಣೆ? ಇದು ಒಳ್ಳೆಣ್ಣೆ, ಮನೆದು ತಿಂಬೋದು ಎಲ್ಲ. ಒಳ್ಳೆಣ್ಣೆ ಎಲ್ಲ ಈಗ ಸಸ್ತಾಗ್ಯದ್ರಿ. ಆ ಕಾಲಕ್ಕೆ ಘನ ತುಟ್ಟಿ 200 ರೂಪಾಯಿಗೆ 1 kg ಮಾಡ್ಕೊಂಡು ತಿಂದೀವಿ ನಾವು. 200 ರೂಪಾಯಿಗೆ 1 kg ತಿಂದೀವಿ ರೀ ನಾವು. ಬಿಜೆಪಿ ಗೌರ್ಮೆಂಟ್ನಾಗ. ಮತ್ತೆ ಎಲ್ಲ ತುಟ್ಟಿ ಮಾಡಿಬಿಟ್ರು. ಭಾರಿ ತ್ರಾಸ ಆಯ್ತು ನಮ್ಗೆ ಲಾಕ್ಡೌನ್ನಾಗ. ಸರ್ ಹೆಂಗಿದೆ ಸರ್ ವಾತಾವರಣ ಈ ಕಡೆ ಲೋಕಸಭೆ ಚುನಾವಣೆ? ವಾತಾವರಣ ಬಿಜೆಪಿ ಇವರೆಲ್ಲ ಕಾಂಗ್ರೆಸ್ ಅಂತಿದ್ರು. ಬಿಜೆಪಿನಾ? ಯಾಕೆ? ಒಳ್ಳೆ ಕಾರ್ಯಕ್ರಮ, ಕೇಂದ್ರ ಸರ್ಕಾರದ ಒಳ್ಳೆ ಕೆಲಸ ಮಾಡ್ಯಾನ. ಕೇಂದ್ರ ಸರ್ಕಾರದ ಒಳ್ಳೆ ಕಾರ್ಯಕ್ರಮ ಎಲ್ಲ ಕೆಲಸ ಎಲ್ಲ ಮಾಡಿಸ್ತಾರೆ. ನಿಮ್ MP ಎಲ್ಲ ಚೆನ್ನಾಗಿ ಕೆಲಸ ಮಾಡಾರ ಇಲ್ಲಿ? ಮಾಡಿದಾರ? ಮಾಡಿಲ್ಲ ಸರ್, ಈಗ ಹೊಸ ಇದು. ಇವ್ರ ಜನ ಬಿಜೆಪಿ ಬರ್ಬೇಕು ಅಂತ ಹೇಳ್ತೀರಿ ನೀವು? ಮನ್ಸಿಗೆ ಇದೆ ರೀ. ಆದ್ರೆ ಅವರು ರಾಯಚೂರು ಸಿಟಿಯಲ್ಲಿ ಹೆಂಗಿದೆ ಬಿಜೆಪಿಗೆ? ರಾಯಚೂರು ಸಿಟಿಯಲ್ಲಿ ಹೆಂಗದೆ ಅಂದ್ರೆ ನಮ್ಮ ಅಂತಲೇ ಬಿಜೆಪಿ. ಲೋಕಸಭೆ ಚುನಾವಣೆ ಇದೆ, ಓಟ್ ಹಾಕ್ತೀರಾ ನೀವು? ಓಟ್ ಹಾಕ್ತೀವಿ. ಫಸ್ಟ್ ಟೈಮ್? ಇಲ್ಲ, ಹಾಕಿದೀವಿ ಮೊದಲೇ. ಏನ ವಿಧಾನಸಭೆಗೆ? ಲೋಕಸಭೆಗೆ ಫಸ್ಟ್ ಟೈಮ್ ಅಲ್ವಾ? ಲೋಕಸಭೆಗೆ ಫಸ್ಟ್ ಟೈಮ್. ಏನ್ ಹೇಳ್ತೀರಿ ರಾಜಕೀಯದ ಬಗ್ಗೆ ಎಲ್ಲ? ರಾಜಕೀಯ ಬಗ್ಗೆ ಎಲ್ಲೋ ಕೆಲಸ ಆಗಿದೆ, ಅಲ್ಲೋ ಆಗಿದೆ. ಊರಲ್ಲಿ ಎಲ್ಲ ಬೇರೆ ಕಡೆ ಎಲ್ಲ ಆಗಿಲ್ಲ. ಇಲ್ಲಿ ಸಿಟಿಯಲ್ಲಿ ಏನೋ ಆಗಿದ್ದು ಅಷ್ಟೇ ಆಗಿದೆ. ಬೇರೆ ಹಳ್ಳಿ ಕಡೆಯಲ್ಲಿ ಇನ್ನು ರಾಯಚೂರು ಸಿಟಿಯಲ್ಲಿ ಒಂದ್ ಸ್ವಲ್ಪ ಕೆಲಸ ಆಗಿದೆ. ಹಳ್ಳಿ ಲಿಂಗಸೂರು, ಹಟ್ಟಿ, ವೀರಾಪುರ, ದೇವದುರ್ಗ ಸೈಡ್ ಆಗಿಲ್ಲ, ಏನು ಕೆಲಸ ಆಗಿಲ್ಲ. ಕೆಲವೊಂದು ಹಳ್ಳಿ ಕಡೆ ಏನೂ ಇಲ್ಲ, ಕೆಲವೊಂದು ಹಳ್ಳಿ ಕಡೆ ಇದೆ ಕೆಲಸ. ಇಂಪ್ರೂವ್ ಮಾಡಿಲ್ಲ. ಇನ್ನು ಏನಾದ್ರೂ ಕೆಲಸ ಆಗ್ಬೇಕಿತ್ತು ರಾಯಚೂರಲ್ಲಿ? ಕೆಲಸ ಆಗಿದೆ, ಆದ್ರೆ ಇನ್ನೂ ಇಂಪ್ರೂವ್ಮೆಂಟ್ ಆಗಿಲ್ಲ. ಏನ್ ಆಗ್ಬೇಕಿತ್ತು ಅಂತ? ಇನ್ನು ಏಮ್ಸ್ ಬರಬೇಕಿತ್ತು ನಮ್ಮ ರಾಯಚೂರಿಗೆ. ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಇನ್ನೂ ಅಟ್ಟುಕಟ್ಟಾಗಿ ಮಾಡಿಲ್ಲ ಇಲ್ಲಿ ರಾಯಚೂರಲ್ಲಿ. ನಿಮ್ಮ MP ಏನು? ನಿಮ್ಮ MP ಸಾಧನೆ ಏನು? MP ಮಾಡಿರೋದು ನಾವು ಇವತ್ತು ಏನು ಕೇಳಿಲ್ಲ. ಈ ಸಲ ಯಾರು ಗೆಲ್ಬೋದು ಅನ್ಸುತ್ತೆ ನಿಮ್ಗೆ? ಈ ಸಲ ಟಿಕೆಟ್ ಕನ್ಫರ್ಮ್ ಯಾರಿಗಾಗಿದೆ ಗೊತ್ತಿಲ್ಲ ಅಷ್ಟೊಂದು. ಅಲ್ಲ, ಕಾಂಗ್ರೆಸ್ ಗೆಲ್ಲುತ್ತಾ ಬಿಜೆಪಿ ಗೆಲ್ಲುತ್ತಾ? ಬಿಜೆಪಿ ಗೆಲ್ಲಬಹುದು. ಈ ಸಲನೂ ಬಿಜೆಪಿ ಗೆಲ್ಲಬಹುದು. ಸರಿ. ಥ್ಯಾಂಕ್. ಹೆಂಗಿದೆ ವಾತಾವರಣ ಈ ಕಡೆ ರಾಯಚೂರು ಕಡೆ ಲೋಕಸಭೆ ಎಲೆಕ್ಷನ್? ಚೆನ್ನಾಗಿದೆ ಸರ್. ಮೋದಿ ಅಂತಾರೆ ಸರ್. ಮತ್ತೆ ಇನ್ನೊಂದ್ಸಲ ಮೋದಿ ಬರ್ಬೇಕು. ಇಲ್ಲಿ ರಾಯಚೂರಲ್ಲಿ ಯಾರು ಬರ್ಬೇಕಂತ? ರಾಯಚೂರಲ್ಲಿ ಅಮರೇಶ್ ನಾಯಕ್.
ಅಮರೇಶ್ ನಾಯಕ್ ಅಲ್ಲಿ MP ಈಗ ಈಗಲೂ ಅವರೇ ಇದಾರಲ್ಲ? ಈಗ ಅವ್ರು ಆಗಿದೆ ಸರ್. ಮತ್ತು ಮತ್ತೊಂದ್ಸಲ ಅವ್ರಿಗೆ ಗೆಲ್ಬೇಕು ಅಂತಾನೆ. ಗೆಲ್ಬೇಕು ಅಂತ ಯಾಕೆ ಸರ್? ಐದು ಸರ್, ಮೋದಿ ಕಡೆಯಿಂದ ಗೆದ್ದೀವಿ. ಮೋದಿ ನೋಡಿ ಹಾಕ್ಬೇಕು ಸರ್. ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ ಮೇಲೆ ಹಾಕ್ಬೇಕು ಸರ್. ಇವ್ರು ಕಾಂಗ್ರೆಸ್ ಅವ್ರ ಗ್ಯಾರಂಟಿ ವರ್ಕ್ ಆಗಲ್ಲ ಅಂತೀರಾ? ಆಗಲ್ಲ ಸರ್. ಯಾಕೆ? ಇಲ್ಲ ಸರ್, ಕೆಲಸ ಮೋದಿ ಕಡೆಯಿಂದ ನೋಡಿ ಮೋದಿ ಚೆನ್ನಾಗಿ ಮಾಡ್ತಾನೆ ಸರ್ ಕೆಲಸ. ಯಾಕೆ ಮೋದಿ ಇಷ್ಟ ನಿಮಗೆ? ಮೋದಿ ಅಂದ್ರೆ ಒಳ್ಳೆ ಕೆಲಸ ಮಾಡ್ಯಾರ ಸರ್. ಹೊಸ ನೇಚರ್ ರೋಡ್ ಮಾಡ್ಯಾರ, ಇದು ರೋಡ್ ಚೆನ್ನಾಗಿ ಮಾಡ್ಯಾನ, ಒಳ್ಳೆ ಕೆಲಸ ಮಾಡ್ತಾನೆ ಸರ್. ಕಾಂಗ್ರೆಸ್ ಮಾಡಲ್ಲ ಅಂತ? ಕಾಂಗ್ರೆಸ್ನವ್ರು ಈ ರಾಯಚೂರು ಸಿಟಿಯಲ್ಲಿ ಹೆಂಗಿದೆ ಟ್ರೆಂಡ್ ಈಗ? ಏನು ಹೇಳ್ತಾರೆ ಜನ ಎಲ್ಲ? BJP ಅಂತ ಸರ್. ಎಲ್ಲ ಬಹುತೇಕ BJP ಸರ್. ಕಾಂಗ್ರೆಸ್ ಇಲ್ಲ ಸರ್. ಯಾಕೆ? ಕಾಂಗ್ರೆಸ್ ಅಷ್ಟು ಕೆಲಸ ಇದು ಮಾಡಿಲ್ಲ ಸರ್. ಈಗ ಕರ್ಕೊಂಬಿಟ್ರೆ ಸರ್. ಅಮರೇಶ್ ನಾಯಕ್ ಅವರು ಟಿಕೆಟ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಏನೋ ಮತ್ತೇನೋ ಗೋ ಬ್ಯಾಕ್ ಚಳವಳಿ ಎಲ್ಲ ಅಭಿಯಾನ ಎಲ್ಲ ಮಾಡ್ತಾರ ಕಚ್ಚಾರ ಸರ್. ಅದಕ್ಕೆ ಇನ್ನೂ ಗ್ಯಾರಂಟಿ ಇಲ್ಲ ಸರ್. ಇನ್ನು ಟಿಕೆಟ್ ಯಾಕಂಗೆ? ಯಾಕೆಲ್ಲ ಕ್ಯಾಂಪೇನ್ ಯಾಕೆ ಮಾಡ್ತಾ ಇರೋದು ಆಂದೋಲನ ಎಲ್ಲ? ಅವ್ರು ಹೊರಗಡೆ ಮಂದಿಗೆ ಇದು ಇಲ್ಲ ರೀ ಸರ್, ಪರಿಚಯ. ಅವ್ರು ಗೆದ್ದ ಮೇಲೆ ಆಯ್ತು. ಮೋದಿ ಹೆಸರಲ್ಲಿ ಮೋದಿ ಹೆಸರಲ್ಲಿ ಜಯ ಅನ್ಸ್ಬಿಟ್ಟು ಹಂಗಾಗಿ ಸರ್. ನಮ್ಗೇನೈತೆ ಮೋದಿ ಬರ್ಬೇಕಂತ ಅಷ್ಟೇ ಸರ್. ಸೀಟ್ ಬರ್ಬೇಕು. ಮೋದಿ ಸೀಟ್ ಬಂದ್ರೆ ಮೋದಿ ಬರ್ತಾನೆ ಸರ್. ಸೀಟ್ ಬರಲ್ಲ ಮೋದಿ ಬರ್ತಾನೆ ಸರ್. ಅದ್ರ ಸಲುವಾಗಿ ಮೋದಿಗೆ ಹಾಕ್ಬೇಕಂತ ಸರ್. ಇವ್ರ ಕೈಗೆ ಸಿಗಲ್ಲ MP? ಯಾರು ನಿಮ್ಮ MP ನೋಡಿ ಇಲ್ಲ. ಇಲೆಕ್ಷನ್ಗೆ ಬಂದ ಒಂದು ಸಲ ನೋಡಿಲ್ಲ ಅವ್ರು. 5 ವರ್ಷದಿಂದ ಮತ್ತೆ ನೋಡಿಲ್ಲ ಅವರು ಅಮರೇಶ್ ನಾಯಕ್ ಅವರು. ಮತ್ತೆ ಈ ಸಲ ನೋಡ್ಬೇಕು. ಮೋದಿ ಸಲಗೆ ನೋಡಿ ಹಾಕ್ಬೇಕ್ರಿ ಅಷ್ಟೇ. ಕಾಂಗ್ರೆಸ್ ಅಷ್ಟೇ ಇದಿಲ್ಲ ಸರ್. ರಾಯಚೂರಲ್ಲಿ ಹೆಂಗಿತ್ತು ಸರ್ ಸಿಟಿನಾಗ ವಾತಾವರಣ? ರಾಯಚೂರು ಕಾಂಗ್ರೆಸ್ಗೂ BJPಗೂ ಎರಡಕ್ಕೂ ಟಫ್ ಇದೆ ಫೈಟು. ಬಟ್ BJPನೇ ಜಾಸ್ತಿ ಒಲವು. BJP ಇದೆ ಸರ್. ಈಗ ರಾಜ್ಯದಲ್ಲಿ ವಾತಾವರಣ ಇದಾಗ್ಬೋದು. ಯಾಕಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಬಂದರೆ ಎಲ್ಲ ರಾಜ್ಯಗಳಿಗೂ ಗಮನ ಹರಿಸ್ಬೇಕಾಗತ್ತೆ ಸರ್. ನನ್ನ ಪ್ರಕಾರ 70% BJPನೇ ಬರ್ಬೋದು ಈ ಸತಿ ಅಂತ ದೇಶದಲ್ಲಿ ಇಡೀ ಎಲ್ಲ ಕಡೆ. ಯಾಕಂದ್ರೆ ಆರ್ಥಿಕವಾಗಿ ನಮ್ಮ ದೇಶ ಭಾಳ ಮುಂದುವರಿಲಿಕ್ಕೆ ಮೋದಿಜಿ ಅವ್ರ ಪಾತ್ರ ಭಾಳ ಮುಖ್ಯ ಆಗಿದೆ ಸರ್. ಹಂಗಾಗಿ ಮೋದಿಜಿ ಮತ್ತೊಮ್ಮೆ ಬಂದರೆ ಗ್ಲೋಬಲ್ ಲೆವೆಲಲ್ಲಿ ನಮ್ಮ ಇಂಡಿಯಾ ಭಾಳ ಮುಂದೆ ಹೋಗುತ್ತೆ ಅಂತ ಹೇಳ್ಬೋದು ಸರ್. ಇಲ್ಲಿ ಇವರು ನಿಮ್ಮ BJP MP ಇದ್ದಾರಲ್ಲ, ಹಾಂ ಸರ್, ಅವರು ಹಿಂಗೆ ಕೆಲಸ ಎಲ್ಲ ಮಾಡಿದಾರ ಸರ್? ಕೆಲಸ ಮಾಡಿದ್ದಾರೆ ಸರ್. ಭಾಳ ರಾಯಚೂರು ಹಿಂದುಳಿದಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಕೆಲವೊಂದು ಕೇಂದ್ರ ಸರ್ಕಾರದಿಂದ ಕೆಲವೊಂದು ಯೋಜನೆ ತರುವಲ್ಲಿ ಸ್ವಲ್ಪ ಹಿಂದುಳಿದಿದ್ದಾರೆ ಅಂತ ಹೇಳ್ಬೋದು. ಅದು ಬಿಟ್ಟು ಕೆಲಸ ಮಾಡಿದ್ದಾರೆ ಸರ್, ಮಾಡಿದ್ದಾರೆ. ಏನೇನು ಆಗ್ಬೇಕಿತ್ತು ರಾಯಚೂರಿಗೆ? ಈ ಥರದೊಂದು ಕೆಲಸ ಆಗಿದ್ರೆ ಚೆನ್ನಾಗಿರ್ತಿತ್ತು. ಮಹತ್ವದ ರಾಯಚೂರು ಏಮ್ಸ್ ತರುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು ಸರ್. ನಮ್ಮ ಪ್ರಕಾರ ರಾಯಚೂರಿಗೆ ಏಮ್ಸ್ ತರಲಿಲ್ಲ. IIT ಅದೂ ವಂಚಿತ ಆಯ್ತು ಸರ್. ರಾಯಚೂರಿಗೆ ಏಮ್ಸ್ ಬರಲಿಲ್ಲ. ಇದು ರಾಯಚೂರು 371A ಅಂಡರಲ್ಲಿ ಬರುತ್ತೆ. ಅಂಡರಲ್ಲಿ ಬರುತ್ತೆ ಸರ್. ಏಮ್ಸ್ಗಾಗಿ ಸುಮಾರು 1 ವರ್ಷಗಳ ಮೇಲಿಂದ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ ಸರ್. ಬಸವರಾಜ್ ಕಳಸಾನ್ ಅವರು, ರಾಯಚೂರು ಏಮ್ಸ್ ಸಮಿತಿಯವರು. ಏಮ್ಸ್ ತರುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ರಾಯಚೂರು ಕಡೆ ಮಲತಾಯಿ ಧೋರಣೆ ಯೋಜನೆಗಳಲ್ಲಿ ಮಲತಾಯಿ ಧೋರಣೆಯನ್ನು ವಿವರಿಸ್ತಾ ಇದೆ ಸರ್ ಕೇಂದ್ರ ಸರ್ಕಾರ. ರಾಯಚೂರಿಗೆ ಡೆವಲಪ್ಮೆಂಟ್ ಮಾಡಬೇಕಿನ್ನು. ನನ್ನ ಪ್ರಕಾರ BJP ಬರಬೇಕಂತ ಆಶೆ ಸರ್. ಇದು ಕಾಂಗ್ರೆಸ್ ಅವರು ಕೆಲವು ಮಾಡ್ತಾ ಇದ್ದಾರೆ ಸರ್. ಅವರು ಮಾಡ್ತಾ ಇದ್ದಾರೆ ಕೆಲಸ ಸರ್. ಬಟ್ ಎಲ್ಲ ರಾಷ್ಟ್ರ ಮಟ್ಟದಲ್ಲಿ ಅದ್ಭುತ ಯೋಜನೆಗಳು ತರುವಲ್ಲಿ ಮೋದಿಯವರ ಪಾತ್ರ ಬಹಳ ಮುಖ್ಯವಾಗುತ್ತೆ. ಹಂಗಾಗಿ ಅದ್ಭುತ ಆಲೋಚನೆ ಇದೆ. ಒಬ್ಬ ಒಳ್ಳೆಯ ಪ್ರಧಾನಿಯಾಗಿ ನಾನು ಮೋದಿಯವರು ರೆಫರ್ ಮಾಡ್ತೀನಿ. ಪಕ್ಷ ಅಂತ ನಾನು ಪಕ್ಷಾತೀತವಾಗಿ ಪಕ್ಷನ ಬಿಟ್ಟು ಮಾತಾಡ್ಬೇಕಂದ್ರೆ ಮೋದಿ ಒಳ್ಳೆಯ ನಾಯಕ ಅಂತ. ಸರ್ ನೀವು? ನಮಸ್ಕಾರ ಸರ್, ನಾವು ರಾಯಚೂರಿಂದ ಶಶಿಕುಮಾರ್ ಅಂತ ಮಾತಾಡ್ತಿರೋದು. ನಾವು ನಮ್ಮ ಮುಂದಿನ ಪ್ರಧಾನಿ ಈಗಿನ ಪ್ರಧಾನಿ ಆಗ್ಬೇಕಂತಂದ್ರೆ ಮೋದಿಜಿನ ಪ್ರಧಾನಿ ಆಗ್ಬೇಕಂತ ಕಾಣುತ್ತೆ. ಅದಕ್ಕೆ ಉದಾಹರಣೆ ಏನಕ್ಕೆ ಹೇಳ್ಬೇಕಂತಂದರೆ, ಬಸವ ಕಲ್ಯಾಣದಲ್ಲಿ ಆ ಥರ ಬಸವ ಮೂರ್ತಿ ಆ ಥರ ಉದ್ಘಾಟನೆ ಮಾಡಿದರು. ಅದೇ ರೀತಿಯಲ್ಲಿ ಡಿಜಿಟಲಲ್ಲಿ ರೈಲ್ವೆ ಸ್ಟೇಷನ್ ಅದೇ ಥರ ರೈಲ್ವೆಗಳನ್ನು ಎಲ್ಲರನ್ನೂ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮತ್ತು ಯುವಕರಿಗೆ ಮತ್ತು ಅದೇ ರೀತಿ ಡಿಜಿಟಲ್ ಇಂಡಿಯಾ ಅಂತ ಹೇಳ್ಬಿಟ್ಟು ಕೆಲವೊಂದು ನಿರುದ್ಯೋಗ ಯುವಕರಿಗೆ ಡಿಜಿಟಲ್ ಕಮ್ಯುನಿಕೇಷನ್ ಅಂತ ಕೊಟ್ಬಿಟ್ಟು, ಮತ್ತು ಅದರಲ್ಲಿ ಡಿಜಿಟಲ್ ಆಗಿ ಎಲ್ಲರಿಗೂ ಕೌಶಲ್ಯ ಅಭಿವೃದ್ಧಿ ಅಂತ ಎಲ್ಲರೂ ಟ್ರೈನಿಂಗ್ ಕೊಟ್ಬಿಟ್ಟು, ಆದರೆ ಎಲ್ಲರಿಗೂ ನಿರುದ್ಯೋಗ ಯುವಕರಿಗೆ ಎಲ್ಲರಿಗೂ ಕೆಲಸ ಕೊಡ್ತದೆ. ಅದೇ ರೀತಿಯಾಗಿ ಇನ್ನೊಂದು ನೋಡಿ, ರಾಯಚೂರಲ್ಲಿ ಮೊದಲು ಯಾವುದೇ ಥರ ರೈಲ್ವೇದು ತುಂಬಾ ಡೆವಲಪ್ಮೆಂಟ್ ಇದ್ದಿಲ್ಲ. ಈಗ ನೋಡಿದರೆ ರೈಲ್ವೆ ಸ್ಟೇಷನ್ ತುಂಬಾ ಡೆವಲಪ್ಮೆಂಟ್ ಆಗಿದೆ. ಈಗ ಇದು ಮೆಟ್ರೋ ಅಂತ ಬರ್ತಾ ಇದೆ. ಮುಂಚೆ ಯಾವುದೇ ಥರ ಎಲ್ಲ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಅಷ್ಟೊಂದು ಫೋಕಸ್ ಮಾಡ್ತಾ ಇದ್ದಿಲ್ಲ. ಇದರಲ್ಲೇ ಮೋದಿಜಿ ಬಂದ ತಕ್ಷಣ ಏನಾಗಿದೆ ಅಂದರೆ ರೈಲ್ವೆ ತುಂಬಾ ಫೋಕಸ್ ಮಾಡ್ತಾ ಇದ್ದಾರೆ. ಅದೇ ತೀರ ಮತ್ತು ಈಗ ಯಾವುದೇ ಥರ ನೀರಿಂದು ಕೂಡ ಕೊರತೆ ಬರ್ತಾ ಇಲ್ಲ. ಬಟ್ ಈಗ ನೋಡಿದರೆ ನೀರಿನ ಕೊರತೆ ತುಂಬಾ ಆಗ್ತದೆ. ಏನಕ್ಕೆಪ್ಪ ಅಂದರೆ ಕಾಂಗ್ರೆಸ್ ಬಂದಾಗಿಂದ ಏನು ತೊಂದರೆ ಆಗ್ತದಪ್ಪ ಅಂತಂದರೆ, ಮುಂಚೆ ಥರ ಕಾವೇರಿ ನೀರು ಅಂತಂದರೂ ತಮಿಳುನಾಡಿಗೆ ಬಿಡ್ತಾ ಇದ್ದಿಲ್ಲ. ಈಗೇನು ಮಾಡ್ತಾರೆ ಅಂದರೆ ಸಿದ್ದರಾಮಯ್ಯನವರು ರಾಯಚೂರಿನಲ್ಲಿ ತುಂಬ ನೀರಿನ ಕೊರತೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ವಾರಕ್ಕೆ ಒಂದು ಸಲ ಬರೋಂಥ ನೀರು 15 ದಿನಕ್ಕೊಂದೇ ಬರ್ತಾಯಿದೆ. ನೀರಿನಲ್ಲಿ ತುಂಬ ಕಲುಷಿತ ನೀರು ಬರ್ತಾಯಿದೆ. ನಾವು ನೀರು ಕುಡಿಬೇಕಂತಂದರೆ 1000 ಸಲ ಯೋಚನೆ ಮಾಡಿ ಒಂದು ಸಲ ನೀರು ಕುಡಿಯೋ ಆಗಿದೆ. ಏನಕ್ಕಪ್ಪ ಅಂತಂದರೆ ಈಗಿನ ನೀರನ್ನು ಕುಡಿದ್ರೆ ಮಕ್ಕಳಿಗೆ ಏನಾಗ್ತದೆ ಅಂತಂದರೆ
ರಿಮ್ಸಲ್ಲಿ ಅಡ್ಮಿಟ್ ಆಗ್ತಾಯಿದ್ದಾರೆ, ಮತ್ತು ನವೋದಯದಲ್ಲಿ ಅಡ್ಮಿಟ್ ಆಗ್ತಾಯಿದ್ದಾರೆ. ಈಗಿನ ಮಕ್ಕಳಿಗೆ ನೀರು ತುಂಬಾ ಅಲ್ಲಲ್ಲ ಭಾಳ ಸಮಸ್ಯೆ ಇದೆ ರಾಯಚೂರಲ್ಲಿ. ಸೊ ಕಾಂಗ್ರೆಸ್ ಅವ್ರು ಏನು ಕೆಲಸ ಮಾಡ್ತಾ ಇಲ್ಲ ಅಂತಿದ್ರು. ಕಾಂಗ್ರೆಸ್ ಅವರು ಕೆಲಸ ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಅಂದರೆ ಬೆಳವಣಿಗೆ ಅಷ್ಟು, ಬೆಳವಣಿಗೆ ಅಷ್ಟು ಕೆಲಸ ಮಾಡ್ತಿದ್ದಾರೆ. 100ಕ್ಕೆ 100 ಕೆಲಸ ಮಾಡ್ತಾಯಿಲ್ಲ ಅಂತ ಹೇಳ್ತಲ್ಲ, ಮಾಡ್ತಿದ್ದಾರೆ. ಬಟ್ ಪ್ರೋಗ್ರೆಸಸ್ ಕಡಿಮೆ ಬರ್ತದೆ. ಯಾವುದೇ ಕಾಂಗ್ರೆಸ್ ಆಗಲಿ ಬಿ ಜೆ ಪಿನಾಗಲಿ ಒಂದೇ ಕೈಯಿಂದ ಸೌಂಡ್ ಮಾಡಿದ್ರೆ ಸೌಂಡ್ ಆಗಲ್ಲ. ಎರಡು ಕೈ ಬೇಕು, ಮೇಲಿಂದನೂ ಬೇಕು, ಕೆಳಗಿಂದನೂ ಬೇಕು. ಯಾಕಂದರೆ ಒಂದೇ ಕಡೆಯಿಂದ ನಾವು ಯಾವುದೇ ಥರ ಪ್ರಚಾರ ಮಾಡ್ತೀವಿ, ಯಾವುದೇ ಥರ ಕೆಲಸ ಮಾಡ್ತೀವಿ ಅಂದ್ರೆ ಸಾಧ್ಯ ಆಗಲ್ಲ. ಮೇಲಿನವ್ರು ಕೂಡ ಪ್ರಮುಖವಾಗಿ ಕೆಲಸ ಮಾಡಬೇಕು, ಕೆಳಗಿನ ಕಡೆ ಸಮಸ್ಯೆ. ಮೇಲಿನವ್ರು ಪ್ರಮುಖ ಅಂತಂದರೆ ಮೇಲಿನವ್ರು ಯಾವ ಥರ ಡಿ ಕೆ ಶಿವಕುಮಾರ್ ಆಯಿತು, ಸಿದ್ದರಾಮಯ್ಯ ಸರ್ ಆಯಿತು, ಮತ್ತು ಇಲ್ಲಿನ ರವಿ ಬೋಸರಾಜ್ ಸರ್ ಆಯಿತು, ಕೆಲವೊಂದು ಶರಣ ಪ್ರಕಾಶ್ ಅಲ್ಲ ಇವರು ಎನ್ ಎಸ್ ಬೋಸರಾಜ್ ಸರ್ ಮಾಡ್ತಿದ್ದಾರೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ತುಂಬಾ ಮಾಡ್ತಿದ್ದಾರೆ. ಸಮನ್ವಯದ ಕೊರತೆ ಇದೆ, ಕಮ್ಯುನಿಕೇಷನ್ ಗ್ಯಾಪ್ ಅಂತ ಹೇಳ್ತಾ ಇಲ್ಲ. ಕಮ್ಯುನಿಕೇಷನ್ ಇಸ್ ನಾಟ್ ಗ್ಯಾಪ್ ಆಫ್ ದಿಸ್ ಕಮ್ಯುನಿಕೇಷನ್, ಬಿಕಾಸ್ ಇಸ್ ಅಂತ ಒಗ್ಗಟ್ಟು ಕೂಡಿ ಕೆಲಸ ಮಾಡಬೇಕು. ಕಮ್ಯುನಿಕೇಷನ್ ಗ್ಯಾಪ್ ಇಸ್ ನಾಟ್ ದೇರ್, ಬಟ್ ಇಸ್ ಆಲ್ ಆಫ್ ಮೆಂಬರ್ಸ್ ಇದು both of members is equivalent and consistent to and competent meetings and conferencing calls, then we can do success of the aim and goal. ಗೊತ್ತಾಯ್ತು? ಓಕೆ. ಮತ್ತೆ ಹೆಂಗೆ ಸರ್, ಹೆಂಗೆ ಇಲೆಕ್ಷನ್ ಹತ್ರ ಬರ್ತಾ ಇದೆ, ಹೆಂಗಿದೆ ವಾತಾವರಣ, ಏನು ಹೇಳ್ತಾರೆ ಜನ ಎಲ್ಲ? ನೀವೇನು ಒಬ್ಬರು ಹೊಟ್ಟೆಗಳದ್ದು ಹೆಂಗೆ ಹೇಳ್ತಾರೆ? ಇವ ಎಲೆಕ್ಷನ್ ಎಲ್ಲ ಗೆದ್ದ ಮೇಲೆ ಗೊತ್ತಾಗ್ತದೆ ಏನಂಬ ನ್ಯೂಸ್. ಅಲ್ಲ, ನಿಮ್ಗೊಂದು ನಿಲುವು ಇರುತ್ತಲ್ಲ, ಈಗ ನೀವು ವೋಟ್ ಮಾಡ್ತೀರೋ ಇಲ್ಲ? ವೋಟ್ ಮಾಡ್ತೀವಿ. ಮತ್ತೆ ವೋಟ್ ಯಾರಿಗಾದ್ರೂ ಮಾಡ್ಬೇಕಲ್ಲ. ಮತ್ತೆ ಸೊ ಕಳೆದ 5 ವರ್ಷದಲ್ಲಿ ಏನು ಬದಲಾವಣೆ ಆಗಿದೆ ರಾಯಚೂರಲ್ಲಿ? ಏನು ಬದಲಾವಣೆ ಆಗಿದ್ರೆ ಮೋದಿ 15 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕ್ನಂತಂದು ಹಾಕಿನ ರೊಕ್ಕ ಸುಳ್ಳು ಯಾಕೆ ಹೇಳ್ತಾನೆ? 50 ರೂಪಾಯಿ ಲೀಟ್ರ್ ಪೆಟ್ರೋಲ್ ಮಾರ್ತಂತ ಯಾಕೆ ಮಾರಲ್ಲ? ಹಾಂ, ಯಾಕೆ ಮಾರಲ್ವ? 10 ವರ್ಷಲಿದ್ದ ಚುನಾವಣೆಗೆ ಬಂದು 50 ರೂಪಾಯಿ ಲೀಟ್ರ್ ಪೆಟ್ರೋಲ್ ಮಾರ್ತಂದ ಯಾಕೆ ಮಾರಲ್ಲ? ಸುಳ್ಳು ಯಾಕೆ ಹೇಳ್ತಾರೆ? ಹಾಂ, ಕರೆ ಬಾಯ್ತು. ಏನು ಹೇಳಿದ್ರು ಫಸ್ಟಿಗೆ ಚುನಾವಣೆಗೆ ಬರೋ ಕಾಲಕ್ಕೆ 50 ರೂಪಾಯಿ ಲೀಟ್ರ್ ಪೆಟ್ರೋಲ್ ಮಾರ್ತಂತ ಹೇಳಿದ. ಯಾಕೆ ಮಾರಿದ? ಯಾಕೆ ಮಾಡವ ಕೇಳ್ರಿ ನೀವು ಪ್ರಶ್ನೆ. ಆತ ಈ ಬಂದಿದ್ದ ಎಷ್ಟು ಬಂದ? ಫಸ್ಟು ಪ್ರೈಮ್ ಮಿನಿಸ್ಟರ್ ಆಗಿ ಗೆದ್ದು ಬಂದ 50 ರೂಪಾಯಿ ಲೀಟ್ರ್ ಪೆಟ್ರೋಲ್ ಮಾರ್ದ ಅಂತ ಹೇಳಿದ. ಇವತ್ತು 100 ರೂಪಾಯಿ ಲೀಟ್ರ್ ಪೆಟ್ರೋಲ್ ಮಾರ್ದು. ಮತ್ತು ಯಾಕೆ ಮಾರಬಾರ್ದು 50 ರೂಪಾಯಿ ಲೀಟ್ರ್? ಕರೆಕ್ಟಾ ಇಲ್ಲ? ಫಸ್ಟಿಗೆ ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ನಿಲ್ಲ ಅಲ್ಲ, ನೀವು ಹೇಳ್ರಿ ಅವ್ರಿಗೆ ಸಮೀಕ್ಷೆ, ನಾವು ಜನರು ಹೇಳ ಕರೆಕ್ಟಾ? 15 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕಿ ಯಾರಿಗೆ ಹಾಕ್ಯಾನ 15 ಲಕ್ಷ ರೂಪಾಯಿ? 2,000 ರೂಪಾಯಿ 3 ತಿಂಗಳದ 4 ತಿಂಗಳಿಗೊಮ್ಮೆ ಹಾಕ್ತಾನೆ ಕಂತು. 6,000 ರೂಪಾಯಿ ಸಾಕಾಗ್ತದ? 1500-2,000 ರೂಪಾಯಿಗೆ ಚೀಲ ಗೊಬ್ಬರ ಮಾಡ್ಯಾನ ರೈತರಿಗೆ. ಏನು ಅನುಕೂಲ ಮಾಡ್ಯಾನ? ಕರೆಕ್ಟಾ ಇಲ್ಲ? ಬರೀ ಮಾತೆತ್ತಿರು, ಬರೀ ಭಾಷಣ ಮಾಡ್ತಾನೆಲ್ಲ. ಹಾಂ, ಕರೆಕ್ಟಾ ಇಲ್ಲ? ಹಾಂ, ಭಾಷಣ ಈಗ ಅಲ್ಲ, ಈಗ ಕಾಂಗ್ರೆಸ್ ಅವರು 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನವ್ರು ಈಗ ಮಾಡ್ಯಾರ. ದಿವಾಳಿ ಆಗುತ್ತೆ. ದಿವಾಳಿ ಆಗ್ತದಂದ್ರೆ ದಿವಾಳಿ ಆದಾಗ ನೋಡೋದು ಏನು ಹೇಳ ಸಿದ್ದರಾಮಯ್ಯ, ದಿವಾಳಿ ಹೆಂಗೆ ಆಗ್ತದೆ ಅಂತ ಹೇಳ್ಯಾನ. ಸಿದ್ದರಾಮಯ್ಯ ಈತ ಮುಖ್ಯಮಂತ್ರಿ ಆದಾಗ ಏನು ದಿವಾಳಿ ಹೆಂಗೆ ಆಗ್ತದೆ ಅಂತ ಹೇಳ್ಯಾನ. ಅದು ನೋಡಮ್ಮ, ಅದನ್ನು ಹೇಳೇನಿಲ್ಲ. ಸೀಟಿಗೆ ಏರೋದನ್ನೇ ಹೇಳ್ಯಾನ. ದಿವಾಳಿ ಹೆಂಗೆ ಆಗ್ತದೆ ನಾನು ನೋಡ್ಕೊಂಡು ಹೋದ್ನಿ ಅಂತ ಹೇಳ್ಯಾನ. ಅದನ್ನು ಕರೆಕ್ಟ್ ಇಲ್ಲ? ಈಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾನೆ ಅಂದಮೇಲೆ ಕೇಳಬೇಕಿಲ್ಲ. ಇವ್ರು ವಿರೋಧ ಪಕ್ಷ ನಾಯಕರು ಏನಂತಾರೆ, ದಿವಾಳಿ ಆಗೋದಲ್ಲ ದಿವಾಳಿ ಆಗ್ತದೆ ಅಂತ ಹೇಳ್ಯಾರ, ನಾನು ಮಾಡೋದಲ್ಲ ಅಂತ ಹೇಳ್ಯಾನ. ಅವಾಗ ನೋಡಮ್ಮ, ಅವಾಗ ಕರೆಕ್ಟ್ ಇಲ್ಲ? ಈಗ ಪ್ರೈಮ್ ಮಿನಿಸ್ಟರ್ ಆದಾಗ 50 ರೂಪಾಯಿ ಲೀಟ್ರ್ ಪೆಟ್ರೋಲ್ ಮಾರ್ತಂದ್ರೆ ಯಾಕೆ ಮಾಡಲ್ಲ? ಅದನ್ನು ಹೇಳೋಣ. ಅದನ್ನು ಮಾಡೋಣ. ಇನ್ನೂ 10 ಸಲ ಓಟ್ ಹಾಕ್ತೀವಿ ಮೋದಿಗೆ. 50 ರೂಪಾಯಿ ಲೀಟ್ರ್ ಪೆಟ್ರೋಲ್ ಮಾಡ್ಬೇಕು. ನಮ್ಗೆ ರೈತರು 100 ರೂಪಾಯಿ ಲೀಟ್ರ್ ಡೀಸೆಲ್ ಆಗ್ಯದ. ಹಾಕ್ಬೇಕು. ಟ್ಯಾಕ್ಟ್ರ್ ಹೊಡಿಬೇಕಾದ್ರೆ ನಾವೇನು ಹೊಡ್ಯಮ್ಮ? ಸೀಟ್ ಯಾರೋದು ಮತ್ತು 100 ರೂಪಾಯಿ ಲೀಟ್ರ್ ಪೆಟ್ರೋಲ್ ಮಾರೋದು. ಈಗ ಮತ್ತೆ 5 ವರ್ಷ ಆಗ್ತು ಮತ್ತೆ ಹಂಗೆ ಮಾಡ್ತಾರೆ. 400 ರೂಪಾಯಿ ಇದು ಗ್ಯಾಸ್ ಇದ್ದಿದ್ದು ಆಮೇಲೆ 1,200 ರೂಪಾಯಿ ಮಾಡ್ಯಾನ. ಮತ್ತೆ 5 ವರ್ಷ ಓಟ್ ಹಾಕಿದ್ವಿ ಮತ್ತೆ 2,000 ಮಾಡ್ತಾನೆ ನಾವು. ಈಗ ಎಲ್ಲರೂ ಓಟ್ ಹಾಕ್ತಾರೆ ಮೋದಿಗೆ. ನಾವು ಇಲ್ಲ ಅಂತಂದ್ರೆ ನಾವೊಬ್ರು ಹಾಕ್ಲಿಕ್ಕೆ ನಾತೇನು ಗೆದ್ದಿಲ್ಲ, ಎಲ್ಲರೂ ಓಟ್ ಹಾಕ್ತಾರೆ. ಕರೆಕ್ಟ್ ಇಲ್ಲ? ಹಾಂ, ಹೇಳಿದ್ದು ಮಾಡ್ಬೇಕು ಅಷ್ಟೇ ಕೆಲಸ. ಹೆಂಗಿದೆ ವಾತಾವರಣ ಕಡೆ ವಾತಾವರಣ? ರಾಯಚೂರು ಅನ್ನಕ್ಕೆ ಏನೈತ್ರಿ, ಮೋದಿ ಗೆಲ್ತಾರೆ ರೀ 100%. ರಾಯಚೂರಲ್ಲಿ ಯಾರು ಗೆಲ್ತಾರೆ? ರಾಯಚೂರಲ್ಲಿ BJP ಬರುತ್ತೆ ರೀ. ಇನ್ನೂ ಒಂದು ಏನಂದರೆ ಒಂದು ಪ್ರಾಬ್ಲಮ್ ಆಗೈತೆ ರೀ. ಹೆಂಗಂದ್ರೆ ಇವ್ರಿಗೆ ಕೊಡ್ಬೇಕಿತ್ತು ಬಿ ನಾಯಕ್ ಅವ್ರಿಗೆ BJP ಟಿಕೆಟು. ಅವರು ಕಾಂಗ್ರೆಸ್ಸಲ್ಲಿ ಇದ್ದಿದ್ದರು, BJPಗೆ ಬಂದಿದ್ದಾರೆ. ಅವ್ರಿಗೆ ಕೊಡ್ಬೇಕಿತ್ತು, ಅವ್ರಿಗೆ ಕೊಟ್ಟಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಗೈತೆ. ಅದು ಏನೇ ಆಗಿಲ್ಲ, ಒಟ್ಟು BJP ಬರುತ್ತೆ ರೀ. ನಾವು ಇದೇ ಫಸ್ಟ್ ಟೈಮ್ ರೀ ಓಟ್ ಹಾಕ್ತಾ ಇರೋದು. ಹಾಕೋದು ಮೋದಿಗೆ ರೀ, ಮತ್ತೆ ಯಾರಿಗಿಲ್ಲ. ಮೋದಿ ಬರ್ಬೇಕಂತ ನಮ್ಗೆ ಅವ್ರಿಗೆ ಹಾಕೋದು. ಮತ್ತೆ ಯಾರೇ ಆಗಿಲ್ಲ ಕೆಲಸ ಮಾಡ್ಯಾರ್ರಿ, ಅಂದ್ರೆ ಹೇಳ್ಕೊಂಬಷ್ಟು ಮಾಡಿಲ್ರಿ. ಅವ್ರು ಕೆಲವು ಜನಕ್ಕೆ ಗೊತ್ತಿಲ್ರಿ. ಅವ್ರು ಭಾಳ ಹೊರಗಡೆ ಗಿರಗಡೆಗೆ ಓಡಾಡಲ್ರಿ ಅವ್ರು ಭಾಳ. ಅದ್ರ ಸಂಬಂಧ ರೀ ನಾವು ಕುಮಾರ್ ನಾಯಕ್ ಅವ್ರು ಅಷ್ಟು ಗೊತ್ತಿಲ್ರಿ. ನಮ್ಗೆ ಕಾಂಗ್ರೆಸ್ ಪಕ್ಷದವ್ರೇ ಅಲ್ರಿ ನಾವು. ಒಂದು ಸೈಡ್ BJP ಹಿಂದುತ್ವ ಪಕ್ಷದವ್ರಿ ನಾವು. ಕಾಂಗ್ರೆಸ್ ಅಂದ್ರೆ ಆಗಿ ಬರಲ್ರಿ ನಮ್ಗೆ. ಹೆಂಗಂದ್ರಿ ಅದು
ಕಾಂಗ್ರೆಸ್ ಅಂದ್ರೆ ಅದು ಒಂಥರ ಮುಸ್ಲಿಮ್ಸ್ರ ಪಕ್ಷ ಇದ್ದಂಗೆ ರೀ. ನಾವು ಹಿಂದುತ್ವ ಪಕ್ಷದವ್ರು ನಾವು. BJP ಏನಿದ್ರು BJP ರೀ. ಮೋದಿ ಬರ್ತಾರೆ ರೀ, 3ನೇ ಸಲ ಮೋದಿ ಆರಿಸಿ ಬರ್ತಾರೆ ರೀ. 400 ಸ್ಥಾನಲಿದ್ದ ಹೈಯೆಸ್ಟ್ಲಿದ್ದ ಬರ್ತಾರೆ. ನಮ್ಗೆ ವಿಶ್ವಾಸ ಐತೆ ರೀ ಬರ್ತಾರಂತ. ಯಾರು ನಿಂದ್ರಿ ಒಂದು ಕತ್ತೆ ನಿಂತರೂ BJP ಓಟ್ ಆಗುತ್ತೆ ರೀ ಇವಾಗ. ಹೆಂಗಂದ್ರೆ ಅವರೆಲ್ಲ ಅಭಿವೃದ್ಧಿ ಮಾಡ್ಯಾರ ರೀ. ನಮ್ಗೆ ಯುವಕರಿಗೆಲ್ಲ ಏನೋ ಒಂದು ಮುಂದೆ ಫ್ಯೂಚರ್ ಸಿಗುತ್ತಂತ ಐತ್ರಿ, ಸಿಗ್ಬೋದಂತ ಆಸೆ ಐತ್ರಿ. ಮೋದಿ ಪ್ರಧಾನ ಆಗ್ತಾರೆ ರೀ, ಎಷ್ಟೊತ್ತಿದ್ರೆ ಹಾಗೆ ಆಗ್ತಾರೆ. ಸರ್, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಸೊ ರಾಯಚೂರಲ್ಲಿ ಒಂದು ಸ್ವಲ್ಪ BJPಯಲ್ಲಿ ಕ್ಯಾಂಡಿಡೇಟ್ ಚೇಂಜ್ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಸೊ ಕಾಂಗ್ರೆಸ್ಸಿಗೆ ಎಷ್ಟು ಏನು ಅವಕಾಶ ಇದೆಯಾ ಸರ್ ಈ ಸಲ? ಈಗ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಕ್ಯಾಂಡಿಡೇಟ್ನ ಅಭ್ಯರ್ಥಿಯನ್ನು ಬದಲಾವಣೆ ಮಾಡೋದು ಅವ್ರ ಪಕ್ಷಕ್ಕೆ ಬಿಟ್ಟಿರುವಂಥ ವಿಚಾರ. BJPಯಲ್ಲಿ ಅವ್ರ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಆದರೆ ಕಳೆದ 5 ವರ್ಷದಲ್ಲಿ ಆಗಿರ್ತಕ್ಕಂಥ ಸಂಸದರು ಏನು ಕಾರ್ಯವೈಖರಿ ಕೂಡ ಇದಕ್ಕೆ ಪರೀಕ್ಷೆ ಒಳಪಡ್ತದೆ, ಅದು ನ್ಯಾಚುರಲ್ ಕೂಡ. ಮತ್ತು ಈಗ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ 5 ಗ್ಯಾರಂಟಿಗಳನ್ನು ಚುನಾವಣೆಗೆ ಪೂರ್ವದಲ್ಲಿ ಕೊಟ್ಟಿರುವಂಥ ಭರವಸೆಗಳನ್ನು ಪಾರ್ಲಿಮೆಂಟ್ ಚುನಾವಣೆ ಒಳಗಾಗಿ ನಾವೇನು ಪೂರೈಸಿದ್ದೀವಿ, ಇದರ ಅಡಿಯಲ್ಲಿ ಇವತ್ತು ಚುನಾವಣೆ ನಡೀತದೆ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ಇತ್ತೀಚೆಗೆ ಇವತ್ತು ರಾಷ್ಟ್ರೀಯ ಒಂದು ಚಿಂತನೆಗಳ ಮೇಲೆ ಚುನಾವಣೆಗಳು ನಡೀತಾ ಇಲ್ಲ. ಸ್ಥಳೀಯ ಮತ್ತು ರಾಜ್ಯ ಸರ್ಕಾರದ ಕಾರ್ಯವೈಖರಿ ಹೀಗೆ ಅನೇಕ ವಿಷಯಗಳ ಮೇಲೆ ಮತ್ತು ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ಜನಪರ ಕೆಲಸಗಳ ಮೇಲೆ ಇದು ಚುನಾವಣೆ ಆಗ್ತಾ ಇದೆ. ಹಾಗಾಗಿ ಇವತ್ತು 5 ಗ್ಯಾರಂಟಿಗಳು ನಮಗೆ ಶ್ರೀರಕ್ಷೆ ಆಗಿವೆ. ಇವತ್ತು ಬಸ್ಸು ಉಚಿತವಾದಂಥ ಪ್ರಯಾಣ ಇರ್ಬೋದು, ಕರೆಂಟೇ ಇರ್ಬೋದು, ಆಮೇಲೆ ಅಕ್ಕಿ ಕೊಡುವಂಥದ್ದು, ಅದರ ಜೊತೆಲಿ ಹಣ ಕೊಡುವಂಥದ್ದು ಇರ್ಬೋದು, 2,000 ರೂಪಾಯಿ ಒಬ್ಬ ಕುಟುಂಬದ ಯಜಮಾನಗಳಿಗೆ ಕೊಡುವಂಥದ್ದು. ಹೀಗೆ ಈ ಒಂದು ಪೂರೈಸಿರುವಂಥ ವಾಗ್ದಾನಗಳ ಅಡಿಯಲ್ಲಿ ಇವತ್ತು ಈ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಇದೆಲ್ಲ ವರ್ಕೌಟ್ ಆಗುತ್ತೆ ಅಂತ ವರ್ಕೌಟ್ ಆಗ್ತದೆ. ಯಾಕೆ ವರ್ಕೌಟ್ ಆಗ್ತದಂದರೆ, ಈಗ ಅವರು BJPಯವರು ನಾವು ಇಂದ್ರನ್ನ ಮಾಡೀವಿ ಅಂತೇಳಿ ಹೇಳ್ತಾರೆ. ಅಂದರೆ ಭಾವನಾತ್ಮಕ ವಿಚಾರಗಳ ಮೇಲೆ ಹೇಳ್ತಾರೆ. ಪದೇ ಪದೇ ಅವರು ಅಯೋಧ್ಯೆಯನ್ನು ತೆಗೆದುಕೊಂಡು ಶ್ರೀರಾಮನ ಟೆಂಪಲ್ ಸ್ಥಾಪನೆ ಬಗ್ಗೆ ಅವ್ರು ಹೇಳ್ತಾರೆ. ಜನಸಾಮಾನ್ಯನಿಗೆ ಅದು ಭಾಳ ಹತ್ತಿರವಾದಂಥ ವಿಷಯ ಅಲ್ಲ. ಕೆಲವರು ಯಾರು ಇವತ್ತು ಆ ವಿಷಯಗಳ ಮೇಲೆ ಮಾತಾಡ್ತಾರೆ ಅಂಥವರಿಗೆ ಆ ಮೂಲದಿಂದ, ಆ ಭಾವನಾತ್ಮಕ ಮೂಲದಿಂದ ಬಂದವರಿಗೆ ಅದು ವಿಷಯ ಪರಿಗಣನೆ ಆಗ್ತದೆ. ಆದರೆ ಇವತ್ತು ಕೂಲಿ ಕಾರ್ಮಿಕರು ಮತ್ತು ಬಡ ಜನರು, ಹಿಂದುಳಿದವರು, SC ST ಜನ ಇವ್ರಿಗೆಲ್ಲರಿಗೂ ಕೂಡ ನಮಗೇನು ಸಿಕ್ಕಿದೆ ಅನ್ನೋದು ಭಾಳ ಮುಖ್ಯ. ಈ ಸರ್ಕಾರದ ಸೌಲಭ್ಯ ಏನು ಸಿಕ್ಕಿದೆ ಅನ್ನೋದು ಮುಖ್ಯ. ಅದಕ್ಕಾಗಿ ತುಲನಾತ್ಮಕವಾಗಿ ಇವತ್ತು ಈ ಸಲದ ಚುನಾವಣೆಯಲ್ಲಿ ಮತದಾನ ಆಗ್ತದೆ ಮತ್ತು ಬಹುಶಃ ಕರ್ನಾಟಕದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಅದರ ಪರಿಣಾಮ ಹೆಚ್ಚು ಅನುಕೂಲಕರವಾಗಿ. ರಾಯಚೂರಲ್ಲಿ ಹೆಂಗಿರುತ್ತೆ ಸರ್ ಇಂಪ್ಯಾಕ್ಟ್? ಖಂಡಿತವಾಗಿ ಕಾಂಗ್ರೆಸ್ ಗೆಲ್ತದೆ. ಯಾಕಂದರೆ ನಮ್ಮ ಅಭ್ಯರ್ಥಿಯಾದಂಥ ಕುಮಾರ್ ನಾಯ್ಕ ಅವರು ಇಲ್ಲಿ ಅವರು ಕೈಗೊಂಡಿರುವಂಥ ಜನಪರವಾದಂಥ ನಿಲುವುಗಳು ಮತ್ತು ಜನರ ಜೊತೆ ಅವರ ಒಡನಾಟ ಭಾಳ ಮುಖ್ಯವಾಗಿ. ನಾವೆಲ್ಲ ಕಡೆ ಬೇರೆ ಬೇರೆ ಕಡೆ ಹೋದಾಗ ನಮಗೆ ಹೇಳ್ತಾ ಇರ್ತಾರೆ, ಕುಮಾರ್ ನಾಯ್ಕ ಅವರು ಜಿಲ್ಲಾಧಿಕಾರಿಗಳಾಗಿದ್ದಾಗ ಜನರನ್ನು ಭಾಳ ಹತ್ತಿರದಿಂದ ನೋಡ್ತಿದ್ರು, ಜನರ ಸಮಸ್ಯೆಗಳನ್ನ ಆಲಿಸ್ತಿದ್ರು. ಆ ಕಾರಣಕ್ಕಾಗಿ ಹೆಚ್ಚು ಇಲ್ಲಿ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ BJP ಅಭ್ಯರ್ಥಿಗಿಂತ, ಈಗ ಪ್ರಸಕ್ತ ಘೋಷಿಸಿದಂಥ ಅಭ್ಯರ್ಥಿಗಿಂತ ನಮ್ಮ ಅಭ್ಯರ್ಥಿಗೆ ಹೆಚ್ಚು ಗೆಲುವಿಗೆ ಪೂರಕವಾದಂಥ ಅಂಶಗಳಿವೆ. ನಿಮ್ಮ ಸರ್ಕಾರದ ಗ್ಯಾರಂಟಿನ ಮೋದಿ ಗ್ಯಾರಂಟಿ ವೈಪೌಟ್ ಮಾಡುತ್ತೆ ಅನ್ನೋದು ಒಂದು ಡಿಸ್ಕಷನ್ ಸರ್ ಇಲ್ಲಿ ರಾಯಚೂರಲ್ಲಿ. ಮೋದಿ ಗ್ಯಾರಂಟಿನ ಮೊದಲು ಕಾಂಗ್ರೆಸ್ ಗ್ಯಾರಂಟಿನ ಹೀಯಾಳಿಸಿರುವಂಥ ಪ್ರಧಾನಮಂತ್ರಿ, ಯಾವುದೇ ಒಂದು ವಿಷಯಗಳಿಗೆ ಪ್ರತಿಕ್ರಿಯೆ ನೀಡಿದಂಥ ಪ್ರಧಾನಮಂತ್ರಿ ಯಾವತ್ತೂ ಇವತ್ತು ನಾವೇನು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡುವ ಮೂಲಕ ಅಧಿಕಾರಕ್ಕೆ ಬಂದ ನಂತರ ಅವರು ತಮ್ಮ ಗ್ಯಾರಂಟಿಯನ್ನು ಘೋಷಿಸುವ ಮೂಲಕ ಪಲಾಯನವಾದಂಥ ಸಿದ್ಧಾಂತವನ್ನು ಅನುಸರಿಸ್ತಿದ್ದಾರೆ. ಹಾಗಾಗಿ ಅವರ ಗ್ಯಾರಂಟಿಯಲ್ಲಿ ಉಪಯುಕ್ತವಾಗಿ ಕಾಣಿಲ್ಲ. ನಮ್ಮ ಗ್ಯಾರಂಟಿ ಅವ್ರಿಗೆ ಹತ್ತಿರದಿಂದ ಇದೆ, ಆಕರ್ಷಿತವಾಗಿದೆ. ಆ ಕಾರಣಕ್ಕೆ ಅದರ ಮೇಲೆ ಚುನಾವಣೆ ಆಗ್ತದೆ. ನಾವೀಗ ಯಾದಗಿರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀವಿ. ಯಾದಗಿರಿ ನಗರ ಪ್ರದೇಶದಲ್ಲಿರುವಂತಹ ಗಾಂಧಿ ಚೌಕ್ನಲ್ಲಿದ್ದೀವಿ. ಇದು ಕೂಡ ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಯಾದಗಿರಿ ಒಂದು ಪ್ರತ್ಯೇಕ ಜಿಲ್ಲೆಯಾಗಿದ್ದರೂ ಕೂಡ ಲೋಕಸಭಾ ಚುನಾವಣೆಗೆ ಇದು ರಾಯಚೂರು ವ್ಯಾಪ್ತಿಗೆ ಸೇರುತ್ತೆ. ಹಾಗಿದ್ರೆ ಈ ಒಂದು ಯಾದಗಿರಿ ವಿಧಾನಸಭಾ ಕ್ಷೇತ್ರದ ಮತದಾರರ ಮನದ ಏನು ಅನ್ನೋದನ್ನು ಖುದ್ದು ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಲೋಕಸಭೆ ಚುನಾವಣೆ ಬಂದೈತೆ. ನಿಮ್ಮ
ಯಾದಗಿರಿ ಜಿಲ್ಲೆ ರಾಯಚೂರಿಗೆ ಬರುತ್ತೆ. ಸೊ ಯಾವ ಥರ ಇದೆ ವಾತಾವರಣ? ಸಪ್ರೇಟ್ ಜಿಲ್ಲೆ ಆಗಿದ್ರು ಕೂಡ ನೀವು ರಾಯಚೂರಿಗೆ ಸೇರ್ತೀರಿ. ದೇಶದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿ ದೇಶಭಕ್ತ, ಹೀಗಾಗಿ ಒಳ್ಳೆ ಆಡಳಿತ ಕೊಟ್ಟಿರ್ತಕ್ಕಂಥ ವಿಚಾರ. ಹೀಗಾಗಿ ಒಲವು ಭಾಳ ಬಿ ಜೆ ಪಿ ಕಡೆಗೆ ಇದೆ. ಕಾಂಗ್ರೆಸ್ ಕಡೆಗೆ ಇಲ್ವಾ? ಕಾಂಗ್ರೆಸ್ನಲ್ಲಿ ಅರ್ಥನೇ ಇಲ್ಲ ರೀ. ದೇಶದ ಹಿತದೃಷ್ಟಿಯಿಂದ ಆಡಳಿತದ ಚುಕ್ಕಾಣಿಯ ಮಾತುಗಳೇ ಇಲ್ಲ ಅವ್ರ ಬಳಿ. ಹೀಗಾಗಿ ಅಭಿವೃದ್ಧಿ ಆಗಂದ್ರೆ ಹೆಂಗಾಗ್ತದೆ? ಬಿಜೆಪಿ ಅವರು ಬಂದರೆ ಅಭಿವೃದ್ಧಿ ಆಗ್ತದೆ ಗ್ಯಾರಂಟಿ. ಈಗ 10 ವರ್ಷದಿಂದ ನೋಡ್ತಾ ಇದ್ದೀವಲ್ಲ ಸರ್, ಇಂದ 70 ವರ್ಷಗಳಿಂದ ಆಡಳಿತ ಮಾಡ್ಕೊಂಡು ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಈಗ ಏನು ಮಾಡ್ತಾ ಇದ್ದಾರೆ? ಎಲ್ಲರೂ ಜೈಲು ಸೇರ್ತಾ ಇದ್ದಾರೆ ಇಷ್ಟೇ. ಕಾಂಗ್ರೆಸ್ ಗ್ಯಾರಂಟಿ ಕೈ ಹಿಡಿಯಲ್ವ ಈ ಸಭೆ ಚುನಾವಣೆಯಲ್ಲಿ? ಸುಮ್ಮನೆ ಹಾಳು ಮಾಡಕ್ಕ ರಾಜ ಮಹಾರಾಜರು ಹಿಂದಿನ ಕಾಲದಲ್ಲಿ ತೆರಿಗೆ ಮುಖಾಂತರ ದೇಶ ರಾಜ್ಯ ಹಿತವನ್ನು ಕಾಪಾಡ್ತಿದ್ರು. ಅದೇ ಥರನೇ ಆಡಳಿತ, ಇದು ಸಂವಿಧಾನ. ಈ ರೀತಿಯಿಂದ ಕಲೆಕ್ಟ್ ಮಾಡಿಲ್ಲ ಅಂದರೆ ಈ ಥರ ಫ್ರೀ ಕೊಡೋದ್ರಿಂದ ಸಮಸ್ಯೆ ಆಗುತ್ತೆ. ಸಮಸ್ಯೆ ಆಗ್ತದೆ, ದೇಶ ಹಾಳಾಗಿ ಹೋಗ್ತದೆ ಸರ್. ಈಗ ಆರ್ಥಿಕತೆಯಿಂದ 5ನೇ ಮಟ್ಟ ಬಂದಿದ್ದೀವಿ, ಎಲ್ಲ ಗೊತ್ತದ ನಿಮ್ಗೆ. ನೋಡ್ರಿ, ಈಗ 3ನೇ ಮಟ್ಟಕ್ಕೆ ತೊಗೊಂಡು ಹೋಗ್ತೀನಿ ಅಂತಕ್ಕಂಥ ವಿಚಾರ ಹೇಳತ್ತಾರ ಅವರು. ಅವ್ರಿಗೆ ಬೆಂಬಲ ಮಾಡಿದರೆ ಒಳ್ಳೇದಲ್ಲ. ಈಗ ನಮ್ಮ ದೇಶ ಹಿತದೃಷ್ಟಿಯಿಂದ ದೇಶ ಮೊದಲು ನೋಡ್ರಿ ನೀವು. ಸುತ್ತಮುತ್ತ ಬಾರ್ಡರ್ಗಳಲ್ಲಿ ಎಷ್ಟು ಆತಂಕಿಗಳ ಆದರ ಅದನ್ನೆಲ್ಲ ನಿರ್ಮೂಲನೆ ಮಾಡ್ಲಿಕ್ಕೆ ಅದು ಮಾತ್ರ ಲೆಕ್ಕ. ಇಲ್ಲಿ ಗ್ಯಾರಂಟಿ ಏನಿಲ್ಲ ಸರ್. ಸುಮ್ಮನೆ ನಮ್ಮ ಒಟ್ಟಿಗಾಗಿ ಎಲ್ಲರೂ ಮಾಡೋದು, ಒಟ್ಟಿಗಾಗಿ ಗೇಣು ಬಟ್ಟೆಗಾಗಿ ಅಷ್ಟೇ ಮಾಡ್ತಕ್ಕಂಥ ಆಡಳಿತ. ಒಳ್ಳೆ ದೃಷ್ಟಿಯಿಂದ ಬಡವರಿಗೆ ಏಳಿಗೆ ಮಾಡ್ತಕ್ಕಂಥ ರಾಜ್ಯಭಾರ ಆಗ್ಬೇಕು. ಅವಾಗ ಮಾತ್ರ ದೇಶ ಉದ್ಧಾರ ಆಗ್ತದೆ. ಅಲ್ಲಿವರೆಗೆ ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ನರೇಂದ್ರ ಮೋದಿ ಒಳ್ಳೆ ಆಡಳಿತಗಾರ, ಆಸೆ ಇಲ್ಲ, ಆಕಾಂಕ್ಷೆ ಇಲ್ಲ. ಬಡವರು ಮಗ ಆಗಿಗೇಸಿ ಬೆಳೆದಗೇಸಿ ಅವನಿಗೇನು ಹೆಂಡ್ರ ಮಕ್ಕಳ ಆಸೆ ಆಕಾಂಕ್ಷೆ, ನನ್ನ ಮಗನಿಗೆ ಕೊಡು, ನನ್ನ ಮಗಳಿಗೆ ಕೊಡು, ಗಂಟು ಮಾಡಮು ಅಂತಕ್ಕಂಥ ವಿಚಾರ ಆದ ಇಲ್ಲ. ಈ ಥರ ಅಗ್ಗೇಸಿ ಮಾಡಿದ್ರೆ ಒಳ್ಳೇದು ಅಂತಕ್ಕಂಥ ನಮ್ಮ ಅಭಿಪ್ರಾಯ. ಒಳ್ಳೇದು ಅನ್ಬೇಕು, ಕೆಟ್ಟದ್ದು ಅನ್ಬೇಕು. ಸ್ವತಂತ್ರ ಸಿಕ್ಕ ನಂತರ ಏಕೈಕ ಪ್ರಧಾನಿ ಅಂದ್ರೆ ನರೇಂದ್ರ ಮೋದಿ, ದಕ್ಷ ಆಡಳಿತಗಾರತ. ಯಾಕಂದ್ರೆ ಭಾರತ ದೇಶ ಹಿಂದೆಂದು ಮುಂದೆಂದು ಕಾಣದಂತ ಒಂದು ಪ್ರಧಾನಿ ಕೊಟ್ಟದ ನಮ್ಮ ದೇಶ. ಪ್ರಧಾನಮಂತ್ರಿ ಅಂದ್ರೆ ಅದು ಒಂದು ಶಕ್ತಿ ಇದೆ, ಅವರಲ್ಲಿ ಸಾಮರ್ಥ್ಯ ಇದೆ. ಅದಕ್ಕಾಗಿ ಕಾಂಗ್ರೆಸ್ ಅಲ್ಲಿ ಯಾರು ಇಲ್ವಾ ಅಂತವರು? ನಮ್ಗೇನು ಅಷ್ಟು ಕಾಣಿಸ್ತಾ ಇಲ್ಲ ಸರ್. ಪ್ರಧಾನಿ ಮೋದಿಯವರು ಇಡೀ ಪ್ರಪಂಚವೇ ಹೊಗಳ್ತಕ್ಕಂಥ ಏಕೈಕ ನಮ್ಮ ಭಾರತ ದೇಶದ ಪ್ರಧಾನಿ ಎಂಬುದು ನಮ್ಗೊಂದು ಹೆಮ್ಮೆ ಅದ. ಮೋದಿಗೋಸ್ಕರ ಈ ಸಲನೂ ಬಿಜೆಪಿಗೂ. ಹೌದ್ರಿ, ಹೌದೌದು. ಮೋದಿ ಮೇಲೆ ಯಾದಗಿರಿ ಜಿಲ್ಲೆ ಫುಲ್ಲು, ಎಲ್ಲ ಕಡೆಗೂ ಬಿಜೆಪಿ. ಯಾದಗಿರಿ ಫುಲ್ ಅಂಡ್ ಫುಲ್ ಬಿಜೆಪಿ, ಎಲ್ಲ ಬಿಜೆಪಿ. ಯಾದಗಿರಿ ಜಿಲ್ಲೆ ಎಲ್ಲ ಪೂರಾ ಆಲ್ ಇಂಡಿಯಾ ಮೋದಿ. ಎದಕ್ಕೋಸ್ಕರ? ಒಳ್ಳೆ ಆಡಳಿತ ಮಾಡಿದ್ದಾರೆ. ಈ ದೇಶಕ್ಕೋಸ್ಕರ ಎಷ್ಟನೇ ಸ್ಥಾನದಾಗ ಆದದ್ದು? 3ನೇ ಸ್ಥಾನದಾಗ ಆದ. ಇನ್ನು 1ನೇ ಸ್ಥಾನದಾಗೂ ಬರಬಹುದು, ಅದು ಅಪೇಕ್ಷೆ. ಏನು 3ನೇ ಸ್ಥಾನ? ಆಡಳಿತ ಅಂಬೋದು ಈ ಫೈನಾನ್ಷಿಯಲಿ ಆಯಿತು, ಒಂದು ನಡವಳಿಕೆ ಆಯಿತು. ಕಾಂಗ್ರೆಸ್ ಗೌರ್ಮೆಂಟ್ ಎಷ್ಟು ವರ್ಷ? 60 ವರ್ಷ ಮಾಡಿದೆ. ಅವ್ರೇನು ಮಾಡೇ ಇಲ್ವಾ? ಮಾಡಿಲ್ಲ ಅಂತಲ್ಲ, ಮಾಡಿದ್ದಾರೆ. ಇವರು ಎಷ್ಟನೇ ಸ್ಥಾನಕ್ಕೆ ಬಂದರು, ಅದು ಮೇನ್ ಇಂಪಾರ್ಟೆಂಟ್. ಅಲ್ಲ, ಲೋಕಸಭೆ ಚುನಾವಣೆಗೂ ಯಾದಗಿರಿ ಜಿಲ್ಲೆ ಸಮಸ್ಯೆಗಳು ಬರಲ್ಲ, ಯಾವುದು ಲೆಕ್ಕಕ್ಕೆ ಬರಲ್ಲ. ಏನಿದ್ರು ಮೋದಿ ದೇಶ ಅಷ್ಟೇ. ಫಸ್ಟ್ ಪ್ರಿಫರೆನ್ಸ್ ಮೋದಿ, ಸೆಕೆಂಡ್ ದೇಶ. ಫಸ್ಟ್ ದೇಶ ಆಮೇಲೆ ಮೋದಿ. ಅದು ಮೋದಿ ಫಸ್ಟ್ ಆಮೇಲೆ ದೇಶ. ಮೋದಿ ಫಸ್ಟ್ ಆಮೇಲೆ ದೇಶ. ಮೋದಿ ಫಸ್ಟ್ ಆಮೇಲೆ ದೇಶ. ಎಲ್ಲ ಇಲ್ಲೆಲ್ಲ ಹಂಗೆ ಎಲ್ಲ ಹಂಗೆ ಮಾತಾಡ್ತಾ ಇದ್ದಾರೆ. ಯಾಕೆ ಹಂಗೆ? ಹಂಗೆ ಇದೆಯಲ್ಲ ಈ ಪ್ರಪಂಚದಾಗ. ಹೆಂಗಿತ್ತು ಸರ್ ವಾತಾವರಣ ಎಲೆಕ್ಷನ್ದು? ಕಾಂಗ್ರೆಸ್ ಇದೆ ಜಾಸ್ತಿ. ಕಾಂಗ್ರೆಸ್ ಎಲ್ಲ ಪಂಚ ಗ್ಯಾರಂಟಿಗಳು ಮತ್ತು ಈಗ 25 ಗ್ಯಾರಂಟಿಗಳು ಕೊಟ್ಟರು. ಬರೀ ಮೋದಿ ಅಂತಾರ.
ಮೋದಿ ರಾಷ್ಟ್ರ ಮಟ್ಟದಲ್ಲಿ ಬಿಂಬಿಸ್ತಾನೆ, ಬಟ್ ರಾಜ್ಯ ಅಥವಾ ಲೋಕಲ್ ಸಮಸ್ಯೆಗಳ ಬಗೆಹರಲ್ಲ. ಆಮೇಲೆ ಬರೀ ಬಿಂಬಿಸೋದಾಯಿತು, ಪ್ರಪಂಚದಲ್ಲಿ ಅತಿ ಎತ್ತರಕ್ಕೆ ಬೆಳೆದವ್ರ ಶಿಸ್ತು ನೋಡ್ತಾರೆ. ಬಟ್ ನಮ್ಮ ಇದರಲ್ಲಿ ಚುನಾವಣೆ ಬಾಂಡುಗಳಾಯಿತು, BJP ಪಕ್ಷದ್ದು ಮೊದಲು ಅಧಿಕಾರ ಬರಲಾರ್ದು ಮೊದಲು 400-500 ಕೋಟಿ ಇದ್ದದ್ದು ಈಗ 6,000 ಕೋಟಿ ತನ್ನ ಪಾರ್ಟಿ ಫಂಡ್ ಅನ್ನು ಹೆಚ್ಚಿಸ್ಕೊಂಡದ. ಮತ್ತೆ ಏನಿಲ್ಲ, ದುಡ್ಡಿದೆಯಲ್ಲ ಬರೀ ಬಿಜೆಪಿ ಬಹಳಷ್ಟು ಕಡಿಮೆ ಇದೆ. ಈಗ 1,000ದಷ್ಟು ಅಷ್ಟೇ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ, ಮತ್ತು ಆಮೇಲೆ ಬಡವರ ಕಲ್ಯಾಣಕ್ಕಾಗಿ 70 ವರ್ಷದಿಂದ ದುಡಿದಿದೆ. ಈಗ ಬಂದದ್ದು ಓನ್ಲಿ 9 ವರ್ಷದಿಂದ ನಾವು ಹಿಂದೆ ಏನು ಮಾಡಿದೆ, 70 ವರ್ಷ ಕಾಲ ಏನು ಮಾಡಿದೆ ಅಂತಿದೆ. ಬಟ್ ಪ್ರತಿಯೊಂದು ಡೆವಲಪ್ಮೆಂಟ್ನಲ್ಲಿ ಪ್ರತಿಯೊಂದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ್ದು ಮತ್ತು ಆಡಳಿತದಲ್ಲಿ ಕಾಂಗ್ರೆಸ್ ಪಕ್ಷದ್ದು ಮುಂದುವರೆದಿದೆ. ಈ ಮೋದಿ ಒಬ್ಬರನ್ನೇ ಬಿಂಬಿಸ್ಕೊಂತ ಹಿಂದ ಅವ್ಯವಹಾರಗಳು ಭಾಳಷ್ಟು ನಡೀತಾ ಇವೆ, ಬಟ್ ಅದನ್ನ ಕಾಣಿಸ್ತಾ ಇಲ್ಲ. ಬರೀ ಮೀಡಿಯಾ ಆಯಿತು. ಅಲ್ಲ, ನಿಮಗನ್ಸೋ ಪ್ರಕಾರ ಏನೇನು ಅವ್ಯವಹಾರಗಳು? ಎಲ್ಲ ಚುನಾವಣೆ ಬಾಂಡುಗಳಾಯಿತು, PM ನಿಧಿ ಆಯಿತು, ಇದ್ರ ಬಗ್ಗೆ ಎಲ್ಲಿ ಚಕಾರ ಎತ್ತುತ್ತಾ ಇಲ್ಲ. ಬರೀ ರಾಜ್ಯ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಅಥವಾ ಪ್ರಪಂಚ ಮಟ್ಟದಲ್ಲಿ ಅತಿ ಎಚ್ಚರದ ಭಾರತ ಅಂತೇಳಿ ಆಟೋಕ್ರೆಟಿಕ್ ಸಿಸ್ಟಮ್ನಲ್ಲಿ ತೋರಿಸ್ತಾ ಇದ್ದಾರೆ. ಬಟ್ ನಮ್ಮ ಇದರಲ್ಲಿ ಈಗ ಕೊಟ್ಟಂಥ ಇದರಲ್ಲಿ ನಾವು ಕನಿಷ್ಠ ಪಕ್ಷ ಕಾಂಗ್ರೆಸ್ ಪಕ್ಷ ಕನಿಷ್ಠ ಆಡಳಿತಕ್ಕೆ ಎಷ್ಟು ಬೇಕು ಅಷ್ಟಾದರೂ ನಾವು ಸೀಟ್ ಗೆಲ್ತಾರ. ಮತ್ತು ಆಮೇಲೆ ಲೋಕಲ್ನಲ್ಲಿ ಫುಲ್ಲು ಎಲ್ಲ ಬಿಜೆಪಿ ಇಲ್ಲಿ ಕಾಂಗ್ರೆಸ್ ಇಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಆ ಲೋಕಲ್ ಸಮಸ್ಯೆ ಮತ್ತು ಅದರಿಂದ ಹೋದ ಸಲ ಕಡಿಮೆ ಅಂತರದಲ್ಲಿ ಸೋತಾರ. ಈ ಸಲ ಕಂಪಲ್ಸರಿ ಕಾಂಗ್ರೆಸ್ ಪಕ್ಷ ಈ ಸ್ಥಳೀಯದಲ್ಲಿ ಕುಮಾರ್ ನಾಯಕ್ ಆಯಿತು ಮತ್ತು ಕಲಬುರಗಿಯಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಆಯಿತು, ಕಂಪಲ್ಸರಿ ವಿಜಯ ಸಾಧಿಸ್ತಾರ. ಆಮೇಲೆ ಸ್ಥಳೀಯ ಮಟ್ಟದ ಸಮಸ್ಯೆಗಳ ಬಗ್ಗೆ ಬಗೆಹರಿಸ್ಕೊಂಡು ಇವ್ರು ಯಾರಾದರೂ ನೋಡ್ರಿ, ಉಮೇಶ್ ಜಾಧವ್ ಆಯಿತು, ಕುಮಾರ್ ನಾಯಕ್ ಆಯಿತು, ಇವ್ರು ಏನು ಮಾಡ್ತಾ ಇದ್ದಾರೆ, ಬರೇ ಮೋದಿಯ ಬಗ್ಗೆ ತನಗೆ ಓಟು ಕೇಳ್ತಾ ಇಲ್ಲ, ಬರೀ ಮೋದಿಯ ಬಗ್ಗೆನೇ ಮೋದಿ ಬಗ್ಗೆ ಓಟು ಕೇಳ್ತಾರೆ. ಸ್ಥಳೀಯವಾಗಿ ಏನು ಸಮಸ್ಯೆಗಳವ ಅದ್ರ ಬಗ್ಗೆ ಸ್ಪಂದನೆ ಇಲ್ಲ. 5 ವರ್ಷ ಎಲ್ಲಿರ್ತಾರೋ ಗೊತ್ತಿಲ್ಲ. ಈಗ ಎಲೆಕ್ಷನ್ ಬಂದಾಗ ಮಾತ್ರ ತಮ್ಮ ಈ ಮೋದಿಯ ಮುಖವಾಡವನ್ನು ಹೇಳಿ ಇಲ್ಲಿ ತಮ್ಮ ಓಟು ಪಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಅಲ್ಲ, ಇಲ್ಲಿ 5 ಗ್ಯಾರಂಟಿಗಳೆಲ್ಲ ವರ್ಕೌಟ್ ಆಗುತ್ತಾ ಈ ಸಲ? ಆಗುತ್ತೆ 5 ಗ್ಯಾರಂಟಿಗಳು ಬಡವರಿಗೆ ಪ್ರತಿಯೊಬ್ಬರಿಗೆ ಅದು ಮನೆ ಮುಟ್ಟಿದೆ, ಮ್ಯಾಕ್ಸಿಮಮ್ ಆಗುತ್ತೆ ಅಂತ ಹೇಳಿ ಭರವಸೆ. 5 ಗ್ಯಾರಂಟಿಗೆ ನಮ್ಮ ಹತ್ರ ಮೋದಿ ಗ್ಯಾರಂಟಿ ಇದೆ ಅಂತಿದ್ದಾರೆ ಬಿಜೆಪಿ. ಅದೇ ಹೇಳ್ತಾ ಇದ್ದೀನಲ್ಲ, ಬರೀ ಮೋದಿಯ ಮುಖವಾಡ ಒಂದೇ ತೋರಿಸ್ತಾ ಇದ್ದಾರೆ. ಬಟ್ ಬಡವರ ಕಲ್ಯಾಣಗೋಸ್ಕರ ಯಾವುದೇ ಸ್ಕೀಮ್ಗಳಿಲ್ಲ. ಮತ್ತು ಪ್ರೈವೇಟೈಸೇಷನ್ ಬಂತು, ಎಲ್ಲ ಗೌರ್ಮೆಂಟ್ ಸೆಕ್ಟರ್ನ ಪ್ರೈವೇಟೈಸೇಷನ್ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ಗೌರ್ಮೆಂಟ್ ಕಲ್ಯಾಣ ಅಥವಾ ಬಡವರ ಕಲ್ಯಾಣಗೋಸ್ಕರ ಯಾವುದು ಮಾಡ್ತಾ ಇಲ್ಲ. ಲೋಕಸಭೆ ಚುನಾವಣೆ ಹತ್ರ ಬಂತಲ್ವಾ, ಹೆಂಗಿದೆ ಯಾದಗಿರಿಯಲ್ಲಿ ವಾತಾವರಣ? ಆಲ್ಮೋಸ್ಟ್ ಆಲ್ ಬಿಜೆಪಿ. ಯಾದಗಿರಿ ಫುಲ್ ಬಿಜೆಪಿ ಅಂತನಾ? ಯಾಕೆ? ಜನರ ಆಡಳಿತ ಮೆಚ್ಕೊಂಡ್ರೆ ಮೋದಿದು. ಒಂದೇ ಮೋದಿ ಮಾತ್ರ, ಬೇರೆ ಏನಿಲ್ಲ. ಲೋಕಲ್ ಲೀಡರ್ಸ್ನು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ಈ ಸಲ ವಿಧಾನಸಭೆ ಎಲೆಕ್ಷನ್ನಲ್ಲಿ ಗ್ಯಾರಂಟಿಗಳು ಕೊಟ್ಟಿದ್ರು ಅವರು. ಬಟ್ ಈಗ ಮತ್ತೆ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ. ಯಾವ ಗ್ಯಾರಂಟಿಗಳು ವರ್ಕೌಟ್ ಆಗಲ್ಲ. ದೇಶ ಉಳಿಬೇಕಾದ್ರೆ ಒಬ್ಬ ಒಳ್ಳೆ ಸಮರ್ಥ ನಾಯಕ ಬೇಕು. ಆ ಸಮರ್ಥ ನಾಯಕ ಈ ಪಾರ್ಟಿ ಅಂತಲ್ಲ, ಬಟ್ ಇದುವರೆಗೆ 10 ವರ್ಷದಿಂದ ಆಡಳಿತ ನಡೆಸ್ತಾ ಇದ್ದಾರೆ. ಒಂದು ಒಳ್ಳೆ ರೀತಿ ವಾತಾವರಣ ಇದೆ ಅಂತ ನನ್ನ ಭಾವನೆ. ಕಾಂಗ್ರೆಸ್ ಅಲ್ಲಿ ಆ ಥರದ ನಾಯಕರು ಯಾರು ಇಲ್ಲ ಅಂತಾನೆ? ನಿಮ್ಮ ಪಕ್ಕದ ಜಿಲ್ಲೆಯವರು ಮಲ್ಲಿಕಾರ್ಜುನ್ ಇದ್ದಾರೆ, ಅದಂತೂ ಅವರು ಸಮರ್ಥ ನಾಯಕರೇ. ಬಟ್ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲಲ್ವಾ, ಕೊಡ್ತಾ ಇಲ್ಲಲ್ಲ. ಕಳೆದ 70 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಆಡಳಿತ. ಬಟ್ ಇದುವರೆಗೂ ಆ ಥರ ಈ ಕಳೆದ 10 ವರ್ಷಗಳಿಂದ ಆದಂಥ ಕೆಲವೊಂದು ಕಾರ್ಯಕ್ರಮಗಳು ಮತ್ತು ಕೆಲವೊಂದು ನೋಡ್ತಾ ಇದ್ವಲ್ಲ ನಾವೆಲ್ಲ. ಈಗ ಬಾರ್ಡರ್ನಲ್ಲಿ ಆಯಿತು, ಅಲ್ಲಿ ಆಯಿತು, ಇಲ್ಲಿ ಆಯಿತು, ಎಲ್ಲ ವಿಶ್ಲೇಷಣೆ ನೋಡ್ತಾ ಇದ್ದರೆ ಭಾರತೀಯ ಜನತಾ ಪಕ್ಷ ಸರಿ ಅನಿಸ್ತದೆ. ಕಾಂಗ್ರೆಸ್ ಇಲ್ಲ, ಸರಿ ಇಲ್ಲ. ಸರಿ ಇಲ್ಲ ಅಂತಲ್ಲ, ಬಟ್ ಆಡಳಿತ ದೇಶ ಫಸ್ಟ್ ನಮಗೆ ಬರೋದು ದೇಶ ಅಂತ ಬಂದಾಗ ಆಡಳಿತ ನೋಡಿದ್ವಿ. ಕಳೆದ 70 ವರ್ಷಗಳಿಂದ ನೋಡ್ತಾ ಇದ್ದೀವಲ್ಲ, ಕೆಲವೊಂದು ಬದಲಾವಣೆಗಳಾದವು ಈಗ. ಅದಕ್ಕಾಗಿ ನಮ್ಮ ಆಯ್ಕೆ ಭಾರತೀಯ ಜನತಾ ಪಕ್ಷ. ಸರ್ ನಮಸ್ಕಾರ. ಸರ್ ಹೆಂಗಿದೆ ಸರ್ ಚುನಾವಣೆ ಈ ಕಡೆ ಯಾದಗಿರಿಲಿ ಲೋಕಸಭೆ? ಇರ್ತದೆ ಸರ್. ಎಲ್ಲ ಹೆಂಗ ಆದಂತಂದ್ರೆ ನಾವು ಟೈಮಿಗೆ ನೀರು ಸಿಗತ್ತಲ್ಲ ಜನಕ್ಕೆ, ಆ ಥರ ಇದು ಊರ್ನಾಗ ಏನಂತಂದ್ರೆ ಏನು ಸರ್, ಯಾವುದೂ ಅನುಕೂಲ ಇಲ್ಲ ಅಂತಾರ ಹಂಗಾದ ಈಗ ಪರಿಸ್ಥಿತಿ.
ಆ ಪರಿಸ್ಥಿತಿಯಲ್ಲಿ ಇಲ್ಲಿ ಅದು ಯಾದಗಿರಿ ಇನ್ನೂ ಅಭಿವೃದ್ಧಿ ಡೆವಲಪ್ಮೆಂಟ್ ಆಗ್ಬೇಕಿತ್ತು ಅಂತ ಅನ್ಸಲ್ವಾ ಸಿಟಿ? ಆಗ್ಬೇಕು ಸರ್. ಇದು ಎಷ್ಟು ಡೆವಲಪ್ಮೆಂಟ್ ಆದಂತಂದ್ರೂ ಜನಗಳಿಗೆ ಅಷ್ಟು ತೊಂದರೆ ಆಗ್ಲಕತ್ತದ. ಏನೇನು ತೊಂದರೆ ಆಗ್ತಿದೆ ನಿಮ್ಗೆ ಇಲ್ಲಿ? ಎಲ್ಲ ಅಷ್ಟು ಈಗ ನೋಡ್ರಿ ಸರ್, ಏನು ಮಾಡ್ತಾರ, ಈಗ ನಾವು ಗೌರ್ಮೆಂಟ್ ಸವಲತ್ತು ಆಗಿ ಇರ್ಬೇಕಪ್ಪ ಅಂತ ನಾವು ಅನಿಸ್ತೀವಿ ನೋಡ್ರಿ. ಯಾವುದೇ ಆಗಲಿ ಏನೋ ಕೇಳಬೇಕು ಅಂತ ಏನು ಮಾಡಬೇಕು ಅಂತ ಹೋದ್ರೆ ಯಾವುದು ಕೊಡಬೇಕಾದ್ರೆ ಯಾವ್ದು ನೋಡ್ರಿ ರೊಕ್ಕ ಕೊಡ್ರಿ ಅಂತಾನೆ ಮಾತಾಡ್ತಾರೆ. ಲಂಚ ಕೇಳ್ತಾರೆ. ಲಂಚ ಯಾವ್ದಕ್ಕೆ ನೋಡ್ರಿ ಲಂಚನೇ ಇಲ್ಲಿ. ಯಾವ್ದು ನೋಡಿದ್ರೆ ಯಾವ್ದಕ್ಕೆ ನೋಡಿದ್ರೆ ಯಾವ್ದು ಏನೋ ನಾವು ಗೌರ್ಮೆಂಟ್ ಲೇಸಿಂದ ಯಾವುದೋ ಸಿಗ್ತದಪ್ಪ, ಆ ಪಕ್ಷ ಇರಲಿ ಈ ಪಕ್ಷ ಇರಲಿ ಅಂತ ಮಾಡ್ತೀವಿ. ಯಾವ್ದು ಪಕ್ಷ ಇದ್ರೆ ಯಾವುದಕ್ಕೂ ನೋಡಿದ್ರೆ ರೊಕ್ಕ ಇರ್ಲಾರ್ದ ಯಾವ್ದು ಪಕ್ಷ ಆಗೋದಿಲ್ಲ ಸರ್. ಅವ್ಯವಸ್ಥೆ ಸಿಕ್ಕಾಪಟ್ಟೆ ಇಲ್ಲಿ ಮಾತ್ರ ಯಾವ್ದು ನಮ್ಗೆ ಸವಲತ್ತು ಕೊಡಕ್ಕಿಲ್ಲ. ಅಲ್ಲ ಆದ್ರೂ ಈಗ ಚುನಾವಣೆ ಹತ್ರ ಬರ್ತಿದ್ಯಲ್ಲ, ಯಾರು ಗೆಲ್ಬೋದು ನೋಡ್ರಿ ಸರ್? ನಮ್ಮ ಲೆಕ್ಕದಲ್ಲಿಂತ ಈಗಿನ ಸಿಚುವೇಶನ್ ಲೆಕ್ಕ ನೋಡಿದ್ರೆ ನಮ್ಗೆ BJP ಬರ್ಬೇಕಂತ ಅದು. ಈಗ ಯಾಕೆ ಹೇಳಿ? ಹೌದು, ಈಗ ಇದು ಕಾಂಗ್ರೆಸ್ ಆದ ಈಗ ಒಂದೊಂದು ಏರಿಯಾದೊಳಗ ನೀರಿಲ್ಲ. ನೀರಿಂದ ಸಲುವಾಗಿ ಎಷ್ಟೋ ಬಡ್ದಾಡ್ಲಾಕತ್ತೀವಿ. ಇಲ್ಲಿ ಯಾತಿರ ನೀರು ಇಟ್ಟಿಗೆ ಗೌರ್ಮೆಂಟ್ಗಳು ನೀರು ಕಳಿಸ್ತಾರೆ. ಇಲ್ಲಿ ಇಟ್ಟಿಗೆ ಇದಕ್ಕೆ ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ ಅಂತಪ್ಪ. ಯಾದಗಿರಿ ಇದಾಗ್ಯದ. ಏನು ಸರ್ ವಾತಾವರಣ ಹೆಂಗಿದೆ ಯಾದಗಿರಿ? BJP ಸರ್. ಮೋದಿ ರೀ ಸರ್, ದೇಶಕ್ಕೆ ಒಳ್ಳೇದು ಮಾಡ್ಯಾನ. ಕಾಂಗ್ರೆಸ್ ಅವ್ರೇನು ಒಳ್ಳೇದು ಮಾಡಲ್ಲ ಅಂತ ಮಾಡಿಲ್ಲ ಅಂತ ನಮಗೆ ಅಭಿಪ್ರಾಯ ಹಂಗ ಸರ್. ನಮ್ಮ ದೇಶದ ಪ್ರಧಾನಿ ಅವ್ರು ಒಂದು ಕಪ್ಪು ಚಿಕ್ಕಿಲ್ಲ, 25 ವರ್ಷ ಆಯ್ತು ಬಿಡ್ರಿ. ಕಾಂಗ್ರೆಸ್ ಚೆನ್ನಾಗಿದೆ, ಆದ್ರೆ ಅವರು ಅಷ್ಟು ದೇಶಕ್ಕಾಗಿ ಏನು ಮಾತಾಡಲ್ಲ. ಹಿಂದುತ್ವ ಬಗ್ಗೆ ಮಾತಾಡಲ್ಲ. ನಮ್ಮ ಭಾರತ ದೇಶದ ಹಿಂದೂ ಬಗ್ಗೆ ಮಾತಾಡೋಕೆ BJP ಒಂದೇ ಸರ್. ಕಾಂಗ್ರೆಸ್ದವ್ರು ಯಾವಾಗಲಿ ಆಡಿಲ್ಲ ಮಾತು. ಆಡಬೇಕು ಅಂತನಾ? ಹೌದ್ರಿ. ನಮ್ಮ ದೇಶ ಭಾರತ ದೇಶ ಇರೋದು ಒಂದೇ. ಬೇರೆ ಮುಸ್ಲಿಂ ಕಂಟ್ರಿ 156 ದೇಶ ಇದೆ. ನಮ್ಮ ದೇಶದಲ್ಲಿ ಒಂದೇ ದೇಶ ಇದೆ, ಭಾರತ ದೇಶ ಆಗಬೇಕು. ಹಿಂದುತ್ವ ರಾಷ್ಟ್ರ ಆಗ್ಬೇಕು ಸರ್. ಭೂತಾನ್ ಹಿಂದೂ ರಾಷ್ಟ್ರ ಅಲ್ಲ? ಹಿಂದೂ ರಾಷ್ಟ್ರ ಭೂತಾನ್. ಎರಡು ಆಯ್ತಲ್ಲ? ಭೂತಾನ್ ಬೇಡ ಸರ್, ಇದು ಒಂದೇ ಆಗ್ಬೇಕು. ಹಂಗ ಮತ್ತೆ ಈ ಕಡೆ ಏನ್ ಹೇಳ್ತಾರೆ ಯಾದಗಿರಿ ಜಿಲ್ಲೆಯಲ್ಲಿ? ನಮ್ಮ ಬಿಜೆಪಿ ನಮ್ಮ ಬಿಜೆಪಿಗೆ ಯಾರೇನಿದ್ರು ಸರ್, ಮೋದಿ ನೋಡಿ ಓಟ್ ಹಾಕೋದು. ಸಮಸ್ಯೆ ಪಕ್ಷ ಇಂಪಾರ್ಟೆಂಟ್ ಇಲ್ರಿ, ಮೋದಿ ಇಂಪಾರ್ಟೆಂಟ್ ಅಷ್ಟೇ. ಮೋದಿ ಇಂಪಾರ್ಟೆಂಟ್ ಮಾಡಿ ಮೋದಿ ಮಾಡ್ಯಾನ್ರಿ, ಕೆಲಸ ಮಾಡ್ಯಾನ. ಕೆಲಸ ಮಾಡಿದ ಸಲುವಾಗಿ ನಾವು ಮೋದಿಗೆ ಯಾರ್ಯಾಕೆ ಪಕ್ಷದಾಗ ಯಾರ್ಯಾರು ನಿಂದ್ರು. ಕಾಂಗ್ರೆಸ್ ಸರ್ಕಾರದವ್ರು ಹಾಕಿರೋ ಒಂದು ಕಟ್ರ ಸ್ಟಾಪ್ ಮಾಡೋವಲ್ರು, ಒಂದು ಪೌಡ್ರ್ ಹೊಡಿವಲ್ರು. ದ್ವಾಮಿ ಆಗಿದಾವ. ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಅದಕ್ಕೆ ಏನು ಪ್ರಯಾಣ ಅದು ಅಲ್ಲಿ ಹೋದ್ರೆ ಓಟ. ಈಗ 5 ಗ್ಯಾರಂಟಿ ಕೊಟ್ಟವರಲ್ಲ ಕಾಂಗ್ರೆಸ್ ಅವರು, ಬೇಕಾಗಿಲ್ರಿ ನಮಗೆ ಬೇಕಾಗಿಲ್ಲ. ನಾವು ದುಡಿದೇ ನಮಗಾಗಲ್ಲ, ಅವ್ರು ಕೊಟ್ಟದ್ದು ಎಷ್ಟು ದಿವಸ ಆಗ್ತದ. ನಾವು ದುಡಿದೇ ನಮಗಾಗಲ್ಲ. ನಾವು ರೈತರು, ನಮ್ಮ ಬೆಳೆ ಏನಾದ ತೊಗೋಬೇಕಾಯ್ತಾರ ಕಮ್ಮಿ ರೇಟ್ ತೊಗೊಂತಾರೆ. 6,000 ರೂಪಾಯಿ ಕುಂಟಲ್ ತೊಗೊಂಡ್ರೆ ಶೇಂಗಾ ಮೊನ್ನೆ. ಮತ್ತೆ ಮರದಿನ ಏನಾದ 7,000 ರೂಪಾಯಿ ಆಗ್ಯದ. ಯಾರಿಗೆ ಕೇಳಬೇಕು? ಯಾರು ಹೊಣೆನೇ ಇಲ್ಲ, ಅದಕ್ಕೆ ಹೊಣೆನೇ ಇಲ್ಲ. ಕಾಂಗ್ರೆಸ್ ಸರ್ಕಾರದವ್ರು ಬಂದ್ರೆ ಏನು ಮಾಡ್ಯಾರ್ರಿ? ಏನು ಮಾಡಿಲ್ಲ. BJP ಬಂದ್ರೆ ಮಾಡ್ತಾರೆ. ಒಂದು ಬಡತನ ತಿಪ್ಪಲಿದ್ದವ್ರಿಗೆ ಯಾರಿಗಾದ್ರೂ ಕೊಡ್ತಾರೆ, ಮಾಡೇ ಮಾಡ್ತಾರೆ. ಸರ್ ಹೆಂಗಿದೆ ಸರ್ ವಾತಾವರಣ ಈ ಕಡೆ? ಇಲ್ಲಿ ಚುನಾವಣೆ ಇಲೆಕ್ಷನ್ ಏನು ನಮ್ದು ಅನ್ಕರ BJP ಸಾಥ್ ಸರ್ ಅಷ್ಟೇ. ಯಾಕೆ ಸರ್? ಎಲ್ಲರೂ ಯಾರನ್ನ ಕೇಳಿದ್ರು ಹೂವಿನ ಅಂಗಡಿಗೆ ಹೋದ್ರು BJP, ಅಟ್ಟಿ ಅಂಗಡಿಗೆ ಹೋದ್ರು BJP, ಬೇಕರಿಗೆ ಹೋದ್ರು ಇಲ್ಲ ಸರ್. ತೆಂಗಿನಕಾಯಿ ಮಾರ್ತಾರಲ್ಲ ಅಲ್ಗೋದ್ರು BJP ಅಂತಾನೆ ಅಂತಾರೆ. ಹೌದು ಸರ್, ನಮ್ ಗೆಸ್ ಹೇಳಕತ್ತೀವಿ ಸರ್ ಅಷ್ಟೇ. ಬಟ್ ಜನರ ಒಪಿನಿಯನ್ ಹಳ್ಳಿ ಜನರದ್ದು ಏನಾದ್ರು ಗೊತ್ತಾಗಲ್ಲ ಸರ್. ನೀವೀಗ ಭಾಳ ಅನುಭವಿಸ್ತಿದ್ದೀರಿ, ಭಾಳ ಚುನಾವಣೆ ನೋಡಿದಿರಿ. ಅನುಭವಿಸ್ರಿ ಸರ್. ಅಲ್ಲ ಭಾಳ ಚುನಾವಣೆ ನೋಡಿದಿರಿ, ಎಷ್ಟು ಸಿಕ್ಕಾಪಟ್ಟೆ ಮತದಾನ ಮಾಡಿರ್ತೀರಿ. ಹೌದು ಸರ್. ನಿಮ್ಮ ಅನುಭವ ಇಟ್ಕೊಂಡು ಹೇಳೋದಾದ್ರೆ ಈಗಿನ ರಾಜಕೀಯಕ್ಕೂ ಆಗಿನ ರಾಜಕೀಯಕ್ಕೂ ಏನು ಬದಲಾವಣೆ ಸರ್? ಇಲ್ಲ ಸರ್, ನಮ್ಮ ಎಲ್ಲ ಜನರ ಒಪಿನಿಯನ್ ಸರ್, ಮೋದಿ ಚಲೋ ಕೆಲಸ ಮಾಡ್ಲಿಕ್ಕಂತ ಅಷ್ಟೇ ಸರ್. ಹೌದು ಸರ್, ಮತ್ತೇನಿಲ್ಲ ಸರ್. ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾರೆ ಸರ್? ಬರೀ ಬಿಟ್ಟಿ ಭಾಗ್ಯ ಕೊಡತ್ತಾರ, ಬೇರೆ ಜನರ ಮೇಲೆ ಹಾಕ್ಲಿಕ್ಕತ್ತಾರ. ಅದು ಹೊರೆ ಎಲ್ಲ ಭಾಗ್ಯ ಕೊಟ್ಟಾರ, ಜನರ ಮೇಲೆ ಹೊರೆ ಹಾಕ್ಯಾರ. ತಪ್ಪು ಅಂತೀರಾ ನೀವು? ಹೌದು ಸರ್. ಮತ್ ಮನುಷ್ಯ ದುಡ್ಡು ತಿನ್ಬೇಕು ಸರ್. ಈಗ ನಾವು ಮುಂಜಾನೆ ಹೋಗ್ತೀವಿ ಮಿಲ್ಲಿಗೆ, ಮತ್ ದುಡ್ತೀವಿ ಅಲ್ಲ ಸರ್. ಅದಕ್ಕೆ ನಮ್ಮ ಒಪಿನಿಯನ್ ಹೇಳಕತ್ತೀವಿ ಸರ್ ನಾವು. ಅಲ್ಲ, ಈ ಯಾದಗಿರಿ ಜಿಲ್ಲೆ ಇನ್ನೂ ಡೆವಲಪ್ ಆಗ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಹೌದು ಸರ್, ಆಗ್ಬೇಕು ಸರ್. ಏನೇನ್ ಆಗ್ಬೇಕಿತ್ತು ಇಲ್ಲಿ? ಇಲ್ಲ ಅಂದ್ರೆ ಎಲ್ಲ ಟ್ರೈನ್ ಫೆಸಿಲಿಟಿ ಅದ ಎಲ್ಲ ಮಾಡ್ಲಿಕ್ಕತ್ತಾರ. ಇನ್ನು ಹೆಚ್ಚು ಡೆವಲಪ್ ಆಗ್ಬೇಕು.
ಇಂಡಸ್ಟ್ರೀಸ್ ಆಗ್ಬೇಕು, ಜನರಿಗೆ ಕೆಲಸ ಸಿಗ್ಬೇಕು ಸರ್ ಅಷ್ಟೇ. ಈ ರಾಯಚೂರಿಗೆ ಬರುತ್ತಲ್ಲ ಯಾದಗಿರಿ? ಇಲ್ಲ ಸರ್, ರಾಯಚೂರು ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಜಿಲ್ಲೆ ಸಪರೇಟ್. ಹೌದು ಸರ್, ಕಾನ್ಸ್ಟಿಟ್ಯೂನ್ಸಿಗೆ ಬಂದ್ರೆ ಹೌದು ಸರ್, ಹೌದು ಸರ್. ಸಪರೇಟ್ ಆಗ್ಬೇಕಿತ್ತು ಅನ್ಸಲ್ವ ಯಾದಗಿರಿಗೆ ಒಂದು MP? ಇನ್ನ ಆಗ್ಬೇಕಿತ್ತು ಸರ್, ಆಗಿಲ್ಲ ಸರ್. ಇನ್ನ ಅದು ಸಣ್ಣ ಜಿಲ್ಲೆ, ಆಮೇಲೆ ಎಲೆಕ್ಷನ್ ಇದು ಮಾಡ್ಬೇಕಲ್ಲ ಸರ್ ಅವರೆಲ್ಲ. ಅವ್ರ ತೀರ್ಮಾನ, ಚುನಾವಣೆ ತೀರ್ಮಾನ ಅವರೇ ಸೆಪರೇಟ್ ಮಾಡ್ಬೇಕು ಸರ್. ಹೌದು ಸರ್. ನಾವು ತೀರ್ಮಾನ ಇಲ್ಲ ಸರ್. ಎಲ್ಲಿ ಹೊಂಟ್ರಿ ಸರ್? ಮಿಲ್ಲಿಗೆ ಹೊಂಟಿದ್ವಿ. ನಿಮ್ದೇನ ಸರ್ ಮಿಲ್ಲ? ನಮ್ಮ ಪಾರ್ಟ್ನರ್ಶಿಪ್ನಾಗ ಅದ ಸರ್. ಹೆಂಗಿದೆ ಸರ್ ಬಿಸ್ನೆಸ್ ಎಲ್ಲ? ಚೆನ್ನಾಗಿದೆ ಸರ್. ಏನ್ ತೊಂದರೆ ಇಲ್ಲ? ಈ ಸಲ ರೇನ್ ಫಾಲ್ ಕಮ್ಮಿ ಆಗಲಿಂದ ಈಗ ಸೆಕೆಂಡ್ ಕ್ರಾಪ್ ಇಲ್ಲೇ ಇಲ್ಲ ಸರ್. ಅದೊಂದು ಸ್ವಲ್ಪ ಹೊಡೆದ. ಹೌದು ಸರ್. ಹೆಂಗಿದೆ ಸರ್ ವಾತಾವರಣ? ಇಲ್ಲಿ BJP ಚೆನ್ನಾಗಿದೆ. BJP ಚೆನ್ನಾಗಿದೆ ನೋಡಕ್ಕ? ನೋಡಕ್ಕಲ್ಲ, ಎಲ್ಲ ರೀತಿಯಲ್ಲಿ ಚೆನ್ನಾಗಿದೆ. 1 ಲಕ್ಷ ಲೀಡ್ ಮೇಲೆ ಬರ್ತೀವಿ. ನಾಯಕರ ಕಾದಾಟ ಇಬ್ರು ನಾಯಕರು ಅವೇನು ಇಲ್ಲ ರೀ ಕಾದಾಟ. ಯಾವ ಈ ಸಲ ಇಲ್ಲಿ ಯಾದಗಿರಿಯಲ್ಲಿ ಯಾವ ಆಧಾರದ ಮೇಲೆ ಜನ ಎಲ್ಲ ಓಟ್ ಹಾಕ್ತಿದ್ದಾರೆ? ಮೋದಿ ಅವರ ಒಂದು ಅಲೆ ಜಾಸ್ತಿ ಇದೆ ಸರ್. ಮೋದಿ ಅಲೆ. ಮೋದಿ ಅಲೆ ಮತ್ತು ಸಾಕಷ್ಟು ಮೋದಿ ಕೆಲಸ ಮಾಡಿದ್ದಾರೆ. 370 ಕಾಲಮ್ ಇರ್ಬೋದು. ಮತ್ತು ಇಲ್ಲಿ ನಂಬಲ್ಲಿ 371 ಇದಾಗಿದೆ ಜನರಿಗೆ. ಇಲ್ಲಿ ಕಲ್ಯಾಣ ಕರ್ನಾಟಕ ಒಳ್ಳೆ ಒಂದು ಇದು ಮಾಡಿದ್ ಮಲ್ಲಿಕಾರ್ಜುನ್ ಖರ್ಗೆ ಅಲ್ವಾ? ಅಲ್ಲ, ಯಾರೇ ಮಾಡಿದ್ರು ಇಲ್ಲಿ ಯಾವ ಒಂದು ಇದು ಇದೆ. ಮತ್ತು ಇವು ತಲಾಖ್ ಅಂತೇಳಿ ಒಂದು ಇದು ಮಾಡಿದ್ರಲ್ಲ, ತ್ರಿವಳಿ ತಲಾಖ್, ಅದನ್ನು ಕೂಡ ಚೆನ್ನಾಗಿ ಇದಾಗಿದೆ. ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, ಕೆಲವು ಹೈವೇ ರೋಡ್ಗಳು, ಮತ್ತು ಜನರಿಗೆ ಕೆಲವು ಭಾಗ್ಯಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಅವ್ರು ಕೊಟ್ಟೋರಲ್ಲ ಎಲ್ಲ ಮೊದಲು ನಾವು BJP ಅವರೇ ಚಾಲು ಮಾಡಿದ್ವಿ ಸರ್. ಭಾಗ್ಯಲಕ್ಷ್ಮಿ ಯೋಜನೆ ಯಡಿಯೂರಪ್ಪ ಅವರು ಇದ್ದಾಗ ಮದುವೆದವ್ರಿಗೆ 3 ಲಕ್ಷ, 2 ಲಕ್ಷ, 5 ಲಕ್ಷ ಕೊಟ್ಟಿದ್ದಾರೆ ಸರ್. ಮತ್ತು ಕೃಷಿ ಕಾರ್ಮಿಕರಿಗೆ ಸಹಿತ ಸೌಲಭ್ಯಗಳು ಇವೆ. ಮತ್ತು ಇವು ಸುಕನ್ಯಾ ಯೋಜನೆ ಸಾಕಷ್ಟು ಇದು ಮಾಡ್ತಾರೆ ಮೋದಿಯವರು, ಸಾಕಷ್ಟು ಇದು ಮಾಡಿದ್ದಾರೆ. ಮತ್ತು ವಿಮಾ ಯೋಜನೆಗಳು ಮಾಡಿದ್ದಾರೆ. ಹಿಂಗಾಗಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 2,000 ರೂಪಾಯಿ ಬರ್ತಾ ಇದೆಯಾ ಮೋದಿದು ರೈತರಿಗೆ? ಈ ಕಡೆ ಎಲ್ಲ ಎಲ್ಲರಿಗೂ ಬರ್ತಾ ಇದೆ ಸರ್. ಬರ್ತಾ ಇದೆ. ಕೆಲವರು ಹೋಗಿ ಅದು ಬ್ಯಾಂಕಿಗೆ ಹೋಗಿ ಅದು ಇದು ಮಾಡ್ಕೊಂಡಿಲ್ಲ, KYC ಮಾಡಿಸಿಲ್ಲ. ಮಾಡಿಸಲಾರ್ದವ್ರಿಗೆ ಕೆಲವು ಬಂದಾಗ್ಯಾವ. KYC ಮಾಡಿಸಿದವರಿಗೆ ಚಾಲಾಗ್ಯಾವ. ಬಂದಿದೆ ಸರ್ ನಿಮಗೆ? ಏನು ಬರ್ತಿದ್ಯಾ? ಎಲ್ಲರಿಗೂ ಬರ್ತಾ ಇದೆ ಸರ್. ನಮಸ್ತೆ ಸರ್. ಸರ್ ಏನಿಲ್ಲ ಸರ್, ಲೋಕಸಭೆ ಚುನಾವಣೆ ಬಂತಲ್ವಾ, ಏನಿದೆ ಜನಾಭಿಪ್ರಾಯ? ಜನರು ನನ್ನ ಅಭಿಪ್ರಾಯ ಏನು ಎಲ್ಲ ಮೋದಿಯವ್ರ ಕೈ ಹಿಡಿದು, ಮೋದಿಯವ್ರ ಮೇಲೆ ಮೋದಿ ಏನು ಅಭಿಪ್ರಾಯ ಇಲ್ಲ, ಮೋದಿ ಅಭಿಪ್ರಾಯ ಅಷ್ಟೇ. ಸಮಾಜ ಏನದಲ್ಲ, ಸೆಕ್ಯೂರಿಟಿ ಬೇಕು ಕೇಳ್ತಾರೆ, ಅದನ್ನ ಅಷ್ಟೇ. ಭದ್ರತೆ ಬೇಕಂತ ಹೇಳ್ತಾರೆ. ಅದನ್ನ ಭದ್ರತೆ ಅಂದ್ರೆ ಇದು ಮೋದಿ ಸಮಾಜ ಅಂತ ಹೇಳಿ, ಮೋದಿ ಇದ್ರೊಳಗೆ ಸೆಕ್ಯೂರಿಟಿ, ಮೋದಿ ಗ್ಯಾರಂಟಿ ಅಲ್ಲ. ಯಾದಗಿರಿ ಜಿಲ್ಲೆಯಲ್ಲಿ ಈ ಸಲ ಯಾವ ಇದ್ರ ಮೇಲೆ ಎಲೆಕ್ಷನ್ ನಡೆಯುತ್ತೆ? ಅದೇ ಮೋದಿ ಎದುರ ಹೆಸರಿನಿಂದ ನಡೆಯುತ್ತೆ ಅಷ್ಟೇ. ಮೋದಿ ಕಾಂಗ್ರೆಸ್ ಏನು ಹೆಸರಿಗೆ ಅಷ್ಟೇ. ಯಾವ್ದಾದ್ರು ಹಗರಣಗಳನ್ನು ಕೇಳಬೇಕಾದ್ರೆ ಮುಷ್ಕಿಲ್ ಆಗುತ್ತೆ. ಅದ್ರೊಳಗೆ ಬಜೆಟೇ ಇಲ್ಲ, ಇದ್ದದ್ದು ಅನಾವಶ್ಯಕ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಅದು ಗೃಹಲಕ್ಷ್ಮಿ ಇದನ್ನು ಕೊಡ್ಬೇಕಾದ್ರೂ ಭಾಳ ತ್ರಾಸ ಆಗುತ್ತೆ ಅಷ್ಟೇ. ಅದೇ ರೊಕ್ಕಕ್ಕೆ ಯಾವ್ದಾರ ಡೆವಲಪ್ಮೆಂಟ್ ಮಾಡಿದ್ರೆ ಚಲೋ ಆಗ್ತಾ ಇರ್ತದೆ. ಅನಾವಶ್ಯಕ ರೊಕ್ಕಗಳ ಖರ್ಚು ಮಾಡೋ ಬದಲಿ ಮನೆಗೆ ಯಾವ್ದಾರ ಒಂದು ಕೆಲಸ ಮಾಡಿದ್ರೆ ಕೆಲಸ ಆಗ್ತಿರ್ತದೆ. ಇದು ಅನಗತ್ಯ ಅಂತಿದ್ರೆ ಅನಗತ್ಯ ಅವಶ್ಯಕತೆ ಏನೇನಿಲ್ಲಲ್ಲ. ಕೆಲಸ ಮಾಡೋನಿಗೆ ಬೇಕಾದ್ರೆ ಮಾಡಿದಂಗೆ ಆಗ್ತದೆ. ನಾವೀಗ ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿ ಲೋಕಸಭೆ ಚುನಾವಣೆಯ ಜೊತೆಗೆ ಬೈ ಎಲೆಕ್ಷನ್ ನಡೀತಾ ಇದೆ. ವಿಧಾನಸಭೆಗೆ ರಾಜ ವೆಂಕಟಪ್ಪ ಶಾಸಕರಾಗಿದ್ದರು. ಇಲ್ಲಿ ಅವರು ನಿಧನವಾಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿನ ಈ ಒಂದು ಶಾಸಕ ಸ್ಥಾನ ತೆರವಾಗಿದೆ. ಹೀಗಾಗಿ ಇಲ್ಲಿ ಬೈ ಎಲೆಕ್ಷನ್ ಕೂಡ ನಡೀತಾ ಇದೆ. ಸೊ ಈ ಲೋಕಸಭೆ ವಿಧಾನಸಭೆ ಎರಡೂ ಚುನಾವಣೆಗಳು ನಡೀತಾ ಇರೋದ್ರಿಂದ ಭಾಳ ವಿಶೇಷವಾಗಿರುವಂಥ ಒಂದು ವಿಧಾನಸಭಾ ಕ್ಷೇತ್ರ ಇದು. ಸೊ ಇಲ್ಲಿನ ಜನರು ಯಾವ ರೀತಿಯಾಗಿರುವಂಥ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಅನ್ನೋದನ್ನು ಅವ್ರನ್ನ ಮಾತಾಡಿಸ್ತಾ ನಾವು ಕೇಳೋಣ. ಸರ್ ನಮಸ್ತೆ, ಹೆಂಗೈತ್ರಿ ಚುನಾವಣೆ ಈ ಕಡೆ? ಒಳ್ಳೆ ಸರಿಯಾಗಿ ಭಾಳ ವಿಶೇಷ ಇಡೀ ರಾಜ್ಯದಲ್ಲೇ ನಿಮ್ಮ ಕ್ಷೇತ್ರ. ಯಾಕೆ ಗೊತ್ತಾ?
ಒಂದ್ ಕಡೆ ಲೋಕಸಭೆ ಚುನಾವಣೆ, ಇನ್ನೊಂದ್ ಕಡೆ ಬೈ ಎಲೆಕ್ಷನ್. ಹೌದು ಸರ್. ಸೊ ಎರಡು ಚುನಾವಣೆ ವೋಟ್ ಹಾಕ್ಬೇಕು ನೀವು. ಹೌದು ಸರ್. ಹೆಂಗಿದೆ ವಾತಾವರಣ? ಒಳ್ಳೆ ವಾತಾವರಣ ಇದೆ ಸರ್, ಒಳ್ಳೆ ಚುನಾವಣೆ ಇದೆ. ಜನರು ಪ್ರಜ್ಞಾವಂತ ಮತದಾರರ ಒಳ್ಳೆ ವ್ಯಕ್ತಿನ ಆರಿಸ್ತಾ ಇರ್ತಾರೆ. ಲೋಕಸಭೆಗೂ ವೋಟ್ ಹಾಕ್ಬೇಕು, ವಿಧಾನಸಭೆಗೂ ವೋಟ್ ಹಾಕ್ಬೇಕು. ಹಾಕ್ಬೇಕಲ್ಲ ಸರ್, ಎರಡೆರಡು ಕಡೆ ಹೌದು ಹೌದು ಹಾಕ್ಲೇಬೇಕಲ್ಲ. ಸಂವಿಧಾನಾತ್ಮಕವಾಗಿ ಏನಿದೆ ಅದನ್ನು ಮಾಡಲೇಬೇಕಲ್ಲ. ಲೋಕಸಭೆ ಕಡೆ ಯಾರ ಪರ ಒಲವಿದೆ, ವಿಧಾನಸಭೆ ಕಡೆ ಯಾರ ಪರ ಒಲವಿದೆ? ವಿಧಾನಸಭಾ ಕಡೆ ರಾಜ ವೇಣುಗೋಪಾಲ್ ನಾಯ್ಕರು ಅಂದ್ರೆ ದಿವಂಗತ ರಾಜ ವೆಂಕಟಪ್ಪ ನಾಯ್ಕರು ಅವರ ಸುಪುತ್ರರು ಶಾಸಕರು ಯಾರಲ್ಲ. ಇದ್ದಾರೆ. ಬೈ ಎಲೆಕ್ಷನ್ ಮೊನ್ನೆ ರೀಸೆಂಟ್ಲಿ ಅವ್ರ ಮಗ? ಅವ್ರ ಮಗನಿಗೆ ಒಲವಿದೆ, ಜನರ ಒಮ್ಮತ ಇದೆ. ಅವ್ರ ತಂದೆ ಆಗಲಿ, ಅವ್ರ ತಾತ ಕುಮಾರ್ ನಾಯ್ಕರಾಗಲಿ ಸಾಮಾನ್ಯ ನಮ್ಮಂಥ ಬಡವ್ರನ್ನ ರಕ್ಷಣೆ ಕೊಟ್ಟಿದ್ದಾರೆ. ಬ್ಯಾಕ್ವರ್ಡ್ ಕಮ್ಯುನಿಟಿನ ಒಳ್ಳೆ ಇದಾಗಿ ಎಲ್ಲ ಜನರನ್ನ ಸಮಾನತೆ ದೃಷ್ಟಿಯಿಂದ ನೋಡ್ಕೊಂಡಿದ್ದಾರೆ ಅವ್ರ ಕುಟುಂಬ, ಆರ್ವಿಎನ್ ಕುಟುಂಬ. ಆ ಕಾರಣಕ್ಕಾಗಿ ಅವರು ಗೆಲ್ಲೋದ್ರಾಗ ಅನುಮಾನನೇ ಇಲ್ಲ. ಇದು ಮತದಾರರ ಅಭಿಪ್ರಾಯ, ನನ್ನ ಸಿಂಗಲ್ ಅಭಿಪ್ರಾಯ ಅಲ್ಲ, ಈ ಸುರ್ಪುರ ತಾಲೂಕಿನ ಮತದಾರರ ಅಭಿಪ್ರಾಯ. ಅದ್ರ ಜೊತೆಯಲ್ಲಿನೇ MP ಕೇಳ್ಬೇಕಂದ್ರೆ, ಲೋಕಸಭೆದು ಕೇಳ್ಬೇಕಂದ್ರೆ ಜಿ ಕುಮಾರ್ ನಾಯ್ಕರವರು ಅಲ್ಲ, ಅಭ್ಯರ್ಥಿ ಜಿ ಕುಮಾರ್ ನಾಯ್ಕರ್. ಜಿ ಕುಮಾರ್ ನಾಯ್ಕರ್ ಅವ್ರು ಗೆದ್ದ ಕಾಂಗ್ರೆಸ್. ಇಲ್ಲಿ ಕಾಂಗ್ರೆಸ್ ಕಾನ್ಸ್ಟಿಟ್ಯೂನ್ಸಿ ರಾಯಚೂರು ಅಂಡ್ ಗೆದ್ದದ ಏನು ನೋ ಡೌಟ್. ಹೆಂಗಿದೆ ವಾತಾವರಣ? ವಾತಾವರಣ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಜನ ಏನ್ ಹೇಳ್ತಾರೆ? ಜನ ಹೇಳ್ತಿದ್ದಾರೆ ಚೆನ್ನಾಗಿದೆ, ಜನ ಅನುಕಂಪ ಇದೆ. ಅನುಕಂಪ ಬೈ ಎಲೆಕ್ಷನ್ಗೆ ಬೈ ಎಲೆಕ್ಷನ್ ಅನುಕಂಪ ಇದೆ. ತಂದೆಯವರು ಅನುಕಂಪ ಇದೆ. ಅವ್ರ ರಾಜ ವೆಂಕಟಪ್ಪ ನಾಯಕ್ ಅವ್ರ ಮಗ ವೇಣುಗೋಪಾಲ ನಾಯಕ್ ಮಗ ನಿಂತಿದ್ದಾರೆ. ಮಗ ನಿಂತಿದ್ದಾರೆ. ಲೋಕಸಭೆ ಸರ್? ಲೋಕಸಭೆ ಜಿ ಕುಮಾರ್ ನಾಯಕ್, ಕಾಂಗ್ರೆಸ್. ಆಲ್ರೆಡಿ ಅವರಿದಾರಲ್ಲ ಅಮರೇಶ್ವರ ನಾಯಕ್, ಅವ್ರೇನು ಕೆಲಸ ಮಾಡಿಲ್ಲ ಮೊದಲು. ಬಿಜೆಪಿ ಅವ್ರ ಮುಖನೇ ನಾವು ನೋಡಿಲ್ಲ ಸರ್. MP ಆದ್ಮೇಲೆ ಅವರು ನಮ್ಮ ರಾಜರು ಗುಡಿಗುಂಟಿ ರಾಜರು ಒಪ್ಪಮ್ಮ ಅವ್ರಿಗೆ ಇಲ್ಲ ಒಂದ್ ನಿಮಿಷ ಕೇಳ್ರಿ. ಅವರು ನಮ್ಮ ಗುಡಿಗುಂಟಿ ರಾಜರು ಒಪ್ಪಮ್ಮ ಅವರಿಗೆ ಧನ್ಯವಾದ. ಆದರೆ ಒಬ್ಬ ಜನಪ್ರತಿನಿಧಿ ಯಾವ ಕೆಲಸ ಮಾಡಬೇಕಾಗಿತ್ತು ಆ ಕೆಲಸ ಮಾಡಿಲ್ಲ. ಆ ಕಾರಣಕ್ಕಾಗಿ ನಾವೇನಂತೀವಿ ಅಂದರೆ, ನಾವು ಮತದಾರರು ರೊಚ್ಚಿಗೆತ್ತಿದ್ದೀವಿ. ಏನಂತ ಮತದಾರರು ಸಿಟ್ಟಿಗೆ ಬಂದೀವಿ. ಯಾಕಂತ ಹೇಳಿದ್ರೆ, ಅವರು ಜನನಾಯಕರು ಮತ ಬೇಕಾದಾಗ ನಮ್ಮ ಹತ್ರ ಬರೋದು, ಮತ ಬೇಕಾಗಲಾರ್ದ ಬರಂಗಿಲ್ಲ. ಇದಕ್ಕೆ ಅರ್ಥ ಏನು? ಹೌದಿಲ್ಲ. ಅವ್ರ ಅವಶ್ಯಕತೆ ಇದ್ದಾಗ ನಮ್ಮನ್ನ ನೆನೆಸ್ತಾರ ಅಂತಂದಾಗ ನಮ್ಮ ಅವಶ್ಯಕತೆ ಇದ್ದಾಗ ನಾವು ಯಾರ ಬೆಲೆಗೆ ಹೋಗ್ಬೇಕು? ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕಾಗಿತ್ತು. ಮಾಡಿಕೊಂಡಿಲ್ಲ ಅಂದರೆ ಅವ್ರು ಮಾಡಿದ್ದು ಅವರು ಯಾರು ಏನು ಮಾಡ್ತಾರೆ ಅದನ್ನು ಊಟ ಮಾಡಬೇಕಲ್ಲ. ನಾವೇನು ನಮ್ಮ ಮನೆಯಾಗ ಅಡಿಗೆ ಸಲ ಗೆದ್ದಾರಲ್ಲ ಅವರು? ಗೆದ್ದಿದ್ದಾರೆ. ಹೋದ ಸಲ ಒಳ್ಳೆ ಮನುಷ್ಯರು ಒಳ್ಳೆ ವ್ಯಕ್ತಿ ಹಾಕೊಂಡಿದ್ರು, ಅವ್ರಿಗೆ ಮತದಾನ ಮಾಡಿದಾರೆ, ಜನರು ಆರಿಸಿ ತಂದಾರ. ಈ ಸಲ ಅವ್ರು ಯಾವ ಕೆಲಸ ಮಾಡ್ರಿ? ಈ ನಮ್ಮ ಸುರ್ಪುರ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟು ಸಲ ಬಂದಾರ್ರಿ ಅವರು? ಎಷ್ಟು ಸಲ ಬಂದಾರೇನ್ರಪ್ಪ? ಬಂದಾರೇನ್ರಿ? ನೋಡಿಲ್ಲ. ಈಗ ತರ MP ಎಲೆಕ್ಷನ್ ರಿಸಲ್ಟ್ ಡಿಕ್ಲೇರ್ ಆಗಿದೆ. ಈಗ ಬಂದು ಓಡಾಡ್ತಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ, ತಾಲೂಕಲ್ಲಿ. ಆದರೆ ಇನ್ನೂ ಯಾರಿಗೆ ಪಬ್ಲಿಕಲ್ಲಿ ಅಷ್ಟೊಂದು ಇದು ಇಲ್ರಿ, ಅವರು ಒಲವಿಲ್ಲ. ಹಾಗಾಗಿ ಅವರಿಗೆ ಬಳಸ್ಬೇಕಂತ ನಮ್ಮ ಅಭಿಪ್ರಾಯ. ಬೈ ಎಲೆಕ್ಷನ್ ಸರ್? ಬೈ ಎಲೆಕ್ಷನ್ ನಮ್ಮ ಇವರು ವೇಣುಗೋಪಾಲ್ ನಾಯ್ಕ್, ಅವ್ರ ತಂದೆಯ ಅನುಕಂಪ, ಆಮೇಲೆ ಅವರು ವೆಂಕಟಪ್ಪ ನಾಯ್ಕ ಅವ್ರು ಮಾಡಿದಂಥ ವರ್ಕ್ಗಳು, ಅವರು ಜನಗಳನ್ನ ಸ್ಪಂದನೆ ಮಾಡಿದ್ದು. ಅವರು ರಾಜಗೌಡರು ಅಷ್ಟು ಇದಿಲ್ಲ ಸರ್. ಅವರು ಜನಗಳನ್ನ ತೊಂತಾರೆ, ಓಟ್ ಹಾಕ್ಸಿ ಅದಾರ. ಓಟ್ ಹಾಕ್ಸಿ ಅಂದು ತಮ್ಮ ಕ್ರಿಕೆಟು ಆಮೇಲೆ ಅವೆಲ್ಲ ಬೇಡ್ರಿ. ಯಾಕೆ ಅವ್ರು ಕಮಿಟ್ ಮಾಡೋದು ಬೇಡ. ಅವ್ರು ದುಡ್ಡನ್ನ ಅಹಂಕಾರದಿಂದ ಬಹಳಷ್ಟು ಇದಾದ. ನಾವು ದುಡ್ಡು ಕೊಟ್ಟು ಕೊಂಡ್ಕೋಬಹುದು ಲೀಡರ್ಗಳಿಗೆ ಅಂತ. ಆದ್ರೆ ಅವರು ದುಡ್ಡನ್ನು ವರ್ಕ್ ಮಾಡದಲ್ರಿ. ಆಗೋದಲ್ರಿ. ಸಾಧ್ಯನ ಸರ್, ಆಗೋದಲ್ಲ. ದುಡ್ಡು ವರ್ಕ್ ಆಗೋದಲ್ರಿ. ಬರದೇ ಕಾಂಗ್ರೆಸ್ ಬರದೇ ಕಾಂಗ್ರೆಸ್ ಆಯ್ತು ಇಷ್ಟೇ. ಬರದೇ ಕಾಂಗ್ರೆಸ್. ವೇಣುಗೋಪಾಲ್ ನಾಯ್ಕ್ ಅವರೇ ಗೆಲ್ಲೋದು. ಅವ್ರ ಅನುಕಂಪ ಇದೆ. ರಾಜ ವೆಂಕಟಪ್ಪ ನಾಯ್ಕ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಸುರ್ಪುರಲ್ಲೇ ಇರ್ತಾರೆ, ಎಲ್ಲ ಪ್ರತಿನಿಧಿಗಳನ್ನು ನೋಡ್ತಾರೆ, ಕಾರ್ಯಕರ್ತರನ್ನು ಎಲ್ಲಾನು ಸಿಗ್ತಾರೆ. ಅವ್ರು 5 ಮಂದಿ ಅಣ್ಣತಮ್ಮರು ಇವಾಗ ಎಲ್ಲಾನು ಕೆಲಸನೂ ಮಾಡ್ತಿದ್ದಾರೆ, ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತಾರೆ. ರಾಜಗೌಡರು ಎಲ್ಲಿ ಇರ್ತಾರೆ? ಅವ್ರು ಎಲ್ಲಿ ನೋಡೇ ಇಲ್ಲ. ನಾವು ಕೊಡಕಲ್ಗೆ ಹೋಗ್ಬೇಕಾಗುತ್ತೆ, ಇಲ್ಲಿ ಎಲ್ಲಿ ಇರಲ್ಲ. ಅವ್ರ ಕಾರ್ಯಕರ್ತರು ರಾಜಗೌಡ್ರಿಗೆ ಯಾರು ಮತ ಹಾಕಿ ಗೆಲ್ಸ್ಯಾರಲ್ಲ, ಅವ್ರು ನಮ್ಮ ವೈರಿಗಳಲ್ಲ. ರಾಜಕೀಯವಾಗಿ ಅವ್ರ ಸುತ್ತ ನಮ್ಮ ಸುತ್ತ ನಾವು ವೆಂಕಟಪ್ಪ ನಾಯ್ಕ ಫ್ಯಾನ್ಸ್. ಅದ್ರಾಗ ಏನು ತೊಂದರೆ ಇಲ್ಲ. ಏನು ಆ ಕಾರಣಕ್ಕಾಗಿ ನಾವು ಹೇಳ್ತೀವಿ, ಅವ್ರ ಮತದಾರ ಅವ್ರ ಫಾಲೋವರ್ಸೇ ಹೇಳ್ತಾರೆ, ನಮ್ಮ ನಾಯಕರು MLA ಆದ್ಮೇಲೆ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ, ಮತ್ತೊಂದು ಸಿಮ್ ಇರ್ತಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯ ನಮ್ಗೆ ಗೊತ್ತಿಲ್ಲ. ನಾವು ಅವ್ರಿಗೆ ಫೋನ್ ಮಾಡಕ್ ಹೋಗಿಲ್ಲ, ಮಾತಾಡ್ಸಕ್ ಹೋಗಿಲ್ಲ. ಬೆಂಗಳೂರಲ್ಲಿ ಹೋದ್ರೆ ಸಿಗೋದಿಲ್ಲ. ಅವ್ರ ಅಭಿಪ್ರಾಯ, ನಮ್ಮ ಅಭಿಪ್ರಾಯ ಅಲ್ಲ. ಅವ್ರ ಕಾರ್ಯಕರ್ತರ ಅಭಿಪ್ರಾಯ ಹೇಳ್ತಿರೋದು, ನಾವಲ್ಲ. ಅದೇ ಉದ್ದೇಶಕ್ಕಾಗಿ ಇದ್ದಂತ ಇಬ್ರು JDP ಮೆಂಬರ್ಗಳು, ಮರ್ಲಿಂಗ ಅಂಡ್ ದೇಸಾಯಿ ಅಂತ್ರಿ,
ಅವರು ಮೊನ್ನೆ ಸೇರ್ಪಡೆ ಆದ ಸರ್ ಕಾಂಗ್ರೆಸ್ ರೀಸೆಂಟ್ ಆಗಿ ಸೇರ್ಪಡೆ ಆದ್ರ ಸರ್. ಬಿಜೆಪಿಯಲ್ಲಿ ಇದ್ದಂತ ಕಾರ್ಯಕರ್ತರು ಅವ್ರ ನಡವಳಿಕೆಗೆ, ರಾಜಗೌಡರ ನಡವಳಿಕೆಗೆ ಬೇಸತ್ತು ಕಾಂಗ್ರೆಸ್ ಜಾಯ್ನ್ ಆಗಕತ್ತಾರ. ಕಾಂಗ್ರೆಸ್ ಗೆಲುವು ಖಚಿತ ಆಗಲ್ತಾರ, ಇನ್ನ ಆಗ್ತಾರ. ಯಾಕಂದ್ರೆ ಬೇಸತ್ತಾರ. 35,000 ಇಲ್ಲಿಂದ ಬರ್ತೀವಿ. ಅನುಮಾನ ಇಲ್ಲ ಬ್ರದರ್. ಯಾಕಂದ್ರೆ ಡೌಟೇ ಬೇಡ. ಯಾಕ್ರಿ ಯಾಕೆ ಡೌಟ್ ಮಾಡ್ರಿ? ಆಯಸ್ ಹ್ಯಾಂಡ್ ಅವರು ISKS ಹ್ಯಾಂಡ್ ಸರ್. ಸಂವಿಧಾನನ ಎಳಿಯಾಗಿ ತಿಳ್ಕೊಂಡಂತವ್ರು ಜನಸಾಮಾನ್ಯರ ಜೊತೆಗೆ ಯಾವ ರೀತಿ ಸ್ಪಂದಿಸ್ಬೇಕನ್ನೋ ನಾಲೆಜ್ ಅವ್ರಿಗಿದೆ. ಆ ಕಾರಣಕ್ಕಾಗಿ G.ಕುಮಾರ್ ನಾಯ್ಕ ಅಂತೀವಿಲ್ಲ. ಅವರು ಸರಿ ಸರ್. ಇಲ್ಲಿ ಮೊನ್ನೆ ಒಂದು ತಾಲೂಕು ಪಂಚಾಯತ್ ಹುಣಸಗಿ ಪಟ್ಟಣ ಪಂಚಾಯತ್ ಎಲೆಕ್ಷನ್ ಆಯ್ತು ಸರ್. ಪಟ್ಟಣ ಪಂಚಾಯತ್ ಎಲೆಕ್ಷನ್ದಲ್ಲಿ ನಾವು ಎಲ್ಲರೂ ನಾಮಿನೇಷನ್ ಮಾಡಿದ್ರು. BJP ಅವರು ಕಾಂಗ್ರೆಸ್ ಮಾಡಿದ್ರು. ಅಲ್ಲಿ BJP ನಾಮಿನೇಷನ್ ಮಾಡಿದಾಗ ಇಲ್ಲಿ ಸ್ಥಳೀಯವಾದ ಮಾಜಿ ಶಾಸಕರು ಅಲ್ಲಿ ನಾಮಿನೇಷನ್ ಮಾಡಿಸಿ ಪ್ರಚಾರಕ್ಕೆ ಬರಬೇಕಾಗಿತ್ತು. ಅವ್ರು ಬರಲಿಲ್ಲ. ಒಂದೇ ಸಲ ಬಂದು ಪ್ರಚಾರ ಮಾಡಿದ್ರು, ಇಬ್ಬರು ಅಣ್ಣತಮ್ಮರು ಮಾಡಿ. ಆಮೇಲೆ ಇಲ್ಲ ನಾವು ಕೆಲಸದ ಬೆಂಗಳೂರು ಹೋಗ್ತೀವಿ, ದಿಲ್ಲಿ ಹೋಗ್ತೀವಿ, ಆ ಕಡೆ ಕ್ರಿಕೆಟ್ ಆಡೋದು ದುಬೈ ಸೌದಿ ಅಂತ ಹೋದ್ರು. ಇಲ್ಲಿ ನಿಂತ ಕ್ಯಾಂಡಿಡೇಟ್ಗಳು ಏನು ಮಾಡೋಕೆ ಸರ್? ಅವ್ರ ಸಲಹೆ ನಾನು ನಿಂತಿದ್ದಾರ. ಈಗ ಅವರೇ ನಮ್ಮ ಪ್ರಚಾರ ಬರಕ ನಾವೇ ಮಾಡೋ. ಅವ್ರ ಪಾರ್ಟಿ ಅವರೇ ಎಲೆಕ್ಷನ್ ನಿಂತಾಗ ಇವರು ಬೇರೆ ಕಡೆ ಪ್ರಚಾರ ಬಂದಿಲ್ಲ, ಬೇರೆ ಕಡೆಗೆ ಹೋಗ್ತಾರೆ. ದುಬೈಗೆ ಹೋಗ್ಯಾರ. ದುಬೈಗ? ಹೌದ್ರಿ, ಕ್ರಿಕೆಟ್ ಆಡಕ್ ಹೋಗ್ಯಾರ. ದುಬೈಗೆ ಹೋಗ್ಯಾರ್ರಿ, ಕ್ರಿಕೆಟ್ ಆಡಕ್ ಹೋಗ್ಯಾರ. ಸರ್ ಏನಾಯ್ತು ಸರ್? ಅದು MP ಬಂದ್ಬಿಟ್ಟು ಮೋದಿ ಅಂತ ಮೋದಿ ಹೆಸರ ಮೇಲೆ ಕೇಳ್ತಾರೆ ಇವರು. ನಾವೇನು ಮಾಡೀವಿ? MP ಇದ್ದ ಅಮರೇಶ್ವರ್ ನಾಯಕ ಏನು ಮಾಡ್ಯಾನ? ಒಂದು ಕೆಲಸ ಹೇಳ್ರತ್ತ ಮಾಡಿದ್ದು, ಒಳ್ಳೆ ಕೆಲಸ ಏನು ಮಾಡ್ಯಾನ? ಮೋದಿ ನೋಡಿ ಓಟ್ ಹಾಕ್ರಿ, ಮೋದಿ ನೋಡಿ ಓಟ್ ಹಾಕ್ರಿ. ಯಾಕೆ ನಿಮ್ಗೆ ಅಧಿಕಾರ ಇಲ್ಲ? ನೀವು ಅಧಿಕಾರದಾಗ ಇದ್ದಿಲ್ಲ 5 ವರ್ಷ ಅಧಿಕಾರ ಇದ್ದಿಲ್ಲ. ನಾ ಇಂಥ ಕೆಲಸ ಮಾಡೀನಿ, ನನಗೆ ಓಟ್ ಹಾಕಂತ ಕೇಳ್ಬೇಕು ನೀನು. ಮೋದಿ ನೋಡಿ ಓಟ್ ಹಾಕ್ರಿ, ದೇಶಕ್ಕೆ ಮೋದಿ ನೋಡಿ ಓಟ್ ಹಾಕ್ರಿ. ಏನು ಮಾಡ್ಯಾನ ಮೋದಿ ಎಲ್ಲಿ ಲೋಕಪಾಲ ಮಸೀದಿ ಜಾರಿಗೆ ತಂದ ಏನು ಮಾಡಿದ? ಸ್ವಿಸ್ ಬ್ಯಾಂಕ್ ನಾಣ ತರ್ತಂದ. ಒಬ್ಬೊಬ್ಬರಿಗೆ 90 ದಿನದಾಗ 15 ಲಕ್ಷ ಆಗ್ತಂದ. ಯಾರಿಗೆ ಹಾಕಿದ? ರೈತರು ಒಯ್ಕೊಳಕತ್ತಾರ ಅವ್ರ ಹೆಣಕ್ಕೆ. ಇಲ್ಲಿ ನೋಡ್ರಿ, ರಾಯಚೂರು MP ಕಾಂಗ್ರೆಸ್ ಬರ್ತದ. ಇಲ್ಲಿ ಉಪಚುನಾವಣೆಯನ್ನು ವೇಣದಂಡಿನೇ ಗೆತ್ತಾನ, ಡೌಟೇ ಇಲ್ಲ. 40,000 ಲೀಡಿನ ಮೇಲೆ ವೇಣದಂಡಿ ಗೆತ್ತಾನ, ಡೌಟೇ ಇಲ್ಲ. ಇದು MP ಕಾಂಗ್ರೆಸ್, ವೇಣದಂಡಿ ಇಲ್ಲಿ MLA ಕಾಂಗ್ರೆಸ್, ಎರಡು ಕಾಂಗ್ರೆಸ್ ಬರ್ತಾವ್ರಿ. ಬೈ ಎಲೆಕ್ಷನ್, ಲೋಕಸಭೆ ಎಲೆಕ್ಷನ್ ಎರಡು ಕಾಂಗ್ರೆಸ್ ಬರ್ತಾವ್ರಿ, ಡೌಟೇ ಇಲ್ರಿ. ಯಾಕ್ರಿ BJP ಬೇಡ? BJP ಏನ್ ಮಾಡ್ತಾರ? ಸುಳ್ಳಿನ ಸರ್ದಾರಗೌಡ್ರಿ ಅವರು. ಸುಳ್ಳಿನ ಸರ್ದಾರಗೌಡವ್ರು ಸುಳ್ಳು ಹೇಳ್ತಾರ ನೋಡ. ಯಾರು ಮೋದಿನ ಹೇಳ್ತಾನ, ಎಲ್ಲಾರು ಹೇಳ್ತಾರ ಸುಳ್ಳು. ಅವ್ರ ಪಾರ್ಟಿನೇ ಸುಳ್ಳು ಅವ್ರದ್ದು. ಯಾರು ಸುಳ್ಳು ಹೇಳಂತ ಹೇಳೋದು? ಇಲ್ಲಿ ಇಲ್ಲಿ ನೋಡ್ರಿ, MLA ಅದನಲ್ರಿ, ಮಾತಿ ತಪ್ಪಲ್ಲ. ಹೇಳ್ದಾಣಿ ತಂದೆ ಹಂಗ ಮಗ, ಮಗ. ಇಲ್ಲಿ ಹೇಳ್ದಾಣಿ ಅದಲ್ಲ, ತಂದೆ ಹೆಂಗಿದ್ದ, ಮಾತು ಕೊಟ್ರ ತಪ್ಪಂಗಲ್ಲ, ಅದೇ ತರ ಇತ್ತನು. ಹಿಂಗಾಗಿ ಇಲ್ಲಿ MLA ಕಾಂಗ್ರೆಸ್ ಮಾಡ್ತೀವಿ. ಸುರಪುರದಲ್ಲಿ ರಾಜ ವೆಂಕಟಪ್ಪ ನಾಯ್ಡು ಅವ್ರ ಕೆಲಸ, ನಾಯಕ ಅವ್ರ ಕೆಲಸ ಎಲ್ಲ ಮಾಡಿದಾರ. ಕೆಲಸ ಮಾಡಿದ ಸಲಂದೇ ಮಗುಗೆ ಈ ತರ ಅನುಕಂಪ ಬಂದ. ಈಗ ಮಾತಿಗೆ ತಪ್ಪಲ್ಲ. ರಾಜ ವೆಂಕಟಪ್ಪ ನಾಯ್ಕ ಮಾತಿನ ಮನುಷ್ಯ. ಆಗ್ಬೇಕಂದ್ರೆ ಆಗ್ಬೇಕು ಕೆಲಸಗಳು. ಆತಂದ್ರೆ ಆತದ ಅಂತಿದ್ರಲ್ಲ, ಗೆಲ್ಲಂತಿದ್ರ ಅವ್ರು. ಏನೇನಿಲ್ರಿ ರಾಜಗೌಡ, ಏನಿಲ್ಲ. ಬರದೇ ಕಾಂಗ್ರೆಸ್. ಕಾಂಗ್ರೆಸ್ ನಾವು ಕಾಂಗ್ರೆಸ್ ಸರ್. ಅವ್ರಲಿಂದ ಏನು ಅಭಿವೃದ್ಧಿ ಆಗಿಲ್ಲ ನಮಗೆ ರಾಜಗೌಡರಿಂದ. ಹಂಗೋಸ್ಕರ ನಾವು ಕಾಂಗ್ರೆಸ್ ಮಾಡ್ತೇವೆ. MP ಬಿ ಕಾಂಗ್ರೆಸ್ ಮಾಡ್ತೇವೆ ಸರ್. ಕಾಂಗ್ರೆಸ್ನೇ ಆಗತ್ತೆ. ಇಡೀ ರಾಜ್ಯದಲ್ಲಿ ನೀವು ಒಬ್ಬರೇ MP-ಗೂ ಬೈ ಎಲೆಕ್ಷನ್ ನಮ್ಗೆ ಕಾಂಗ್ರೆಸ್ನೇ. ಮತ್ತೆ BJP ಮಾತ್ರ ಇಲ್ಲ, BJP ಖಾಲಿ ಸುಳ್ಳು ಆಶ್ವಾಸನೆ ಕೊಡ್ತಾರ. ನಾವು ದುಡ್ಡು ಹಾಕ್ತಿವಿ, ಆಮೇಲೆ ನಾವು ಇದು ಮಾಡ್ತೀವಿ, ಅದು ಮಾಡ್ತೀವಿ ಅಂತ ಹೇಳ್ತಾರ. ಅಲ್ಲಿ ಎಲ್ಲಿರ ದೊಡ್ಡದಾಗಿ ಟೇಜಾಗಿ ಸಿಕ್ಕರೆ ಟೇಜಲ್ಲಿ ಒಂದು ಮಾತಾಡೋದು ಅಷ್ಟೇ, ಮತ್ತೆ ಹೆಚ್ಚಿನ ಅಭಿವೃದ್ಧಿ ಏನಿಲ್ಲ. ಕಾಂಗ್ರೆಸ್ಗೆ ಹಾಕ್ತಿವಿ. ಕಾಂಗ್ರೆಸ್ ಬೇಕಾದಾಗ ಕಾಂಗ್ರೆಸ್. ಇಲ್ಲಿ ನೋಡ್ರಿ, ಅಭಿವೃದ್ಧಿ ಒಂದು ಕಂಡು ಇವತ್ತು ಸುರಪುರದಿಯ ಇತಿಹಾಸದೊಳಗಡೆ ಇಷ್ಟೊಳಗಡೆ ವೆಂಕಟಪ್ಪ ನಾಯಕರು ಮಾಡ್ತಕ್ಕಂಥ ಕೆಲಸ ಅಮರವಾಗಿದೆ. ಪೇಪರ್ ಸ್ಟೇಟ್ಮೆಂಟು ಹೆಗಲ ಮೇಲೆ ಹಾಕಿಕೊಂಡು ಕೆಲಸ ಮಾಡಿದ. ಒಂದು ಕೆಲಸ ಮಾಡಿದ 100 ವರ್ಷದ ಕೆಲಸ ಮಾಡಿದಾನ. ಹೌದಾ? 10-20 ವರ್ಷದ ಹೋದಂಥ ಕೆಲಸ ಮಾಡಿಲ್ಲ. ಕೆಲಸ ಮಾಡಿರ್ತಕ್ಕಂಥದ್ದು ಮಾಡಿ ನೋಡ್ಬೇಕಾದ್ರೆ ಅಮರವಾಗಿ ಮಾಡಿದ್ದೇನೆ. ಅಮರಾವತಿ ಕೆಲಸ ಮಾಡಿ ಈ ಹೋದ ಸಲ 25,000ಕ್ಕಿಂತ ಈ ಸಲ ಹೆಚ್ಚಿನವರ 50,000 ಬರ್ತಕ್ಕಂಥ ಭರವಸೆ ನಮಗೆ ಐತಿ. ಅಲ್ಲ ಸರ್, ಕಾಂಗ್ರೆಸ್ ಅವ್ರ 5 ಗ್ಯಾರಂಟಿ ಇದೆಯಲ್ಲ, 5 ಗ್ಯಾರಂಟಿ ಅವ್ರು ನುಡಿದಂತ ನಡೆದಿದ್ದಾರಿಲ್ಲ.
ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ಸರ್ ನಾವು ಕಾಂಗ್ರೆಸ್ ಅವ್ರ 5 ಗ್ಯಾರಂಟಿಗೆ ಮೋದಿ ಗ್ಯಾರಂಟಿ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಮೋದಿ ಏನ್ ಗ್ಯಾರಂಟಿ? ಒಂದ್ ನಿಮಿಷ. ಮೋದಿ ಅವರು ಕೊಟ್ಟಂತ ಗ್ಯಾರಂಟಿಗಳನ್ನ ಈಗಾಗಲೇ ಜನರಿಗೆ ಗೊತ್ತಾಗಿದೆ. ಅವ್ರು ಏನ್ ಗ್ಯಾರಂಟಿ ಕೊಟ್ರು? ಸುಳ್ಳು. ಅವ್ರ ಗ್ಯಾರಂಟಿನೇ ಸುಳ್ಳು. 15 ಹಣ ಕಪ್ಪಣ್ಣ ತಂದು ಕೊಟ್ರ, 15 ಲಕ್ಷ ಹಾಕಿದ್ರ, ಬೇಟಿ ಬಚಾವ್ ಬೇಟಿ ಪಡಾವ್ ಯಾವ ಬೇಟಿಗೆ ರಕ್ಷಣೆ ಕೊಟ್ರು, ಯಾವ ಬೇಟಿಗೆ ಪಡಾವ್ ಮಾಡಿದ್ರು ಅವರು? ಇವರೇನು ಹೇಳ್ತಾ ಇದ್ರು ನಾ ಖಾऊंगा ನಾ ಖಾನೆ दूंगा ಅಂತ ದೇಶ ಮಾರಾಕತ್ತಾರ. ಆಯ್ತು ಎಲ್ಲ ಮಾರಿ ಕೊಡ್ತಾರ. ಮತ್ತೊಂದ್ಸಾರಿ ಬಿಜೆಪಿ ಬಂತಂದ್ರ ಮತ್ತೆ ಕಾಂಗ್ರೆಸ್ ಬರ್ಬೇಕು ಮ್ಯಾಗಿ ಸಾಲಿ 50 ಸುರಪುರದಾಗ 50 ಸಾವಿರ ಲೀಡ್ ತರ್ತೀವಿ. ಕಾಂಗ್ರೆಸ್ ಬಿಜೆಪಿ ಅವರು ಹೇಳ್ತಾ ಇದಾರೆ ನಮ್ಮ ಪ್ರಧಾನಿ ಕ್ಯಾಂಡಿಡೇಟ್ ಮೋದಿ ಅಂತ. ಕಾಂಗ್ರೆಸ್ ಅಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅಂತಿದ್ದಾರೆ. ಬಾಯೋ ಅಂತ ಬರೀ ಬರೀ ಬಾಯೋ ಅಂತ ದಲಿತರ ಮುಖಂಡನ ಈ ಭಾಗದ ಮುಖಂಡನ ಕರಿಗಾಜಿ ಅವರನ್ನು ಪ್ರಧಾನಮಂತ್ರಿಯನ್ನು ಘೋಷಣೆ ಮಾಡಿದ್ದಾರೆ. ದಲಿತರ ಮುಖಂಡನ ಬಿಜೆಪಿ ಅವರು ಮಾಡಲಿ ದಲಿತ ಮುಖಂಡನ ಅಂತೇಳಿ. ಹೌದಿಲ್ಲ? ಕರಿಗಾಜಿ ಅವರು ಯಾರೇ ದಲಿತ ಮುಖಂಡನ ಪ್ರಧಾನ ಅಭ್ಯರ್ಥಿಯನ್ನೇ ಮಾಡಿದ್ದಾರೆ. ಅದೇ ರೀತಿ ದೇಶದೊಳಗಡೆ ದಲಿತ ಮುಖಂಡನ ಬಿಜೆಪಿ ಅವರು ಮಾಡಲಿ. ಹೇಳಿ. ಇವತ್ತ ಸುರಪುರ ತಾಲೂಕಿನಲ್ಲಿ ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಅಂದ್ರೆ, ಇವತ್ತ ಮತದಾನ ರಾಜ ವೆಂಕಟಪ್ಪ ನಾಯಕರಿಗೆ ನಾವು ಮತವನ್ನು ಕೊಟ್ಟಿದ್ದೀರಿ. ಎದಕ್ಕಾಗಿ ಕೊಟ್ಟಿದೆ ಅಂದ್ರೆ, ಸುರಪುರದಲ್ಲಿ ರಾಜರ ಮನೆತನದ ರಾಜ ಕಿಷ್ಟಪ್ಪ ನಾಯಕ ಸಾಹೇಬರು ಸಂಸ್ಥಾನದ ಕಡೆಯಿಂದ ಅವರ ಮಾರಿ ನೋಡಿ ನಾವು ರಾಜ ವೆಂಕಟಪ್ಪ ನಾಯಕ್ ಮತ ಕೊಟ್ಟಿದ್ರಿ. ಮತ್ತೆ ಅವ್ರು ಏನಂದ್ರು ನಮ್ಮ ಸಾಹೇಬರು ಮತ್ತೆ ಸಂಸ್ಥಾನ ಕಡೆಯಿಂದ ಕಿಷ್ಟಪ್ಪ ನಾಯಕ್ ಕಳಿಸಿ ಮತ್ತೆ ಅವರಿಗೆ ಅವ್ರ ಮಕ್ಕಳಿಗೆ ಅದು ಮತ ಕೊಟ್ಟಿದ್ರಿ. ದೇಶದ ಪರಿಸ್ಥಿತಿ ಹೆಂಗಾಗ್ಬಿಡುತ್ತೆ ಅಂದ್ರೆ, ಇವತ್ತು ಆ ದೇಶದಲ್ಲಿ ಬರೀ ಜಾತಿಯನ್ನು ಕಟ್ಕೋದ ಕೆಲಸ ಆದ್ರೆ ಜಾತಿ ಅಂದ್ರೆ ದೇಶ ಹಾಳಾಗ್ತದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು, ದೇಶದಲ್ಲಿ ದೇಶವನ್ನು ಕಟ್ಟ ಕೆಲಸ ಮಾಡ್ರಿ, ಜಾತಿ ಕಟ್ಟ್ರಿ ದೇಶ ಹಾಳಾತಂತಂದ್ರೆ. ದೇಶದಲ್ಲಿ ಅಭಿವೃದ್ಧಿ ಕೆಲಸ ಯಾವ್ದಿಲ್ಲ. ಮುಂಜಾನೆ ಹತ್ರ ಅವ್ರಿಗೆ ಇವ್ರು ಬೆಂಕಿ ಹಚ್ಚಿರು, ಇವ್ರಿಗೆ ಬೆಂಕಿ ಹಚ್ಚಿರಿ, ಅದೇ ಕೆಲಸ ಮಾಡಕತ್ತಾರ. ಅಂದ್ರೆ ಅಭಿವೃದ್ಧಿ ಕೆಲಸನೇ ಮಾಡ್ತಾ ಇಲ್ಲ ಅವರು. ಏನು ಮಾಡ್ತಾರ ಅಂತ ತಿಳ್ಕೊಂಡ್ರಿ? ಬರೀ ಸುಳ್ಳು ವಾಸನೆ. ಐಸಾ ಕರಿಂಗೆ ತುಂಬ ಐಸಾ ಕರು ಮುಂಜಾನೆ ಏನ್ ಮಾಡಿಬಿಟ್ರು, ಆ ಜಾತಿಗೆ ಇವ್ರು ಬೆಂಕಿ ಹಚ್ಚಿರಿ, ಇವ್ರ ಜಾತಿಗೆ ಬೆಂಕಿ ಹಚ್ಚಿರಿ. ಅಂದ್ರೆ ನಾವೇನು ಹೇಳ್ತಾ ಕೇಳಕತ್ರಿ, ಅಭಿವೃದ್ಧಿ ಎಲ್ಲಿ ಕೆಲಸ ಆಗ್ಯದ ನಿಮ್ಗೆ ಗೊತ್ತದ. ಮೀಡಿಯಾದವ್ರು ನೀವು ಎಷ್ಟು ಹುಷಾರಿದ್ರೆ ಗೊತ್ತಾ, ಇಲ್ಲಿನ ಅಭಿವೃದ್ಧಿ ಕೆಲಸ ಕಾಣಕತ್ತ. ಬರೀ ಅಲ್ಲಿದ್ರ ಬೇರೆ ಜಾತಿನೇ ಜಗಳ. ಅಂದ್ರೆ ದೇಶದಲ್ಲಿ ಜಾತಿ ಕೆಲಸ ಮಾಡಬೇಡ್ರಿ, ದಯವಿಟ್ಟು ಕೈ ಮುದ್ದು ಕೇಳ್ತೀನಿ. ದೇಶ ಅಭಿವೃದ್ಧಿ ಮಾಡ್ರಿ. ಓದೋ ಹುಡುಗರ ಅವರಿಗೆ ಶಿಕ್ಷಣ ಕೊಡಿಸ್ರಿ. ಅವ್ರಿಗೆ ಏನೋ 108 ಉದ್ಯೋಗ, ಯಾರಿಗೆ ಉದ್ಯೋಗ ಸಿಗ್ತಲ್ಲ, IT BT ಕೆಲಸ ಮಾಡಿ ಇವತ್ತು ಹೋಟೆಲಲ್ಲಿ ಕೆಲಸ ಮಾಡೋ ಪರಿಸ್ಥಿತಿ ಬಂತ ಗೊತ್ತದ. ಇವತ್ತು ಇಂಜಿನಿಯರ್ಗಳು ಓದ್ಯಾರ, ಕೆಲಸ ಸಿಗ್ತಾ ಇಲ್ಲ. ನಮ್ಮ ದೇಶಕ್ಕೆ ಅಂದಾರ ಫಿರ್ ಉದ್ಯೋಗ ಅದು ಹಿಂಗೆ ಕಾಂದಿಯ ಉದ್ಯೋಗ ಬರೀ ಬೂದಿದೆಯೇ, ಉದ್ಯೋಗ ಕುಚ್ ಭೀ ನೈ ಇದೆಯೇ ತುಮ್. ಅದ್ರ ಸಲುವಾಗಿ ಏನೈತ್ರಿ, ಅಭಿವೃದ್ಧಿ ಕೆಲಸ ಮಾಡಕಂದ್ರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದ 5 ಗ್ಯಾರಂಟಿ ಕೊಟ್ರ. ಇನ್ನ ತನಾದ್ರೂ ಯಾರು ಮಾಡ್ಯಾರ? ಬಿಜೆಪಿ ಸರ್ಕಾರದಾಗ ಯಾರು 1 ರೂಪಾಯಿ ತಿಂದಿಲ್ಲ. ಇವತ್ತು 2,000 ರೂಪಾಯಿ ದುಡ್ಡು ತಿನ್ನಕತ್ತಾರ. ಬಿಜೆಪಿ ಸರ್ಕಾರದ ಇವತ್ತು ಮಹಿಳೆಯರಿಗೆ ದುಡ್ಡು ಸಿಗಕತ್ತದ, ಮಹಿಳೆಯರಿಗೆ ಬಸ್ ಫ್ರೀ ಅದ. ಬಿಜೆಪಿ ಸರ್ಕಾರದಾಗ ಯಾರು ಒಬ್ರು ತಿಂದಿಲ್ಲ. ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ರಾಜ್ಯ ಕಿಷ್ಟಪ್ಪನಾಗಿ ಬೈಲವಂತ ಬೈರಿ ಬಹಾದೂರ್ ಇದ್ದಾರೆ. ಅವರು ಮಾರಿ ನೋಡಿ ಇವತ್ತು ಮತ್ತೆ ಒಂದು ಕಾಂಗ್ರೆಸ್ ಸರ್ಕಾರ ಮತ್ತೆ ಮರುಸ್ಥಾಪನೆ ಮಾಡ್ತೀರಿ. ಇವ್ರ ಮಗನಿಗೆ ಓಟ್ ಕೊಡ್ತೀರಿ, ಅದ್ರ ಮೇಲೆ ನಮ್ಮ ಇಚ್ಛೆ. ಸರ್ ನಮಸ್ತೆ. ಸರ್ ಯಜಮಾನ್ರೆ ನಮಸ್ತೆ. ಹೆಂಗಿದೆ ವ್ಯಾಪಾರ? ಬೇಸಿಗೆ ಎಳ್ನೀರು ವ್ಯಾಪಾರ ಆಗುತ್ತೆ ಸರ್. ಏನಿಲ್ಲ ಯಜಮಾನ್ರಿ, ಈಗ ಎಲೆಕ್ಷನ್ ನಡೆಯುತ್ತಲ್ಲ, ಹೆಂಗಿದೆ ವಾತಾವರಣ ಈ ಕಡೆ ಸುರಪುರದಾಗ? ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಎಲ್ಲರೂ ಕಾಂಗ್ರೆಸ್ ಕಾಂಗ್ರೆಸ್ ಅಂತಿದ್ರೆ ಅದಕ್ಕೆ ನೀವು ಕಾಂಗ್ರೆಸ್? ನೀವು ಬೈ ಎಲೆಕ್ಷನ್ ಹಾಕ್ಬೇಕು, ಲೋಕಸಭೆನೂ ಹಾಕ್ಬೇಕು. ಓಟ್ ಎರಡು ಓಟ್ ಈ ಸಲ ಒಂದೇ ದಿನ. ಏನ್ ಹೇಳ್ತಾರೆ ಜನ? ಎಲ್ಲರೂ ಕುಡಿಯಕ್ ಬಂದವ್ರು ಏನ್ ಹೇಳ್ತಾರೆ? ಯಾರ ಕಡೆಗಿದ್ದಾರೆ ಅಂತೆಲ್ಲ? ಕಾಂಗ್ರೆಸ್ ಕಡೆಗೆ ಆಗ್ತದೆ. ಹೆಂಗಿದೆ ವಾತಾವರಣ ಎಲೆಕ್ಷನ್? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಯಾರ ಕಡೆಗಿದ್ದಾರೆ ಜನ? ಎಲ್ಲ ಕಾಂಗ್ರೆಸ್ ಪರವಾಗಿದ್ದಾರೆ. ಯಾಕೆ ಸರ್? ಹೌದು, ಇಡೀ ಸುರಪುರ ಇಡೀ ಕಾಂಗ್ರೆಸ್ ಮೈ ಆಗೋಗಿದ್ದಿಲ್ಲ. ಹೌದು ಸರ್. ಯಾಕೆ ಬೇಡ ನಿಮ್ಗೆ ಬಿಜೆಪಿ? ಬಿಜೆಪಿ ನಮ್ಗೆ ಏನು ಸಹಾಯ ಆಗಿಲ್ಲ. ಇಷ್ಟು ವರ್ಷ 20 ವರ್ಷ ರಾಜಕೀಯ ಮಾಡ್ರೆ ನಮ್ಗೇನು ಒಂದು ಆ ಕಡೆನೂ ಸಹಾಯ ಆಗಿಲ್ಲ. ಹೌದಾ? ಬಿಜೆಪಿ ಏನ್ ಮಾಡ್ರೆ ಏನು ಮಾಡಿಲ್ಲ. ಬಿಜೆಪಿ ಇದ್ರಾ? ಇಲ್ಲ, ಕಾಂಗ್ರೆಸ್ ಅಲ್ಲಿ ಇದೀವಿ ನಾವು. ಕಾಂಗ್ರೆಸ್ ಅಲ್ಲಿ ಇದ್ದೀರಾ? ಮೊದಲು ಬಿಜೆಪಿ ಇದ್ರಾ? ಇಲ್ಲ, ಬಿಜೆಪಿ ನಮ್ಗೆ ಏನು ಮಾಡಿಲ್ಲ ಅಂತಂದ್ರೆ ಅಲ್ರಿ. ಅವ್ರ ಸರ್ಕಾರ ಬಂದ್ರೆ ಏನ್ ಮಾಡ್ರಿ ಜನರಿಗೆ? ಬರೀ ಸುಳ್ಳು ಭಾಷಣ. ಹಂಗಾಯ್ತು ಹಿಂಗಾಯ್ತು, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಆಯ್ತು, ಏನು ಮಾಡಿಲ್ಲ. ಬರೀ ಆಶ್ವಾಸನೆ ಕೊಡೋದು ಹೋಗೋದು ಇಷ್ಟೇ ಮಾಡ್ಯಾರ. ಅವ್ರು ಏನು ಮಾಡಿಲ್ಲ. ಬಿಟ್ರೆ ಬೇರೆ ಏನು ಮಾಡಿಲ್ಲ. ಏನು ಮಾಡಿಲ್ಲ ಅವ್ರು. ಲೋಕಸಭೆ ಎಲೆಕ್ಷನ್ ಬರ್ತದೆ ಒಂದೇ ದಿನ. ಬೈ ಎಲೆಕ್ಷನ್ ಅದೇ ದಿನ. ಅದೇ ದಿನ ಆಯ್ತು. ಎರಡು ಎಲೆಕ್ಷನ್. ಬರ್ತಾರ ISI ಅಧಿಕಾರಿ ಅವರು. ISI IAS MP ಎಲೆಕ್ಷನ್ ಹೆಂಗ್ ಸರ್ಕತ್ತೆ ಸರ್? ನೋಡ್ರಿ, ಜನರ ಮೇಲೆ ಅಭಿಪ್ರಾಯ ಅದ. ನಾವೆಲ್ಲ ಹೇಳ್ತೀವಿ ಹಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ಹೇಳ್ತೀವಿ. ಕರೆ ಯಾರ್ಯಾರು ಜನರ ಮೇಲೆ ಅಭಿಪ್ರಾಯ.
ಕೆಲವು ಜನ ಹಂಗೆ ಹೇಳ್ತಾರೆ, ಕೆಲವು ಜನ ಹಿಂಗೆ ಹೇಳ್ತಾರೆ. ಅವ್ರ ಕಡೆ ಇದ್ರೆ ಅವ್ರ ಪರವಾಗಿ ಹೇಳ್ತಾರೆ, ಈ ಕಡೆ ಇದ್ರೆ ಇವ್ರ ಪರವಾಗಿ ಹೇಳ್ತಾರೆ. ಏನು ಜನರು ಹೆಂಗೆ ಯಾವ ಥರ ಆಗ್ತಾರೋ ಯಾರ್ಯಾರ ಅಭಿಪ್ರಾಯ ಹೇಳೋಕ್ಕಾಗಲ್ಲ. ಇಲೆಕ್ಷನ್ ಹತ್ರ ಬರ್ತಾ ಇದೆಯಲ್ಲ ಸರ್, ಎಲೆಕ್ಷನ್ ಬಗ್ಗೆ ನಾವು ಮಾತಾಡೋದು ನಮ್ಗೇನು ಗೊತ್ತಾಗ್ತದ್ರಿ ಸರ್. ಹಳ್ಳಿ ಮಂದಿ ರೀ ಸರ್, ನಮ್ಗೆ ಗೊತ್ತಾಗಲ್ರಿ. ಹಳೆ ಮಂದಿ ಹೊಸ ಮಂದಿ ಐತಾ? ಇಲ್ಲ, ನಮ್ಗೆ ಅದು ತಿಳುವಳಿಕೆ ಗೊತ್ತಿಲ್ರಿ ಸರ್. ನಮ್ಗೆ ಸುಮ್ ಹಿಂಗೆ ಬಾ ಅಂದ್ರೆ ನಿಮ್ಮ ಕಡೆ ಬರೋರು, ಬಾ ಅಂದ್ರೆ ಅವ್ರ ಕಡೆ ಹೋಗೋರು. ಓಟ್ ಹಾಕ್ತಿರಿಲ್ಲೋ? ಓಟ್ ಹಾಕ್ತಿವ್ರಿ. ಯಾರಿಗಂತ ಯಾರಿಗಾರ ಒಬ್ರಿಗೆ ಹಾಕೋದು ಬರೋದ್ರಿ. ಯಾರ್ಯಾರು ಒಬ್ರಿಗೆ ಹಾಕ್ಬಿಟ್ಟು ಬರೋದು. ಮತ್ತೆ ಎರಡೆರಡು ಇಲೆಕ್ಷನ್ ಅಲ್ಲ ನಿಮ್ಗೆ, ಎರಡೆರಡು ಚುನಾವಣೆ. ಹೌದ್ರಿ, ಎರಡಿನ ಎಲೆಕ್ಷನ್ ನಿಮ್ಗೆ, ಬೈ ಎಲೆಕ್ಷನ್ ಆಮೇಲೆ ಲೋಕಸಭೆ ಎಲೆಕ್ಷನ್. ಹೌದ್ರಿ, ಸರ ಒಂದಕ್ಕೆ ಹಾಕೋದು ಬರೋದ್ರಿ. ಬಡವ್ರಿಗೆ ಏನ್ ಕೊಡ್ತಾರ್ರಿ? ಸಹಾಯ ದುಡ್ದೋಣಂತ ನಮ್ಗಿಲ್ರಿ ಸರ್. ಯಾರೇನು ಕೊಡಲ್ಲ. ಯಾರೇನ್ ಕೊಡ್ತಾರ? ಸಿದ್ದರಾಮಯ್ಯ 2,000 ರೂಪಾಯಿ ಮಾಡ್ಯಾನ. ಬಾಂಬೆ ಬೆಂಗಳೂರು ಹೋಗಾರ ಟಿಕೆಟ್ ಇಲ್ಲ. ಯಾರು ಗೆದ್ದಾರ ಮಾಡ್ತಾರ ಅಷ್ಟೇ ಅಷ್ಟೇ ಸಾಕು. ಬಸ್ ಫ್ರೀ ಮಾಡೋರಲ್ಲ, ಅದೇ ಮಾಡ್ಯಾರ ಅಂತೀನಲ್ರಿ ಸರ್. ಮತ್ತೆ ಮಾಡ್ಯಾರಿ. ಆ ಕಡೆ ಈ ಕಡೆ ಅಡ್ಡಾಡಕ್ಕೆ ಅಡ್ಡಾಡಕ್ಕೂ ಹೋಗ್ತಾರ್ರಿ. ನಾವೇನು ದೂರ ದೂರ ಹೋಗ್ತೀವ್ರಿ. ಇಲ್ಲೇ ಸುರ್ಪುರ್ನಿಂದ ರಂಗನಪೇಟೆಗೆ ಹೋಗ್ತೀವಿ, ರಂಗನಪೇಟೆನಿಂದ ಇಲ್ಲಿಗೆ ಬರ್ತೀವಿ. ನಾವೇನು ದೂರ ದೂರ ಹೋಗಲ್ರಿ. ಭಾಳ ಹೋಗೋರು ಹೋಗ್ತಾರ ಬಿಡ್ರಿ, ಹೋಗ್ತಾರ. ಎಷ್ಟು ಟಿಕೆಟ್ ಇಲ್ಲಿಂದ ರಂಗನಪೇಟೆಗೆ? ಬಸ್ಸಿಗೆ 10 ರೂಪಾಯಿ ತಗೋತಾರ್ರಿ. ಈಗ ಅದು ಇಲ್ಲ ಫ್ರೀ. ಅದು ಬಸ್ಸಿನವ್ರು ಕರ್ಕೊಂಡ್ ಸನಕ್ಕೆ ಹೋಗೋದಲ್ಲ, ಕರ್ಕೊಂಡ್ ಹೋಗೋದಿಲ್ಲ. ಎಲ್ಲೇಮ್ಮ ಇಲ್ಲೇ ಬಸ್ ಸ್ಟಾಪ್ ಇಲ್ಲ ನಡ್ರಿ 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 ಅಂತಾರೆ. ಹೌದಾ? ನಡ್ರಿ ನಡ್ರಿ ಹಂಗೆ ಕರ್ಕೊಂಡ್ ಯಾವನ ಪೂನಾತ್ಮ ಅವನಿಗೆ ಹೊಟ್ಟೆ ತಣ್ಣಗಿದ್ದವ ಕರ್ಕೊಂಡ್ ಹೋಗ್ಬೇಕು ನಮ್ಮಂತಾರಿ. 2-3 ಸಲ ಸರ್ಕಾರದ ದವಾಖಾನಿ ಪಾರ ಕರ್ಕೊಂಡ್ ಹೋದ್ರ ನಾವು ರೊಕ್ಕಲ್ದ ಬಟ್ಟಿ ಬಡವ್ರಿ. ಆಧಾರ್ ಕಾರ್ಡ್ ತಗೊಂಡೋಗಿ ಇದಕ್ಕೆ ಹೋದ್ರ ಬಸ್ಸಿಗೆ ಹೋದ್ರ ಎಲ್ಲಿ ಇಳಿಬೇಕಮ್ಮ? ಈ ತಿಮ್ಮಾಪುರ ಬಸ್ ಸ್ಟ್ಯಾಂಡ್ ರೀ. ಇಲ್ಲಮ್ಮ ಸ್ಟಾಪ್ ಇಲ್ಲಮ್ಮ, ನಡಿ ಬರಬೇಡ, ನಡಿ ರೊಕ್ಕ ಇಲ್ದಾರ ಸಾಯ್ಬೇಕೇನ್ರಿ? ಮತ್ತೆ ಇದು ಮಾಡ್ಯಾರ. ಮತ್ತು ಬೆಂಗ್ಳೂರ್ದಾಗ ಇಟ್ಟಿಟ್ಟು ಆಧಾರ್ ಕಾರ್ಡ್ ಮೇಲೆ ಎಲ್ಲಿದ್ದೆಲ್ತಾನ ದುಡ್ಕೊಂಡು ಉಣಕ್ಕೆ ಹೋಗ್ತಾರ್ರಿ. ಮತ್ತು ಇಲ್ಲಿದ್ದಿಲ್ಲ ನಮ್ಮ ತಿಮ್ಮಾಪುರ ಬಸ್ ಸ್ಟ್ಯಾಂಡ್ ಬಿಡಕ್ಕೆ ನಡಿಯಮ್ಮ ನಡಿ, ಅಲ್ಲ ಸ್ಟಾಪ್ ಇಲ್ಲ ನಡಿ ಅಂತಾರೆ ಬಸ್ಸಿನವ್ರು. ಕಂಡಕ್ಟ್ರನ ಅಂತಾನೆ. ಕಂಡಕ್ಟ್ರನೇ ಅನ್ನೋದು ಬಸ್ಸಿನಾಗ ಮುಂದೆ ಕುಂದಿರ್ತಾನೆ ರೀ. ಮತ್ತು ನಾವು ಮತ್ತೆ ಗೋಳಾಡ್ಕೊತ 10-15 ರೂಪಾಯಿ ಕೊಟ್ಟು ಆಟೋಕ್ಕೆ ಹೋಗ್ಬೇಕು. ಮತ್ತು ಏನು ಮಾಡ್ಬೇಕ್ರಿ? ಮತ್ತು ಯಾರು ಮಾಡೋದು? ನಮ್ಗೆ ಉದ್ದೇಶನೇ ರೀ ಸರ್. ನಮಗೆ ಮಾಡೋಣ ತೆಪ್ಪಲ್ರಿ. ಉಳಿದಿರೋರಲ್ಲಿ ಏನು ಹೇಳ್ತಾರೆ ಮನೇಲಿ? ಮನೇಲಿ ಏನು ಹೇಳ್ತಾರೆ? ಯಾರು ಹೇಳಲ್ರಿ ಮನೇಲಿ. ನಮ್ಮ ಮನೆಗಾರ ಯಾರು ಇಲ್ರಿ. ನಾವು ಬಂದೆ ನನ್ನ ಗಂಡಗೆ ಮಾತು ಬರಲ್ರಿ. ಮೂಕನ ರೀ ನಾನು ಒಬ್ಬಾಕಿನೇ. ಮನೆ ನೋಡ್ಕೊಂಡು ಹೋಗೋದ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ಎಲ್ಲಿಗೆ ತೊಗೊಂಡೋಗ್ತೀರಿ ನೀರು? ನೀರಿಲ್ಲ ಈ ಕಡೆ. ನೀರು ಸಂಜೆ ಜ್ಯೂಸ್ ಹೇಳ್ರಿ. ಸಂಜೆ ಜ್ಯೂಸ್ ಮಾಡಕ್ಕ ನಾನು ತಳ್ತೀನಿ ಬನ್ನಿ. ಬನ್ನಿ. ಇದು ಈಗ ಇಲ್ಲಿ ಸುರ್ಪುರ್ ಕಡೆ ನೀರಿನ ಸಮಸ್ಯೆ ಇದೆಯಾ? ಏನಿಲ್ರಿ ಸರ್, ಸಮಸ್ಯೆ ಎಲ್ಲ ಬರೋಬರ. ಮತ್ತೆ ಎಲ್ಲಿಂದ ತರ್ತಾ ಇದ್ರಿ ನೀರು? ಇಲ್ಲಿ ನಮ್ದು ಮಾಲಕರು ಬೋರಿಂಗ್ ಹಾಕ್ಸಾರಿ, ಬೋರಿಂಗ್ ಅಂತ ಬೋರಿಂಗ್ ತರ್ತಾ ಇದ್ರಿ. ಈ ಕಡೆ ಹೆಂಗಿದೆ ಚುನಾವಣೆ ಎಲೆಕ್ಷನ್ ನಮ್ಗೇನು ಗೊತ್ತಾಗಲ್ರಿ ಸರ್. ಹೆಂಗ ಮತ್ತೆ ಓಟ್ ಹಾಕ್ತಿರಿ ಇಲ್ಲ? ಓಟ್ ಹಾಕ್ಬೇಕ್ರಿ ಸರ್. ಈ ಸಲ 2 ಚುನಾವಣೆ ನಿಮ್ಗೆ. ಹೌದ್ರಿ. ಯಾರು ಸ್ಟ್ರಾಂಗ್ ಸುರ್ಪುರದಲ್ಲಿ? ಯಾರು ದೊಡ್ಡ ಲೀಡರ್ ಇಲ್ಲಿ ನಿಮಗ್ ಗೊತ್ತಿರಂಗೆ? ಇಲ್ಲಿ ಗೊತ್ತಿದ್ದಾರೆ ಸರ್, ರಾಜುಗೌಡ್ರ ಬಿಜೆಪಿ. ನೀವು ಅವ್ರ ಅಭಿಮಾನಿ ಏನು? ಇವರು ರಾಜ ವೆಂಕಟಪ್ಪ ನಾಯ್ಕ. ಹೌದು ಆದ್ರು ಸರ್. ಈಗ ಅವ್ರ ಮಗ ನಿಂತ್ಕೊಂಡ್ರಲ್ಲ, ಬನ್ನಿ ತಳ್ತೀನಿ ಬನ್ನಿ. ಗೋಪಾಲ ಸ್ವಾಮಿ. ಇದ ಜ್ಯೂಸ್ ಅಂಗಡಿ ಇದೆ ಸರ್. ಇಲ್ಲೇ ಸಾಕ? ಅಲ್ಲ ಮೇಲೆ ಹಚ್ಚಿ ತಳ್ತೀನಿ ಬನ್ನಿ. ಯಾಕೆ ಇಲ್ಲ ಇವರು ಕೆಲಸ ಮಾಡ್ತಾರ? ರಾಜುಗೌಡ್ರು ಕೆಲಸ ಮಾಡ್ತಾರ? ಹೆಂಗೆ? ಎಲ್ಲ ಕೆಲಸ ಅವರೇ ಮಾಡ್ತಾರೆ. ಎಲ್ಲ ಕೆಲಸ ಅವರೇ ಮಾಡೋದು ಸುರ್ಪುರದಲ್ಲಿ. ಕಾಂಗ್ರೆಸ್ ಕೋಟೆ ಅಂತಾರಲ್ಲ ಇಲ್ಲಿ ಸುರ್ಪುರನ. ಕಾಂಗ್ರೆಸ್ ಆದ್ರ ನೀರಿಗೀರು ಎಲ್ಲ ತಂದು ಕೊಟ್ಟಾರ ರಾಜಗೌಡ್ರು. ನೀರಿನ ಸಮಸ್ಯೆ ಐತಿ. ನೀರಿನ ಸಮಸ್ಯೆ ಭಾಳ ಐತ್ರಿ ಸರ್. ಸುರ್ಪುರದಲ್ಲಿ ರಾಜಗೌಡ್ರೆ ಬಂದ್ ಮಾಡಿದ್ರಿ ಕೆಲಸ. ದೊಡ್ಡ ಕೆಲಸ ಮಾಡಿದ್ರಿ ಅವ್ರು. ಎಲ್ಲ ಕೆಲಸ ಅವರೇ ಮಾಡ್ಯಾರ. ಆದ್ರೆ ಇವ್ರು ಏನಿಲ್ರಿ, ಇಷ್ಟೇ ಸುಮ್ಮನೆ ಬಸ್ಸಿಗೆ ಫ್ರೀ ಮಾಡ್ಯಾರ ಅಷ್ಟೇ. ಹೆಣ್ಮಕ್ಳಿಗೆ ಬಸ್ಸಿಗೆ ಫ್ರೀ ಮಾಡ್ಯಾರ. ಒಂದಿಷ್ಟು ರಾಸನ್ ರೊಕ್ಕ ಹಾಕ್ತಾರ ಇಷ್ಟೇ ಕರ. ಆದ್ರೆ ಅವರು ಪೂರ ನೀರಿಂದ ಅಂದ್ರೆ ಭಾಳ ಭದ್ರವಾಗಿ ಕೆಲಸ ಮಾಡಿದ್ರಿ ಸರ್. ನೀರಿನ ಸಮಸ್ಯೆ ಪೂರ ಪರಿಹಾರ ಐತ್ರಿ. 24/24 ಗಂಟೆ ಪರಿಹಾರ. ನೀರು ಕಂಟಿನ್ಯೂ ರೀ. ಯಾವಾಗ ಕವಿಟಲ್ಲಿ ನೀರು ಬರ್ತಾರೆ. ಒಳಗಡೆ ತಗೊಂಡು ಹೋಗ್ಬೇಕಾ? ಒಳಗಡೆ ತಗೊಂಡು ಮಾಲಕರ ನಮ್ಮ ಮಾಲಕರು ಅವರೇ. ಹೌದು. ಬರ್ರಿ, ನಾ ಎತ್ಕೊಂಡು ಹೋಗ್ತೀನಿ. ಬನ್ನಿ ಆಯ್ತು ಬನ್ನಿ ಸರ್. ತಗೊಳ್ಳಿ ನಿಮ್ಮ ನೀರು ತೊಗೊಳ್ಳಿ ಸರ್. ಹೆಂಗಿದೆ ಸರ್ ಇಲೆಕ್ಷನ್ ಅಲ್ಲಿ? ಈ ಕಡೆ
ಯಾವುದು ಲೋಕಸಭಾ ಚುನಾವಣೆ ನಿಮ್ಗೆ ಎರಡೆರಡು ಇದೆ. ಲೋಕಸಭೆ ಇದೆ, ಬೈ ಎಲೆಕ್ಷನ್ ಇದೆ. MLA ನಮ್ಮಲ್ಲಿ ಅಂತ ಕಾಂಗ್ರೆಸ್ಸೇ ಆಗ್ತದೆ ಸರ್, ಯಾವ ತೋತರಿಲ್ಲ. ಯಾಕಂದ್ರೆ ನಮ್ಮ ವೆಂಕಟಪ್ಪ ನಾಯ್ಕ ಅವರು ಅಂತಂದ್ರೆ ಒಳ್ಳೆಯ ಆಡಳಿತ ವ್ಯಕ್ತಿ ಇದ್ದರು, ಅವರು ಒಳ್ಳೆಯ ಕೆಲಸಗಳು ಮಾಡ್ಯಾರ. ಹಿಂಗಾಗಿ ನಂಬಲ್ಲಿ ಅಂತಂದ್ರೆ ಅನುಕಂಪ ಮತ್ತು ಒಳ್ಳೆಯ ಜನ, ಯಾವುದಕ್ಕೂ ಎಂಥ ತೊಂದರೆ ಇಲ್ಲ. ಇಲ್ಲ, ರಾಜಗೌಡರು ಒಳ್ಳೆ ಜನನೇ, ಅವ್ರವ್ರು ಸೇಮ್ ನಾಯ್ಕ ಕಮಿಟಿನೇ ಅಲ್ಲ. ಸಾಮಾನ್ಯವಾಗಿ ಅಂತ ಅವ್ರವ್ರ ಮಂದಿ ಮಕ್ಕಳು ಆಗ್ತಾರೆ, ಯಾವ್ದು ರೀತಿಯಲ್ಲಿ ತೊಂದರೆ ಏನಿಲ್ಲ. ಅವ್ರು ಬಂದ್ರಷ್ಟೇ, ಇವ್ರು ಬಂದ್ರಷ್ಟೇ. ಆದ್ರೂ ಕೆಲಸ ಮಾಡ್ತಾರಲ್ಲ, ಕೆಲಸ ಮಾಡ್ತಾರಲ್ಲ ಇವ್ರ ತಾನೇ ಇಲ್ಲಿ ಕೆಲಸ ಮಾಡೋದು. ರಾಜಗೌಡ್ರೆ ಎಲ್ಲ ಮಾಡಿದ್ರು, ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ದಾರೆ? ಅವ್ರವ್ರ ಅಭಿಪ್ರಾಯ. ಯಾಕಂದ್ರೆ ಭಾರತದ ಸ್ವತಂತ್ರದ ಹಕ್ಕು ಏನಾದ ನಾವು ಚುನಾವಣೆದು, ಅದು ಅವ್ರವ್ರ ಸ್ವತಂತ್ರ, ಅದಕ್ಕೆ ಯಾವುದು ಒತ್ತಡ ಇಲ್ಲ. ಯಾರು ನೀ ಇದಕ್ಕೆ ಯಾಕೆ ಅಂತ ಹೇಳಂಗಿಲ್ಲ. ಅವ್ರದಾದ ಒಂದು ನಿರ್ಧಾರ, ಅದು ಅವ್ರಿಗೆ ಸಂಬಂಧಪಟ್ಟದ್ದು. ಹೌದಲ್ರಿ, ಅಷ್ಟೇ ರೀ. ಆದರೆ ಇಷ್ಟೇ, ನಮ್ಮಲ್ಲಿ ಲೋಕಲ್ಗೆ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಅಂತಾರೆ ಈ ಒಂದು ಹೋದ ಸಲ ಎಂತಾರೆ BJP ಇತ್ತು, ಆ ಸಲ ಇದಿತ್ತು, ಆದರೂ ಎಲ್ಲ ಚಲೋ ಕೆಲಸನೇ ಮಾಡ್ತಾರೆ, ಯಾವುದೂ ತೊಂದರೆ ಇಲ್ಲ. ನಂಬಲ್ಲಿ ಯಾವ ನೀರಿನ ಅನುಕೂಲ ಅದ, ಇದು ಯಾವುದು ನಂಬಲ್ಲಿ ಅಂತಾರೆ ಕೃಷ್ಣ ಮೇಲ್ದಂಡೆ ಯೋಜನೆ ಇದ್ದದ, ಸಾರ್ವಜನಿಕರಿಗೆ ಅಂತಾರೆ ಸಾಕಷ್ಟು ರೊಕ್ಕ ಕೈಯಾಗಾಡ್ತಾವ. ಬಡತನ ನಿರ್ಮೂಲನೆ ಅಂತ ಏನು ಒಂದು ಕೇಂದ್ರ ಸರ್ಕಾರದಿತ್ತು, ಅದೆಲ್ಲ ಈಡೇರದು ಈ ಭಾಗದಾಗ. ಬಡತನ ನಿರ್ಮೂಲನೆ ಆಗ್ಯದ. ಯಾಕಂದ್ರೆ ಜನರಲ್ಲಿ ಅಂತ ರೊಕ್ಕ ಕೈಯಾಗಾಡ್ತಾವ, ಯಾವುದೇ ರೀತಿಯಲ್ಲಿ ತೊಂದರೆ ಅನ್ಸಂಗಿಲ್ಲ. ಯಾವುದೋ ಖರೀದಿ ಮಾಡೋಕ್ಕೆ ಧೈರ್ಯ ಮಾಡ್ತಾರೆ. ಚುನಾವಣೆ ಮಾತ್ರ ಅವ್ರ ಮನ್ಸಾರ ಯಾವುದಕ್ಕೆ ಮಾಡ್ಬೇಕಂತ ಅದಕ್ಕೆ ಮಾಡ್ತಾರೆ. MP ಎಲೆಕ್ಷನ್ ಇಲ್ಲ, MP ಎಲೆಕ್ಷನ್ ಸಾಮಾನ್ಯವಾಗಿ ಅಂತಂದ್ರೆ MP MLA ಅಂತ ಕೌಂಟ್ ಮಾಡಂಗಿಲ್ಲ. ಈಗ ನಮ್ಮ ಭಾಗದಾಗ ಏನಂತ ನಮ್ಮ ರಾಜಕಾರಣಿಗಳು ಏನಾರ ಚಲೋ ಯಾವುದು ಅವ್ರವ್ರು ಇಚ್ಛೆ ಪ್ರಕಾರ ಆಗ್ತಾರೆ. ಆ ಥರ ಇದೇ ಆಗ್ತಾರೆ ಅಂತ ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರವ್ರ ನಿರ್ಧಾರ ಮನ್ಸಿನ ಮ್ಯಾಗ ಪರಿಣಾಮ. ಎಲ್ಲರೂ ನಮ್ಮಲ್ಲಿ ಸುರ್ಪುರ ತಾಲೂಕದ್ದು ರಾಜಕಾರಣಿಗಳವ್ರ ಎಲ್ಲ ಒಳ್ಳೆಯವ್ರ, ಯಾವುದು ಯಾರಿಗೆ ಕೆಟ್ಟದ್ದು ಮಾಡಿಲ್ಲ. ಎಲ್ಲರೂ ಒಳ್ಳೆಯವ್ರ, ಎಲ್ಲರೂ ತಮ್ಮ ಇದು ಅವ್ರವ್ರ ಅದೃಷ್ಟ ಪ್ರಕಾರ ವಿನ್ ಆಗ್ತಾರೆ. ಅದು ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹೌದಿಲ್ಲ ರೀ. ನಾವೀಗ ಮಾನ್ವಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀವಿ. ಈ ಒಂದು ಮಾನ್ವಿಯ ಕವಿತಾಳ ಅನ್ನುವಂಥ ಒಂದು ಪುಟ್ಟ ಗ್ರಾಮದಲ್ಲಿದ್ದೀವಿ. ಇಲ್ಲೂ ಕೂಡ ಜನರು ಮತದಾರರಿದ್ದಾರೆ. ಆ ಮತದಾರರ ಅಭಿಪ್ರಾಯ ಏನು, ಈ ಬಾರಿಯ ಲೋಕಸಭೆ ಚುನಾವಣೆ ಬಗ್ಗೆ ಅವ್ರಿಗಿರುವಂಥ ನಿಲುವು ಏನು ಅನ್ನೋದನ್ನು ಖುದ್ದು ಅವ್ರನ್ನೇ ಮಾತಾಡಿಸಿ ಕೇಳೋಣ. ಹೆಂಗಿದೆ ವಾತಾವರಣ? ವಾತಾವರಣ ಬೇಸಾದ್ರಿ, ಬೇಸಿಗೆಗಾಲನ? ಹ್ಞೂ ರೀ. ನೀರಿನ ಸ್ವಲ್ಪ ತಿಪ್ಪಲ್ರಿ ಇಲ್ಲಿ ನೀರಿನ ತೊಂದರೆ ಅದ. ನೀರಿನ ತೊಂದರೆ. ಹ್ಞೂ ರೀ. ಅಲ್ಲೀಗ ಕಾಂಗ್ರೆಸ್ BJP ನಾವು ಗೆಲ್ತೀವಿ ಅಂತವ್ರೆ. ಯಾರು ಗೆಲ್ಬೋದು ಸರ್ ನಿಮ್ಮ ಪ್ರಕಾರ? ನಾವು ಕಾಂಗ್ರೆಸ್ ರೀ. ಕಾಂಗ್ರೆಸ್ ರೀ. ಮತ್ತೆ ಅಲ್ರಿ 2,000 ರೂಪಾಯಿ ಕೊಡ್ತಾರೆ, ಮತ್ತು ಬಸ್ ಫ್ರೀ. ಈಗ ಈಗ 4 ವರ್ಷ ಮುಂದೆ ಮತ್ತೆ ಕಾಂಗ್ರೆಸ್ ಇತ್ತಲ್ರಿ ಬುಡಕ, ಏನು ಮಾಡಿದ್ರು ಬರೀ ಆ ಜಾತಿ ಈ ಜಾತಿ ಬರೀ ಹಿಂಗೆ ಮಾಡ್ಕೊಂತ ಹೋದ್ರಿ. ಈಗ 10 ವರ್ಷ ಆಯ್ತಲ್ರಿ ಮೋದಿ ಅವ್ರನ್ನ ಏನು ಮಾಡ್ಯಾರ ಕೆಲಸ? ಮೋದಿ ನೋಡಿ ಆಗ್ತಾರಲ್ರಿ. ನಾವು ಸಿದ್ದರಾಮಯ್ಯ ನೋಡಿ ಓಟ್ ಹಾಕ್ತೀವಿ, ಕಾಂಗ್ರೆಸ್ ಹಾಕ್ತಾರೆ ನಾವು. ಇಲ್ಲ, ಮಾನ್ವಿ ತಾಲೂಕಿರೋದೇ ಕಾಂಗ್ರೆಸ್ ರೀ. ಕಾಂಗ್ರೆಸ್ ಇಲ್ಲಿಗೆ ಕಾಂಗ್ರೆಸ್ ಏನು ಮಾಡಿದೆ ನಿಮಗೆ? ಏನು ಮಾಡ್ಯಾರ್ರಿ? ನೀರಿಂದು ಪಾರಿಂದು ಯಾವನ್ನ ಮಾಡ್ಯಾರ, ಕೆಲಸ ಮಾಡ್ಯಾರ. ಕೆಲಸ ಮಾಡ್ಯಾರ ಸರ್ ಅವರು. ನಿಜನಾ ಸರ್ ಕಾಂಗ್ರೆಸ್ ಈ ಕಡೆ ಕೆಲಸ? ನಿಜ ರೀ, ಮಾಡ್ತಾರೆ. ಎಲ್ಲ ಒಳ್ಳೆ ಜನತಾ ಮನೆ ಪಂತ ಮನೆ ಕಾಂಗ್ರೆಸ್ ಕಣ್ಣಿಂದ ಜಾಸ್ತಿ. 5 ವರ್ಷ BJP ಇರ್ತಾರೆ, ಒಂದು ಮನೆ ಕಂಡಿಲ್ರಿ. ಈ ಕಾಂಗ್ರೆಸ್ ಕಣ್ಣಿಂದ ಬಡವರಿಗೆ ಸಹಾಯ. BJP ಇಲ್ಲ ಅಂತೀರಿ ಸರ್? BJP $1 ರೂಪಾಯಿ ತಂದಿಲ್ಲ ಅವು. ಇದ್ರಲ್ರಿ ಇದು $1 ರೂಪಾಯಿ ತಿಂದಿಲ್ಲ. ಈಗ 2,000 ರೂಪಾಯಿ ಗೃಹಲಕ್ಷ್ಮಿ ಬಿಡ್ತದ, ಇದು ಬಸ್ ಹೆಣ್ಮಕ್ಳು ಫ್ರೀ, ಅಕ್ಕಿದು 700 ರೂಪಾಯಿ, ಅದು ಇವು 700 ರೂಪಾಯಿ ಹಾಕ್ತಾರ, ಎಲ್ಲ ಫ್ರೀ ಕೊಟ್ಟಿದ್ದೆ ಕಾಂಗ್ರೆಸ್. ಅವಲಿದ್ದ ಕಾಂಗ್ರೆಸ್ನವ್ರು ನಾವು. ಹಂಗೆ ಹೇಳಿ ಮತ್ತೆ ಫ್ರೀ ಕೊಟ್ಟು ಅಲ್ಲ, ಈಗ ಮತ್ತೆ ಮತ್ತೆಟ್ಟು ಒಳ್ಳೇದಾಯ್ತಲ್ರಿ. ಈಗ ಹಂಗೆ ಮತ್ತೆಟ್ಟು ಒಳ್ಳೇದಾಯ್ತಲ್ಲ. ಈಗ BJP ಯಾಕೆ ಬೇಡ ನಿಮಗೆ? ಅದರಿಂದ ಏನು ತಗೊಂಡಿದ್ದೀವಿ ನೀವು? ಏನೈತ್ರಿ ನಮ್ಗೆ? ಅಲ್ಲಿ ಕವಿತಾಳ ಅಂತ ಒಂದು ಊರು ಬರುತ್ತಲ್ಲ ಅಲ್ಲಿ ಮುಂದೆ, ಅಲ್ಲಿ ಹೇಳ್ತಾ ಇದ್ರು ಮೋದಿ ಇದ್ರೇನೆ ದೇಶ ಉಳಿಯೋದು, ಕಾಂಗ್ರೆಸ್ ಅವ್ರ ಕೈಲಿ ಕೊಟ್ರೆ ದೇಶ ಆಳ್ಗಡೆ ಮಾಡಾಕ್ತಾರೆ ಅಂತ ಹೇಳ್ತಾ ಇದ್ರು. ಅವಾಗ ಮತ್ತೆ 40 ವರ್ಷ ಇತ್ತಾಳ್ರಿ, ಯಾರನ್ನ ಸುಟ್ಟು ಹಾಕಿದ್ರ? ನಾನಲ್ಲ ಸರ್, ಅಲ್ಲಿ ಅವರು ಅಲ್ರಿ, ಅಲ್ಲಿ ಅವ್ರದ್ರೆ ನಮ್ಮೂರಿಗೆ ನಮ್ಮದು. ಇದು ಯಾವರು? ಹಿರಿಯಣಿಗೆ ಅಂತ. ಇಲ್ಲಿ ನೀರು ರಸ್ತೆ ಎಲ್ಲ ಚೆನ್ನಾಗಿದೆಯಾ? ನೀರಿಂದ ಬಂದಿರಿ. ಈಗ ಬರಗಾಲ ಅಲ್ಲ ಸರ್ ಎಲ್ಲ ನೀರಿನ ಈ ಕಡೆ ಬೆಳೆ ಬೆಳಿತಾರ? ಮಳೆ ಬಂದ್ರೆ ಏನ್ ಬೆಳಿತಾರೆ ಈ ಕಡೆ ಜಾಸ್ತಿ? ಜೋಳ, ತೊಗರಿ ಸರ್, ಹತ್ತಿ ಎಲ್ಲ ರೈತರು ಮತ್ತೆ ಎಲ್ಲ ಇದಾಗದೆಲ್ಲ ಇಲ್ಲಿ. ಯಜಮಾನ್ರಿ ಇವರಿಬ್ರು ಕಾಂಗ್ರೆಸ್ ಗ್ರೇಟ್ ಅಂತವ್ರು, ನೀವು? ನಾವಾದರೆ ಕಾಂಗ್ರೆಸ್. ಅಲ್ಲ, ಯಾಕೆ BJP ಬಗ್ಗೆ ನಿಮ್ಗೆ ಯಾಕೆ ಇಷ್ಟು ಮುನ್ಸು ಅಂತ? ಅದು ಬಾಡಿ ಬರ್ತಿರದ ಭಾಳ ನಡೆಗಳು ಇದೇ ಭಾಳ ಇರ್ತದೆ.
ಅಲ್ವಾ ಬಿಜೆಪಿ ಅಂದ್ಗಳಿಗೆ ನಮ್ಗೆ ಸರಿ ಇಲ್ಲ. ಇದು ಕೈ ಬೆಂಕಿ ದಗದ ಮಾಡೋದಂತ ಇದು ಕುಂಬಳಕ್ಕೆ ಬಿದ್ದು ಅಷ್ಟೇ ಮತ್ತೇನಿಲ್ಲ. ಕೈ ಅಂದ್ರೆ ಇದು ದಗದ ಮಾಡೋದು ಉಣ್ಣದ ಗೋಷ್ಠ ಅದೇ ಮತ್ತೇನು ಒಬ್ಬತ್ತು ಎಲ್ಲ ನಮ್ಮನ್ನ ಕಾಯಕ್ ಮಿಲಿಟ್ರಿ ಇದಾರೆ, ಮತ್ತೆ ಅನ್ನ ಹಾಕಕ್ ನಾವು ರೈತರು ಇದೀವಿ, ಮತ್ತೆ ಯಾರು ಹಾಕ್ಬೇಕಾಗ್ಯ ಅದು ನಮ್ಮನ್ನ ಕಾಯ್ತಾರೆ ಅವರು ಯಾರು ಮಿಲಿಟ್ರಿ. ಮತ್ತೆ ಅವ್ರು ಸತ್ ಮೇಲೆ ಲಾಸ್ ಆಗ್ಯದ. ದೇಶ ಉಳಿಯೋದೇ ಇವರಿಂದ, ಕಾಂಗ್ರೆಸ್ ಇಂದ ಏನು ಉಳಿಯಲ್ಲ ಅಂತ. ಅದು ಎಲ್ಲ ಸೈನಿಕರಿಂದ ಉಳಿತ್ರಿ, ಯಾರಿಂದ ಉಳಿಯಕ್ಕೆ ಏನದ? ಇವ್ರು ಹೋಗಿ ಕಾಯ್ತಾರ, ಸೈನಿಕರು ಕಾಯ್ತಾರಲ್ಲ. ಮತ್ತೆ ನಮ್ಮ ಬಿಜೆಪಿ MP ಇದಾರಲ್ಲ, ಏನ್ರಿ ರಾಯಚೂರು MP ಆಗ್ಲೇ ಆರಿಸಿ ಕಳಿಸ್ತೀವಿ. ಊರು ಮಾರ್ಯ ನೋಡಿಲ್ಲ, ಇದೇ ರೋಡ್ ಓಡಾಡ್ತಾನೆ 30 ಕಿಲೋಮೀಟರ್ ಐತೆ. ಅದೇ ಅಂಬರೀಷ್ ನಾಯ್ಕ ಅಲ್ಲ, ಆಗಲೇ ನೋಡಿವಿ. 20,000 ಲೀಡ್ ಕೊಡ್ತಿ ಇಲ್ಲಿ ಇಲ್ಲಿ ತಾಲೂಕಿನಾಗ. ನಮ್ಮೂರಲ್ರಿ ತಾಲೂಕಿನಾಗ ಕೊಟ್ಟಿತ್ತು. ತಿರುಗಿ ಆ ಕಡೆ ಒಳ್ಳೆ ನೋಡಿಲ್ಲ. ಇಲ್ಲಿ 30 ಕಿಲೋಮೀಟರ್ನಾಗ ಇದೆ ಅಂಬರೀಷ್ ನಾಯ್ಕ. ಸಣ್ಣ ಹುಡುಗ್ರು ದಳದ್ ನೋಡಿ, ಸಣ್ಣ ಹುಡುಗರು ಇದ್ದಾಗಲಿಂದ ಇವರು ಕಾಂಗ್ರೆಸ್ ಅವರು ಹೊರಗಡೆಯಿಂದ ಬಂದಿದ್ದಾರೆ. ಅವ್ರಿಗೆ ಯಾಕ್ರಿ ನಾವು ಓಟ್ ಹಾಕ್ಬೇಕು ಅಂತ ಕೇಳಿ. ಏನ್ರಿ ಕುಮಾರ್ ನಾಯಕ್ ಈ ಸಲ ನಿಂತವ್ರ ಎಲೆಕ್ಷನ್ಗೆ, ಕುಮಾರ್ ನಾಯಕ್ ಕಾಂಗ್ರೆಸ್ ಕ್ಯಾಂಡಿಡೇಟ್, ಯಾಕ್ರಿ ಅವ್ರಿಗೆ ಓಟ್ ಹಾಕ್ಬೇಕು? ಅವ್ರು ಹೊರಗಡೆಯಿಂದ ಬಂದವ್ರಿ ಅವರು. ಮತ್ತೆ ಇಲ್ಲಿ ಅವ್ರು ಗುದ್ದಾಡ್ತಾರ್ರಿ, ಮತ್ತೆ ಹೊರಗಡೆ ಅವ್ನು ತಂದು ಹಾಕ್ತಾರ. ನಾನು ಕೊಡ್ ನೀನು ಕೊಡ್, ನಾನು ಕೊಡ್ ನೀನು ಕೊಡ್. ನಿಮಗಾದ್ರೂ ಕೊಡ್ಬೇಕಿತ್ತು. ಏನ್ರಿ ತಪ್ಪು ಇವ್ರು ಮಾಡ್ತಾರೆ, ಇಡೀ ಜಗತ್ತು ತಪ್ಪು ಮಾಡಕ್ ಹಚ್ಚದ ಈಗ. ಅದಕ್ಕೆ ಹಿಂಗೆ ಎಲ್ಲಾರು ಬಂದ್ ಕೇಳಕ್ ಆಗ್ಯದ. ಅವಾಗ ಯಾರು ಕೊಡ್ಬೇಕಿತ್ತು ಕಾಂಗ್ರೆಸ್ ಇಂದ ಟಿಕೆಟ್? ಏನ್ರಿ ಟಿಕೆಟ್ ಯಾರು ಕೊಡ್ಬೇಕಿತ್ತು? ಮತ್ತೆ ಟಿಕೆಟ್ ಕೊಟ್ಟಿತ್ತಲ್ರಿ, ಕೊಟ್ಟತ್ತ ಒಯ್ಡೆ ಬಂದಲ್ಲ. ಯಾರು ಮತ್ತೆ ಆಸೆ ಭೀಮನ ಹಾಕಿ ನಿಂತಿದ್ದಲ್ಲ, ಮತ್ತೆ ಎಲ್ಲಿದ್ದೀನಿ ಈಗ? ನಾವೇನ್ ಮಾಡೋಣ? ಯಾರಿಗೆ ಕೊಡ? ನಾಯಕರು ಪಕ್ಷ ಚೇಂಜ್ ಮಾಡ್ತಾರೆ, ನಾವು ಮಾಡಕ್ಕಾಗತ್ತೆ? ಹೆಂಗ್ ಮಾಡಕ್ಕಾಗ್ತದೆ? ನಾವು ಗಟ್ಟಿ ಜಗದೀಶ್ ಶೆಟ್ಟರ್ 6 ತಿಂಗಳಿಂದ ಆ ಕಡೆ ಹೋಗ್ಬೇಕ್ರಿ ನಾವು. ಅವ್ರು ವಯಸ್ಸಾದವ್ರು ಇಲ್ರಿ, ಮಾಜಿ ಮುಖ್ಯಮಂತ್ರಿ ಅವ್ರು ಜಗದೀಶ್ ಶೆಟ್ಟರ್. ಇದ್ರಾಗ ಬಂದು ಬಿಜೆಪಿ ಅವ್ರನ್ನ ಬೈತಿದ್ದ. ಈಗಿದ್ರೆ ಮತ್ತೆ ಬಿಜೆಪಿಗೂ ಕಾಂಗ್ರೆಸ್ ಅವ್ರನ್ನ ಬೈತಾನ. ಅವ್ರಿಂದ ಹೋಗ್ಬಾರ್ದ್ರ ಅಂತವ್ರಿಗೆ ಶಿಕ್ಷೆ ಆಗ್ಬೇಕಂತವ್ರಿಗೆ. ಏನ್ ಮಾಡ್ಬೇಕಂತವ್ರನ್ನ ಸೋಲ್ಸ್ಬೇಕ್ರಿ, ಅದೇ ಶಿಕ್ಷೆ ಅವ್ರಿಗೆ. ಈ ಸಲ ಬೆಳಗಾವಿಯಲ್ಲಿ ನಿಂತವ್ರು ಅಲ್ಲೇನು ಸೋಲಿಸ್ತಾರ್ರಿ ಜನ ಮಧ್ಯೆ. ಅಲ್ರಿ ಸರ್, ಮೋದಿ ಹೆಸರು ಹೇಳ್ತಾರಲ್ಲ, ಇವ್ರ ಅಭಿವೃದ್ಧಿ ಹೆಸರು ಹೇಳ್ಬೇಕ್ರಿ ಸರ್. ಈಗ ಅಭಿವೃದ್ಧಿ ಏನ್ ಮಾಡ್ಯಾರ ಅಂತ ಹೇಳ್ಬೇಕು. ಇಲೆಕ್ಷನ್ಗೆ ಏನ್ ಹೇಳಿ ಓಟ್ ತಗೋಬೇಕು? ಅಭಿವೃದ್ಧಿ ಕೇಳ್ತಾವ ಸರ್. ಅದೇ ಸರ್, ಇದು ಬಡವರಿಗೆ ಸಹಾಯ ಮಾಡ್ಬೇಕ್ರಿ. ಬಡವರ ಸಾಲ ಮನ್ನಾ ಮಾಡ್ಬೇಕು. ರೈತರಿಗೆ ಸಾಲ ಮನ್ನಾ ಮಾಡ್ಬೇಕು ಸರ್. ರೈತರ ಸಾಲ ಮನ್ನಾ ಮಾಡ್ಬೇಕ್ರಿ ಅಸಲ. ಈಗ ಅಲ್ಲ ಸರ್, ಅವ್ರು ಜಾರಿಕೆಂಬಿದ್ದಾರ ರೂಮ್ನಲ್ಲಿ ಒಂದು 20 ಬೇರೆ ಟಿವಿಯಾಗ ನೀವು ತೋರಿಸ್ತಾರಲ್ರಿ. ರೈತರು ಎಲ್ಲೇನು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರಲ್ಲ, ಏನಂತ ತೋರಿಸ್ತಾರನ್ರಿ ಎಲ್ಲೇನು ತೋರಿಸಾಗಲ್ಲ ಅವ್ರನ್ನ, ರೈತರನ್ನ. ಅದಾಗ್ಬೇಕು ಸರ್, ಯಾರೇ ಆಗಲಿ ಸ್ವಲ್ಪ ರೈತರಿಗೆ ಒಳ್ಳೇದು ಆಗ್ಬೇಕ್ರಿ. ಅವರು ಇದು ಬೆಳೆಗೆ ಬೆಂಬಲ ಬೆಲೆ ಕೊಡ್ಬೇಕ್ರಿ. ಯಾರು ಕೊಡ? ಈಗ 10 ವರ್ಷದ ನೋಡ್ರಿ ದುಪ್ಪಟ್ಟು ಮಾಡ್ತನ ರೈತರದ್ದು ಅಂತ ಹೇಳಿದ್ನಲ್ರಿ ಮೋದಿ. 15 ಲಕ್ಷ ಹಾಕ್ನ ಅಂತ ಹೇಳಿ ಎಲ್ಲಿ ಹಾಕ್ಯನ್ರಿ ಸರ್? ಅಕೌಂಟ್ ಮಾಡಿಸ್ಬಿಡ್ರಿ. ಅದು ಯಾವ್ದು ಜೀರೋ ಅಕೌಂಟ್ ಅಂದು ಎಲ್ಲಾರು ಜೀರೋ ಅಕೌಂಟ್ ಮಾಡಿಸ್ತಾರೆ. ಹಾಂ ಸರ್, ಎಲ್ಲಿ ಹಾಕಿದ್ದೀನ್ರಿ? ಅವ್ರ ಮೇಲೆ ನಮ್ಗೇನು ಅಭಿಮಾನ ಇತ್ತು ಬಿಡ್ರಿ. ಮೋದಿ ಮೇಲೆ ಇತ್ತಲ್ರಿ. ಮತ್ತೆ 2 ಸಲ ಹಾಕಿ ಮತ್ತೆ ಇದು ಮಾಡಿದ್ವಿ ಅಲ್ರಿ, ಬೇಜಾರಾಯ್ತು. ಮತ್ತೆ ಬೇಜಾರಾಗ್ಬಿಟ್ಟದ್ರಿ. ಮತ್ತೆ ಅದಕ್ಕೆ ಈಗ ಸಿದ್ದರಾಮಯ್ಯನ ಅಭಿಮಾನ ರೀ. ನಾವು ಸುಳ್ಳು ಹೇಳಲ್ಲ, ಸಿದ್ದರಾಮಯ್ಯನ ಅಭಿಮಾನ. ಯಾಕೆ ಸಿದ್ದರಾಮಯ್ಯ ಇಷ್ಟ? ಮತ್ತೆ ಅವ್ರು ಬಡವ್ರ ಬಗ್ಗೆ ಮಾಡ್ತಾರಲ್ರಿ, ಬಡವ್ರ ಬಗ್ಗೆ ದನಿ ಎತ್ತಾರೆ, ಬಡವ್ರ ಬಗ್ಗೆ ಇದು ಮಾಡ್ತಾರೆ. ಅವರು ಒಳ್ಳೇದು ಮಾಡ್ತಾರಲ್ರಿ. ಮತ್ತೆ ಯಾರು ಗೆಲ್ತಾರೆ ಈ ಸಲ ಇಲ್ಲಿ? ಕಾಂಗ್ರೆಸ್ ಗೆಲ್ತಾವೆ ರಾಯಚೂರಲ್ಲಿ. ಯಾಕೆಂದ್ರೆ ಏನು ಹೇಳ್ತಾರೆ ಮತ್ತೆ? ಅಲ್ಲ, ಕಾಂಗ್ರೆಸ್ ಅವರು ಯಾಕೆ ಗೆಲ್ತಾರೆ ಅಂತ ಇಲ್ಲಿ? ಬಿಜೆಪಿ ಅವರು MP ಅವರು ಇಲ್ಲಿ MP ಅವ್ರು ಬಂದ್ರೆ ಮತ್ತೆ ಹೇಳಿದ್ರಲ್ಲಿ ಹಾಗೆ ಗೆದ್ಕೊಂಡವ್ರು. ಇಬ್ರು ಫಕೀರಪ್ಪನವ್ರಿಗೆ ಗೆದ್ದವಾರ. ನೀ ಮಂದಿ ಮಾರಿ ತೋರ್ಸಲ್ಲ ನನಗೆ. ಮತ್ತೆ ಇತ್ತಾನೆ ಬಳ್ಳಾರ ಇದು ಮತ್ತೆ ಎಲ್ಲ ಹಿಂಗೆ ಹೋಗ್ತಾರೆ. ಮತ್ತೆ ಹೆಂಗೆ ಇವ ಇನ್ನು ಇತ್ತಾನೆ MP ತಾನು ಸ್ವಲ್ಪ ಇಲ್ಲಿ ಲೋಕಲ್ ಮ್ಯಾವ್ರು ತೋರ್ಸಾನೆ ಅಂಬರೀಷ್ನಾಕ. ಅವ್ರಿಂದ ಫಕೀರಪ್ಪನವ್ರು ಇಬ್ರು ಫಕೀರಪ್ಪನವ್ರು ಮಾರಿ ತೋರಿಸಿಲ್ಲ, ಮಾರಿ ತೋರಿಸಿಲ್ಲ. ನಾವೀಗ ಚಿನ್ನದ ನಾಡು ಲಿಂಗಸೂರಿನಲ್ಲಿದ್ದೀವಿ. ಲಿಂಗಸೂರು ವಿಧಾನಸಭಾ ಕ್ಷೇತ್ರದ ಜನರ ಅಭಿಪ್ರಾಯ ಏನು? ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ ಅವ್ರಿಗಿರುವಂಥ ಒಲವು ಯಾವ ರೀತಿಯಾಗಿದೆ ಅನ್ನೋದನ್ನು ಖುದ್ದು ಅವ್ರನ್ನೇ ಮಾತಾಡಿಸ್ತಾ ಕೇಳಿಸ್ತಾವ. ನಾವೀಗ ಲಿಂಗಸೂರು ಪಟ್ಟಣ ಪ್ರದೇಶದಲ್ಲಿದ್ದೀವಿ. ಇಲ್ಲಿ ಕೂಡ ಹಿರಿಯರಿದ್ದಾರೆ, ಜನರಿದ್ದಾರೆ, ಮತದಾರರನ್ನು ಮಾತಾಡ್ಸೋಣ. ಸರ್, ಲೋಕಸಭೆ ಚುನಾವಣೆ ಹತ್ರ ಬಂತು. ಸೊ ಲಿಂಗಸೂರದು ರಾಜಕೀಯ ಚಿತ್ರಣ ಏನು ಅಂತ ಸರ್? ಸರ್, ಲಿಂಗಸೂರು ರಾಜಕೀಯ ಚಿತ್ರಣ ಏನಿದೆ ಗೊತ್ತಿಲ್ಲ. ಮೇಲಿಂದ ನೋಡಿದರೆ ನಾವು ಮೋದಿಗೆ ಹಾಕ್ತೀವಿ. ಬೇರೆ ಇದ್ದಾರೆ, ಅಣ್ಣತಮ್ಮರೆಲ್ಲ ಇದ್ದಾರೆ, ಕಾಂಗ್ರೆಸ್ಸು ಅದು ಇದು ಏನೇನೋ ಹೇಳ್ತಾರೆ. ನಮ್ಮ ಇಷ್ಟದಂತೆ ನಾವು ಮೋದಿಗೆ ಹಾಕ್ತೀವಿ.
ಅಮರೇಶ್ವರ ನಾಯಕ್ ಪರವಾಗಿ ಮನಸ್ಥಿತಿ ಇದೆ ಈ ಕಡೆ ಇರೋ ಜನರಿಗೆ? ಈಶ್ವರ ನಾಯಕ್ ಪರವಾಗಿ ಏನು ಮನಸ್ಥಿತಿ ಹೇಳೋಂಗಿಲ್ಲ, ಆದರೆ ಮೋದಿಗೋಸ್ಕರ ಹೇಳೋ ಅಷ್ಟೇ. ಒಂದು ಕತ್ತೆ ನಿಲ್ಲಿಸಿದ್ರು ಕೂಡ ನಮ್ಮಲ್ಲಿ ಮೋದಿನ ನಾವು ಇಷ್ಟಪಟ್ಟು ಹಾಕ್ತೇವೆ. ಯಾಕೆ ಸರ್? ಏನು ಮೋದಿಗೋಸ್ಕರ. ಮೋದಿ ಏನೋ ಒಂದು ಚೇಂಜ್ ಮಾಡ್ತಾನೆ ಅನ್ನೋ ಒಂದು ಇಲ್ಲೇ ಹೇಳಿ ಕೇಳಿ. ನಮ್ಮ ಬಿಜೆಪಿ ಕ್ಯಾಂಡಿಡೇಟ್ ನೋಡಿ ಹಾಕೋಲ್ರಿ ನೀವು? ಕ್ಯಾಂಡಿಡೇಟ್ ಪ್ರಶ್ನೆ ಬಿಜೆಪಿ ಕ್ಯಾಂಡಿಡೇಟ್ ಅಂತಲ್ಲ ಸರ್, ಒಂದು ಉತ್ತಮ ನಮಗೆ ಒಂದು ಉತ್ತಮ ಆಡಳಿತ ಬೇಕಾದ್ರೆ ನಾವು ಮೋದಿಗೆ ಹಾಕ್ಬೇಕಂತ ನಮ್ಮ ಒಂದು ಅಭಿಪ್ರಾಯ. ಯಾಕಂದ್ರೆ ಒಳ್ಳೆ ನಮ್ಮ ಭಾರತ ಉಳಿಸ್ಬೇಕಂದ್ರೆ ನಾವು ಮೋದಿಗೆ ಹಾಕ್ತೀವಿ. ಕಾಂಗ್ರೆಸ್ ಅವ್ರು ಉಳಿಸಲ್ಲ ಅಂತ ಈ 70 ವರ್ಷ ಆಳಿ ಏನು ಮಾಡ್ಯಾರ? ಈಗ ನಮಗೆ ಮೋದಿದು ಇಂಟ್ರೆಸ್ಟ್ ಅದ, ಮೋದಿದು ಮಾಡಿ ನಾವು ಮೋದಿದೇ ಹಾಕೋದು. ಇಲ್ಲಿ ಲೋಕಲ್ ಲೀಡರು ಅದೇನು ನಮ್ಮ ಸಂಬಂಧ, ಅದೇನು ಸಂಬಂಧ ಇಲ್ಲ. ಸಂಬಂಧ ಇಲ್ಲ, ಲೋಕಲ್ ಲೀಡರ್ ಸಂಬಂಧ ಇಲ್ಲ. ನಮ್ಮ ಒಂದು ಭಾರತ ದೇಶಕ್ಕೆ ಉತ್ತಮ ಆಡಳಿತ ಬೇಕಾದ್ರೆ ನಾವು ಮೋದಿಗೆ ಹಾಕ್ತೀವಿ, ಬಿಜೆಪಿ ಅಂತ ನಮ್ಮ ಅಭಿಲಾಷೆ ಅಷ್ಟೇ, ಮತ್ತೇನಿಲ್ಲ. ಹೇಳಿ ಹೇಳ್ರಿ ಗೌಡ್ರೆ. ಅಲ್ಲ, ಲೋಕಲ್ ಲೀಡರ್ ನಾವು ನೋಡೇ ಇಲ್ಲ. 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ ಬಂದಾಗ ಪ್ರಚಾರ ಬರುತ್ತೆ, ಉಳಿದ ಟೈಮ್ನಾಗ ಯಾವುದು ಬಂದಿಲ್ಲ, ಅವಾಗ ಯಾವುದಕ್ಕೂ ಬಂದಿಲ್ಲ. ಬಿಜೆಪಿ ಗೆದ್ದೋಗಿ ಬಿಜೆಪಿ ಸಂಸದರು ಬಂದಿಲ್ಲ, ಯಾರು ಬಂದಿಲ್ಲ. ಯಾರು ಬಂದ್ರು ಅಲ್ಲೇ ತಮ್ಮ ತಮ್ಮ ಏರಿಯಾದಾಗ ಬರ್ತಿರ್ಬೋದು, ಈ ಕಡೆ ಸರ್ ಇಲ್ಲಿ ಲೋಕಲ್ ಲೀಡರ್ಸ್ ಆರಿಸಿ ಹೋಗಿಂದ ಯಾರು ಬರಂಗಿಲ್ಲ, ಏನು ಕಷ್ಟ ಸುಖ ಕೇಳಂಗಿಲ್ಲ. ನಮಗೆ ಬೇಕಾಗಿದ್ದು ಭಾರತ ಉಳಿಬೇಕಂದ್ರೆ ನಾವು ಮೋದಿಗೆ ಹಾಕ್ಬೇಕು. ಒಳ್ಳೆ ಆಡಳಿತ ಮಾತಾಡಿದೀವಿ ಅಲ್ಲ ಹೇಳಕ್ಕೆ ಇಷ್ಟೇ, ಮತ್ತೇನಿ ಮೋದಿಗೆ ಹಾಕೋದು. ಮೋದಿಗೋಸ್ಕರ ಅಲ್ಲ, ಇಲ್ಲೇ ಲೋಕಲ್ ಅವ್ರು ನೋಡಿದ್ರೆ ಏನಿಲ್ಲ, ಮೋದಿಗೋಸ್ಕರ ಒಂದು ಕತ್ತೆ ನಿಂದಿಸಿದ್ರು ಕೂಡ ಗೆದ್ದಾದ್ಮೇಲೆ ಇಲ್ಲಿ ಯಾರು ಬರ್ತಾರೆ? ಯಾರು ಬಂದಿಲ್ಲ. ನಮ್ಮ ಮೈಸೂರಲ್ಲಿ ಕೂಡ ಕಷ್ಟ ಸುಖ ಯಾರನ್ನ ಕೇಳಿಲ್ಲ. ಕಾಂಗ್ರೆಸ್ನವರು ಹೇಳಿಕೆ ಕೊಡ್ಬೋದು, ಬೇರೆ ಏನೇನು ಪ್ರಣಾಳಿಕೆಗಳು ಕೊಡ್ಬೋದು, ಆದ್ರೆ ನಮ್ಮ ಕರ್ನಾಟಕ ಉಳಿಬೇಕು ಅಂದ್ರೆ ಹಾಕು, ಭಾರತ ದೇಶ ಉಳಿಬೇಕಂದ್ರೆ ಮೋದಿಗೆ. ಅಲ್ಲಿ ಗಡಿಯಾರ ಚೌಕ್ ಇದೆ, ಲಿಂಗಸೂರು ಜಂಕ್ಷನ್, ಅಲ್ಲಿ ಹೇಳ್ತಾ ಇದಾರೆ ಹೆಣ್ಮಕ್ಳು, ನಮ್ಗೆ ಕಾಂಗ್ರೆಸ್ ಬಹಳ ಇಷ್ಟ ರೀ, ಗ್ಯಾರಂಟಿ ಕೊಟ್ಟವ್ರು ಅವರು ಅಂತ. ಗ್ಯಾರಂಟಿ ಕೊಟ್ಟಿದ್ದಾರೆ, ಗ್ಯಾರಂಟಿಯಿಂದ ಏನಾಗಿದೆ ಹೇಳಿ? ಗ್ಯಾರಂಟಿಯಿಂದ ಲಾಭ ಏನಾಗಿದೆ ಸರ್? ಗ್ಯಾರಂಟಿಯಿಂದ ಏನು ಆಗಿಲ್ಲ ನೋಡ, ಶಾಲಿ ಮಕ್ಕಳಿಗೆ ಶಾಲಿಗೆ ಹೋಗಕ್ಕೆ ಆಗೋಲ್ದು. ಶಾಲಿ ಟೈಮ್ನಾಗ ಎಲ್ಲ ಫುಲ್ ಇರ್ತವೆ, ಬಾಕ್ಲೆ ಎಷ್ಟೋ ಹುಡುಗರು ಬಿದ್ದಾವ್ ನೋಡಿದ್ರಿ. ಯಜಮಾನ್ರಿ ಬಸ್ ಹತ್ತಿ ಹೋಗಕ್ಕೆ ಆಗಾಗಲ್ಲ. ಗ್ಯಾರಂಟಿಗೋಸ್ಕರ ಅಲ್ರಿ ಶಾಲಿ ಒಂದು ಈಗೇನು ಕೆಲವು ಗ್ಯಾರಂಟಿಗಳನ್ನು ಮಾಡ್ಯಾರಲ್ಲ, ಅದೇ ಮಾಡೋದ್ರ ಬದಲು ಒಂದು ದೊಡ್ಡ ಹಾಸ್ಪಿಟಲ್ ಬಡವರಿಗಾಗಿ, ಬಡ ಬಗ್ಗರಿಗಾಗಿ ಹಾಸ್ಪಿಟಲ್ ಮಾಡಿದ್ರೆ ಎಷ್ಟು ಅನುಕೂಲ ಆಗ್ತಿತ್ತು ಬಡವರಿಗೆ. ಬಡವ್ರಿಗೆ ಏನು ಲಾಭ ಆಗಿದೆ ಹೇಳಿ? ಆಮೇಲೆ ಬಸ್ ಫ್ರೀ ಮಾಡಿದ್ರು, ಬಸ್ ಫ್ರೀಯಿಂದ ಎಷ್ಟು ಅನಾನುಕೂಲ ಆಗತ್ತಿದೆ ಜನರಿಗೆ. ಶಾಲಾ ಮಕ್ಕಳಿಗೆ ಎಷ್ಟು ಅನಾನುಕೂಲ ಆಗತ್ತೆ, ಕರೆಕ್ಟ್ ಟೈಮಿಗೆ ಶಾಲೆಗೆ ಹೋಗಕ್ಕೆ ಆಗಂಗಿಲ್ಲ. ಆಮೇಲೆ ಬಸ್ ಬರ್ತಲ್ಲ ಸರಿಯಾಗಿ ಹಳ್ಳಿಗಳಿಗೆ, ಹಿಂಗಾಗಿ ಕೆಲವು ಬಸ್ ಫ್ರೀ ಇದು ಇವೆಲ್ಲ ಮಾಡೋಕ್ಕಿಂತಲೂ ಯಾವುದೋ ಬಡವರನ್ನು ಹುಡುಕಿ ಆ ಬಡವರಿಗೆ 5,000 ಕೊಡಲಿ 10,000 ಕೊಡಿ, ಅವರಾದ್ರೂ ಉದ್ಧಾರ ಆಗ್ತಾರೆ. ಬಿಟ್ಟು ಎಲ್ಲ ಫ್ರೀ ಮಾಡೋದ್ರಿಂದ ಲಾಭ ಏನು ಹೇಳಿ? ಆದಷ್ಟು ಲಾಸನೇ ಹೊರತು ಲಾಭ ಯಾವುದೂ ಇಲ್ಲ. ಏನು ಹಾಕೋದು ಬೇಕಾಗಿಲ್ರಿ, ಬೀಜ ಗೊಬ್ಬರ, ಸ್ಕೂಲ್ ಮಕ್ಕಳು ಫೀ ಕಮ್ಮಿ ಮಾಡಣ್ರಿ, ಹಾಸ್ಪಿಟಲ್ ಕಮ್ಮಿ ಮಾಡಣ್ರಿ, ಇಂಥದ್ದು ಒಳ್ಳೆಯದು, ಬಡವ್ರಿಗೆ ಒಳ್ಳೆಯದು. ಏನು ಗ್ಯಾರಂಟಿ ಏನು ಫಾಯ್ದಾ ಇಲ್ಲ. ಗ್ಯಾರಂಟಿ ಏನು ಫಾಯ್ದಾ ಇಲ್ಲ, ಬಿಜೆಪಿನ ಬರೋದು ಅಂತಿದ್ದಾರೆ. ಬಿಜೆಪಿನೇ ಬರೋದ್ರಿ. ಗ್ಯಾರಂಟಿಯಿಂದ ಏನು ಲಾಭ ಇದೆ ಹೇಳ್ರಿ? ಏನು ಲಾಭ ಇಲ್ಲ, ಯಾರಿಗೆ ಲಾಭ ಇಲ್ಲ ಅದ್ರಲ್ಲಿಂದ. ಕಾಂಗ್ರೆಸ್ ಗ್ಯಾರಂಟಿಗೆ ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ ಬಿಜೆಪಿ ಅವ್ರು ಹೇಳ್ತಾರೆ ಏನ್ರಿ? ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟವ್ರಲ್ಲ, ಅದಕ್ಕೆ ಬಿಜೆಪಿ ಅವ್ರು ಹೇಳ್ತಾರೆ ನಮ್ಮದು ಮೋದಿ ಗ್ಯಾರಂಟಿ. ನಮ್ಮ ದೇಶದ ಗ್ಯಾರಂಟಿ ರೀ, ಮೋದಿ ಗ್ಯಾರಂಟಿ. ದೇಶನೇ ಒಂದು ಗ್ಯಾರಂಟಿ ಇದ್ದಂಗ. ಮೋದಿನ ಗ್ಯಾರಂಟಿ ಕೊಟ್ಬೇಕು, ದೇಶನ ಗ್ಯಾರಂಟಿ ಇದ್ದೇ ಇರ್ತದೆ. ನಮಗೆ ಮೋದಿನೇ ಗ್ಯಾರಂಟಿ, ಉಳಿಕೆದಂತ ಎಲ್ಲ ಅಭಿವೃದ್ಧಿ ಮಾಡಿದ್ರೆ ಇಂಥ ಪರಿಸ್ಥಿತಿ ಕಾಂಗ್ರೆಸ್ ಇವತ್ತು ಬರ್ತಿರ್ಲಿಲ್ಲ. ಏನು ಮಾಡಿಲ್ಲ ಅಂತೀರ ಅವರು 70 ವರ್ಷದಲ್ಲಿ? ಮತ್ತೆ ಯಾಕೆ ಈ ತರ ನಾಯಿ ತರ ಅಲ್ದಾಡ್ತಾರೆ? ನಮ್ಗೆ ಓಟ್ ಹಾಕ್ರಿ, ಮಾತೆತ್ತಿದ್ರೆ ಮೋದಿ ಒಬ್ಬವನ್ನ ಮೋದಿ ಬಿಟ್ಟು ಮಾತಾಡೋದೇ ಇಲ್ಲ ಸರ್. ಇದು ಒಂದೇ ಗೆದ್ದು ಹೋದ್ಮೇಲೆ ಈ ಕಡೆ ಮುಖನೂ ನೋಡಿರಂಗಿಲ್ಲ ಯಾರು. ಯಾರನ್ನಂತ ಹುಡುಕ್ಬೇಕು? ಪ್ರಜೆಗಳು ಓಟ್ ಹಾಕಿದಾಗ ಯಾರ ಮನೆಗೆ ಹೋಗ್ಬೇಕು? ಗೌರ್ಮೆಂಟ್ ಆಸ್ಪತ್ರೆ ಹೆಸರು ಹೇಳ್ತಾರೆ, ಅಲ್ಲಿ ಫ್ರೀ ಯಾರು ನೋಡ್ತಾರೆ? ಯಾರನ್ನ ರೊಕ್ಕ ಕೊಟ್ರೆ ನೋಡ್ತಾರೆ. ಈಗ ಕೇಳಕ್ಕೆ ಒಂದು ಅವಕಾಶ ಐತೆ, ಕೇಳ್ತಾರೆ. ಜನಗಳಿಗೆ ನೀವು ಬಂದಾಗ ಕೇಳ್ಬೇಕಲ್ಲ. ಅವಕಾಶ ಇಲ್ರಿ ಲಿಂಗಸೂರ್ನಾಗ. ಕಾಂಗ್ರೆಸ್ ಬಿಜೆಪಿ ಅಂತ ಬೇಡ, ಜನರಿಗೆ ಸೌಕರ್ಯ ಬೇಕಲ್ಲ. ಯಾರು ಮಾಡಿಲ್ಲ ಇದುವರೆಗೆ. ಎಲ್ಲಿ ಮಾಡ್ತಾರೆ? ಜನತಾ ಮನೆ ಹಚ್ಚ ಬರ್ತಾವೆ, ಲೀಡ್ರು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳಿಗೆ ಹಾಕಿರ್ತಾರೆ. ಬಡವ್ರು ಕೇಳಕ್ಕೆ ಅವ್ರು ಮುಂದೆ ಹಾಕ್ತೀವಿ ಹೇಳು.
ಹಿಂದೆ ಹಾಕ್ತೀವಳಂತಾರೆ ಯಾರಿಗೆ ಹಾಕ್ತಾರೆ? ನಮಗೆ ಬಾಯಾಗ ಹಲ್ಲು ಬಿದ್ದಾಗ ಯಾವನು ಜಂತ ಮನೆ ಕೊಟ್ಟ ಕೇಳೋಣ. ಕಳೆದ 5 ವರ್ಷದಲ್ಲಿ ಅಮರೇಶ್ವರ್ ನಾಯಕ್ MP ಆಗಿ ಏನು ಮಾಡಿಲ್ಲ ಸರ್? ಮಾಡಿದಾರ ಇಲ್ಲಿ ಅಂಬರೀಶ್ವರದಾಗ ಮತ್ತು ಬಸ್ ಸ್ಟ್ಯಾಂಡ್ ಮಾಡ್ಯಾರ. ಅಂಬರೀಶ್ವರಕ್ಕೆ ಚಲೋ ಕೆಲಸ ಮಾಡ್ಯಾರ ಅವ್ರು. ಆದರೂ ಅಲ್ಲಿ ಮತ್ತು ಲೋಕಸಭಾದಾಗೂ ಭಾಳ ಕೆಲಸ ಇದು ಮಾಡ್ಯಾರ, ಧ್ವನಿ ಎತ್ತಾರ. ಲಿಂಗಸೂರಲ್ಲಿ ಯಾರು ಮೇಲ್ಗೈ ಆಗ್ಬೋದು ಈ ಸಲ? ಬಿಜೆಪಿನೇ ಐತ್ರಿ. ಬಿಜೆಪಿನೇ ಐತಿ ಎಲ್ಲ ಹಳ್ಳಿ ಕಡೆ ಬಿಜೆಪಿನೇ ಐತ್ರಿ. ಹಟ್ಟಿ ಕಡೆ ಬಿಜೆಪಿ ಅದ ಬಿಡ್ರಿ. ಬಿಜೆಪಿನೇ ಐತಿ ಬರೋದು ನಾವು ಲೋಕಲ್ ಇಲ್ಲಿ ಇಲ್ಲಿ ಹೇಳ್ತೀವಿ, ಅಲ್ಲಿ ನಮ್ಗೇನು ಗೊತ್ತಾಗುತ್ತೆ ಹೆಂಗೆ ಹೇಳೋದು. ಇಲ್ಲಿದಷ್ಟೇ ಮಾತಾಡ್ಬೋದು, ಗೊತ್ತಿರೋದು ಯಾವ್ದು ಹೇಳಕ್ ಬರೋದಿಲ್ಲ. ಇಲ್ಲೇ ಇರೋರು, ಹಳ್ಳಿಯಲ್ಲಿ ಇರೋರು, ಹಳ್ಳಿಯಲ್ಲಿ. ಯಾವ ಜನಪ್ರತಿನಿಧಿ ಆರಿಸಿದ ಮೇಲೆ ಬಡವ್ರ ಬಗ್ಗೆ ಯಾರು ಕೇಳೇ ಇಲ್ಲ. ಆರಿಸ್ತಾರೆ, ತಮ್ಮ ಮನೆ ಕೂಡ್ತಾರ. ಗ್ಯಾರಂಟಿ ಕೊಡೋ ಬದಲು ಏನಪ್ಪ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಒಂದು ಆಸ್ಪತ್ರೆ ಗ್ಯಾರಂಟಿ ಕೊಡೋ ಬದಲು ಪ್ರತಿಯೊಂದು ಹಳ್ಳಿ ಗ್ರಾಮ ಪಂಚಾಯತಿಗೆ ಒಂದು ಆಸ್ಪತ್ರೆ ಮಾಡಿದ್ರೆ, ಆಮೇಲೆ ಶಾಲಾ ಶಿಕ್ಷಕರೇ ಇಲ್ಲ. ಒಂದು ಶಾಲೆ ಒಳಗೆ 7ನೇ ತರಗತಿನ ಶಾಲೆ ಅದ, 2-3 ಶಿಕ್ಷಕರು ಅದ. ಅಲ್ಲೇ ಒಂದು ಶಿಕ್ಷಕರನ್ನ ಹಾಕಿದ್ರೆ ಎಷ್ಟು ಒಂದು ಉದ್ಯೋಗ. 5ನೇ ಕ್ಲಾಸ್ ಹುಡುಗರಿಗೆ ಬೋರ್ಡ್ ಪರೀಕ್ಷೆ ಮಾಡ್ಯಾರ. ಅದೇ ಸರ್ಗಳು ಕರೆಕ್ಟಾಗಿ ಓದಿಸಿರೋ ಮಕ್ಕಳು ಆರಾಮ್ ಬರೀತಾರ. ಇವ್ರು ಮೊಬೈಲ್ ನೋಡ್ಕೊಂಡು ಕುಂತ್ರೆ ಯಾರು ಕೇಳ್ಬೇಕು? ಎಲ್ಲ ಟೀಚರ್ಗಳು ಒಂದು ರೂಮ್ನಾಗ ಕುಂತಿರ, ಯಾರು ಕೇಳ್ತಾರೆ ಹೋಗಿ? ಅದನ್ನು ಮಕ್ಕಳು ಕೇಳಕ್ಕೆ ಹೋದ್ರೆ ಮಕ್ಕಳು ತೊಂದರೆ ಕೊಡ್ತಾರೆ, ಪ್ರಜೆಗಳು ಸುಮ್ಮನೆ ಬರ್ತಾರೆ ಹೋಗಿ. ಈ ಥರ ಇರ್ತಾವೆ. ಟ್ರಿಕ್ ಅನ್ನೋದು ಯಾವ ಕಾನೂನಲ್ಲಿ ಇಲ್ಲ. ರಾಜಾರೋಷಾಗ ಅಡ್ಡಾಡ್ತಾರೆ, ಯಾವ ಮಕ್ಕಳಿಗೆ ಕಲ್ಸಂಗಿಲ್ಲ ಅವ್ರು. ಜಲ ಜೀವನ್ ಮಿಷನ್ ಅಂತ ಮೋದಿ ಅವ್ರು ಮಾಡಿದ್ರು. ಅದು ಇನ್ನ ಪ್ರತಿಯೊಂದು ಮನೆಗಳಿಗೆ ನಳ ಹೋಗಲ್ಲ, ನಲ್ಲಿ ಕಲೆಕ್ಷನ್ ಕೊಡೋಲ್ರಿ ನಾವು ಏನ್ರಿ. ಜಲ ಜೀವನ್ ಮಿಷನ್ ಮಾಡಿ ಅಂತಾರ. ನೀರಿನ ಸೌಕರ್ಯಗಳು ಎಷ್ಟು ಐತೆ ಅನ್ನೋದು ಜನಪ್ರತಿನಿಧಿಗಳಿಗೆ ನಿಕ್ಷಾಳವಿದ್ರಿ ಸರ್ ಏನ್ರಿ. ಹಿಂಗ ಹಚ್ಚೇ ದಿನ ಎಲ್ಲಿ ಐತಿ ಸರ್? ಹಚ್ಚೇ ದಿನ ಪ್ರತಿಯೊಂದು ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಆಗ್ತಂತಂದ್ರು. 15 ಲಕ್ಷ ಆಗ್ತದೆ ಎಲ್ಲಂದ್ರ ಅವ್ರು ಯಾಕಂದಿಲ್ಲ ಅಂದ್ರ ನೀನ್ ಯಾಕಂತಿದ್ದೆ ಕೇಳ್ರ ಮಾಧ್ಯಮದವ್ರನ್ನ. 15 ಲಕ್ಷ ಪ್ರತಿಯೊಂದು ಬ್ಲಾಕ್ ಮನಿ ತಗೊಂಬಂದ್ರ ಒಬ್ಬರು ಕೊಡ್ಬೋದು. 15 ಲಕ್ಷ ಅಂತ ಹೇಳ್ದಂಗ ನೀನು ಮಾತಾಡ್ತಾರ. 15 ಲಕ್ಷ ಯಾವ ಜಲ ಜೀವನ ಮಿಷನ್ ಒಬ್ರದ ಜಲ ಜೀವನ ಪ್ರತಿಯೊಂದು ಗ್ರಾಮ 15 ಲಕ್ಷ ಎಲ್ಲ ಊರಾಗದವು. ಅರೆ ಬೇರೆ ಪೈಪ್ ಲೈನ್ ಹಾಕದು, ನಲ್ಲಿ ನಿಗಳಿಗೆ ನಳ ನೀರು ಕೊಡವಲ್ರಿ. ಬರೀ ಅರೆ ಬೇರೆ ಕೆಲಸ ಮಾಡೋದು ಅಭಿವೃದ್ಧಿ ರೀ ಏನ್ರಿ. ನೀವ್ ಯಾವ್ದಕ್ಕೆ ಹಾಕ್ತೀರಿ ಹೇಳ್ರಿ? ಅವರು ಯಾವ್ದಕ್ಕಾದ್ರೂ ಹಾಕ್ಲಿ, ಅವ್ರ ಅಭಿಪ್ರಾಯ ಏನಿದೆ ಅವ್ರು ಏನ್ರಿ. ಜಲ ಜೀವನ್ ಮಿಷನ್ ಮಾಡ್ಕೊಂತಂದ್ರಿ ಎಲ್ಲ ರೋಡುಗಳು ಎಲ್ಲ ಕೆದರಿ ಅರ್ಧಂಬರ್ಧ ಕೆಲಸ ಮಾಡ್ಯಾರ ಸರ್. ಹಿಂಗ ಹೆಂಗ್ರಿ ನಾವು ಅದನ್ನ ಮಾಡಿ ಇದು ಮಾಡಿ ಅಂತಾರ ಏನ್ ಸರ್? ಒಳ್ಳೆ ನಮಗೇನೋ ಯಾರ ಜನಪ್ರತಿನಿಧಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, JDS ಇರ್ಲಿ, ಅಭಿವೃದ್ಧಿ ಆಗ್ಬೇಕು. ಲಿಂಗಸೂರಲ್ಲಿ ಅಭಿವೃದ್ಧಿ ಆಗಿಲ್ವಾ? ಇಲ್ಲಿ ಸರ್ ಅರೆ ಬೇರೆ ಕೆಲಸಗಳು ಆಗ್ಯಾವ್ರಿ ಸರ್. ಆತಿ ಸುಮ್ಮನೆ ಅದು ಹೆಸರಿಗೆ ಆತ ಇದ್ರಿ ಸರ್. ಬ್ಯಾಡ್ನಾಗ ಲೆಟ್ರ್ ನಾವು ಇದು ಮಾಡಿ ಇದು ಮಾಡ್ರಿ ಅಂತ ಸರ್ಟಿಫಿಕೇಟ್ ಹೇಳ್ತಾರ್ರಿ ಮತದಾರರಿಗೆ. ನಾವು ಅದನ್ನ ಮಾಡಿ ಇದು ಮಾಡಿ ಈ ತಾರೀಕಿಗೆ ಅಂತ ಜಿಲ್ಲಾಕ. ಈ ಜಿಲ್ಲಾದಾಗ ಜನಪ್ರತಿನಿಧಿಗಳಿಗೆ ಮತದಾರರಿಗೆ ಭೇಟಿ ಆಗ್ಬೇಕ್ರಿ ಸರ್ ಏನ್ರಿ. ಹಿಂಗೆ ಚಲೋತ್ನಾಗಿ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು. ನಾವು ಯಾವುದೇ ಆಗಲಿ ಪಕ್ಷ ಭೇದ ಮರ್ತಿ ಹೇಳ್ತೀರಿ ಸರ್. ಈಗ ಚುನಾವಣೆ ಹತ್ರ ಬರ್ತಿದೆಯಲ್ಲ, ಹೆಂಗಿದ್ ವಾತಾವರಣ? ಏನ್ ಹೇಳ್ತಾರ ಜನ? ನೀವೇನ್ ಹೇಳ್ತೀರಿ? ಬಿಜೆಪಿಗೆ ಚಲೋ ಐತ್ರಿ ಅಂತ ಹೇಳ್ತೀವಿ. ಬಿಜೆಪಿ ಅವ್ರಿಗೆ ಚಲೋ ಐತಿ. ಹೌದು ಹುಲಿಯಾ ನೀರು ಮಾಡ್ಯಾರ, ಎಲ್ಲ ಮಾಡ್ಯಾರ, ಬೇಕಾದೋ ಮಾಡ್ಯಾರ. ಈಗ ಅವ್ರ ನಳ ಮನ್ಯಾಗ ತಂದು ಕೊಡ್ಬೇಕ. ನಳ ಹಾಕ್ಸಾರ ಅದು ಹಾಕ್ಸಾರ ಅಂತ ಹೇಳಕತ್ತಿರಲ್ಲ. ಮನ್ಯಾಗ ಅವ್ರದ್ದು ತಂದು ಮೋಟ್ರ್ ಹಚ್ಚಿ ಕೊಡ್ಬೇಕ ನೋಡ್ರಿ. ಬೇಕಾದ್ರೆ ಮಾಡ್ಯಾರ, ಮತ್ತೆ ಮಾಡ್ಯಾರ. ಎಲ್ಲರಿಗೂ ಚಲೋ ಮಾಡ್ಯಾರ, ಎಲ್ಲ ಆರಾಮ್ ಮಾಡ್ಯಾರ. ಹೌದಾ? ಬಿಜೆಪಿಗೆ ಓಟ್ ಹಾಕ್ತಾರೆ. ಅಜ್ಜಿ ಆರಾಮಿದ್ದೀರಿ? ಆರಾಮದಿರಿ. ಏನ್ ಸಮಾಚಾರ? ಆಮೇಲೆ ಎಲ್ಲಿ ಹೊಂಟ್ರಿ ಬಿಸ್ಲಿಗೆ? ಬ್ಯಾಂಕಿಗೆ ಹೋಗ್ರಿ. ಬ್ಯಾಂಕಿಗೆ ದುಡ್ಡು ತಗೊಂಡ್ಬರೋದಿತ್ತ? ದುಡ್ಡು ಇಡೋದಿತ್ತ? ಇಲ್ಲ, ಏನ್ ಇಡಂಬೋದು ತರ್ತೀವಿ ಬಂದವನ ಕೇಳ್ತೀವಿ. ಈಗ ಇಲೆಕ್ಷನ್ ಹತ್ರ ಬಂತಲ್ವಾ, ಗೊತ್ತಾಗತ್ತ ನಿಮ್ಗೆ? ಇಲೆಕ್ಷನ್ ಬಂತು, ಓಟ್ ಹಾಕ್ಬೇಕು. ಹಾಕ್ಬೇಕು, ಮತ್ತೆ ಹಾಕ್ಬೇಕು. ಹೆಂಗ್ ಕತೆ ಈ ಸಲ? ಏನ್ ಕತೆ? ಏನ್ ಕತೆ? ಯಾರು ನಮ್ಮ ದೈವ ನಿಮ್ಮದು. ಯಾರಿಗೆ ಹಾಕಿದ್ರೆ ನಮ್ಗ ಗೊತ್ತಲ್ಲ. ಯಾರಿಗೇನು ತಿಳಿದ್ರಿಗೆ ಹಾಕ್ಬಿಡ್ತೀನಿ. ಹೋದ್ಮೇಲೆ ಯಾರಿಗೆ ಚೆನ್ನಾಗಿ ಇರುತ್ತೆ ಅಲ್ಲಿ ಹಂಗ ಅನ್ಸ್ಬಿಡ ಹಾಕ್ಬಿಡೋದು. ಆಟಿ ಮತ್ತೆ ನಾವು ಕೂಡಿರ್ದಾಗ ನಾವು ಗೊತ್ತಾತ ಅಕ್ಷರ. ಮತ್ತೆ ಕರ್ಕೊಂಡು ಹೋಗ್ತಾರೆ ಯಾರಾದ್ರು? ಹೋಗ್ತಾರ. ಯಾರು? ನಿಮ್ಮಂತಾರ. ನಾನ್ ಬರ್ಬೇಕು? ನಿಮ್ಮಂತಾರ. ನೀನ್ ಯಾಕೆ ಬರ್ತಿದಪ್ಪ?
ನಿಮ್ಮಂತಾರ ಅಲ್ಲ ಇಲ್ಲಿ ಇವರೆಲ್ಲ ಹೇಳ್ತಾ ಇದ್ರು ಹುಡುಗರೆಲ್ಲ ಅವ್ರ ಹಂಗ್ ಮಾಡಿದ್ರು ಇವ್ರ ಹಿಂಗ್ ಮಾಡಿದ್ರು ಅವ್ರದ್ ಮಾಡ್ಕೊಟ್ರು ಇವ್ರದ್ ಮಾಡ್ಕೊಟ್ಟಿಲ್ಲ ಅಂತ ನಿಮ್ಗೆ ಯಾರಾದ್ರೂ ಏನಾದ್ರು ಮಾಡ್ಕೊಟ್ಟವ್ರ ಯಾರು ಮಾಡಿಕೊಟ್ಟಿಲ್ಲ ಯಾರು ಮಾಡಿಕೊಟ್ರು ಅದಾರ ಮಾಡಿಕೊಡ್ಲಾರ್ದಾರ ಅದಾರ ನಿಮ್ ಊರ್ ಬಗ್ಗೆ ಲಿಂಗ್ಸೂರ್ ಬಗ್ಗೆ ಕಡ್ಕಲ್ಲ ನಮ್ದು ಬೇರೆ ಬೇರೆ ಊರು ಪಕ್ಕದಲ್ಲಿ ನಮ್ಮೂರ ಶಿಸ್ತಾಗಿ ಯಾಮರ್ಸ್ಬಿಟ್ರಿ ನೀವು ದಾರಿ ತಪ್ಪಿಸ್ತಿದ್ರಿ ನನ್ನ ಎಲ್ರು ಹೇಳಿ ಓಟ್ ಹಾಕ್ಬೇಕು ಅಂತ ಹೇಳಿ ಎಲ್ರಿಗೂ ಯಾರಿಗಾದ್ರೂ ಹಾಕಿ ನಾವ್ ಯಾರಿಗಾರು ಒಂದು ಓಟ್ ಹಾಕೋದೈತೆ ಆಗ್ತಾ ಅಷ್ಟೇ ಒಂದ್ ಓಟ್ ಯಾರಿಗಾದ್ರೂ ಹಾಕ್ತೀವಿ ನಮ್ಗೇನ್ ತಿಳಿತಾ ಅವ್ರಿಗೆ ಹಾಕ್ಬಿಡ್ತೇವೆ ಅಷ್ಟೇ ಅಜಯ್ ನಮಸ್ಕಾರ ರೀ ನಮಸ್ಕಾರ ರೀ ಲಿಂಗ್ಸೂರ್ ಭಾಳ ಬಿಸಿಲು ಓಡಾಡಕ್ ಕಷ್ಟ ಆಗುತ್ತಲ್ಲ ಬಿಸಿಲಲ್ಲಿ ಈ ಇಲೆಕ್ಷನ್ ಹತ್ರ ಬಂತಲ್ಲ ಏನ್ ಮಾಡ್ಬೇಕು ಏನ್ ಮಾಡ್ತೀರಿ ಈ ಸಲ ಏನು ಶಿವ ಬುದ್ಧಿ ಕೊಟ್ಟಿದ್ದು ಯಾವ್ದಾರು ಮಾಡೋ ಶಿವ ಯಾರಿಗೆ ಬುದ್ಧಿ ಕೊಡ್ತಾನೆ ಅದಕ್ಕೆ ಮಾಡಿಬಿಡ ಮತ್ತೆ ಶಿವ ಯಾರಿಗೆ ಬುದ್ಧಿ ಕೊಡ್ತಾನೆ ಅವ್ರಿಗೆ ಮಾಡ್ಬಿಡ ಹೌದಾ ಟಿವಿಲಿ ಬರ್ತೀರಿ ನೀವು ಯಾವ್ರು ನಿಮ್ದು ಇಲ್ಲಿ ಪಕ್ಕದಲ್ಲಿ ಲಿಂಗ್ಸೂರ್ ಪಕ್ಕದಲ್ಲಿ ಹಳ್ಳಿ ಈ ಸಲ ಇಲೆಕ್ಷನ್ ಏನ್ ಕತೆ ಅವರು ಹುಡುಗರೆಲ್ಲ ಹೇಳ್ತವ್ರೆ ಅವ್ರು ಅದ್ ಮಾಡಿಲ್ಲ ಇವ್ರು ಇದ್ ಮಾಡಿಲ್ಲ ಅಂತ ನಿಮ್ಗೆ ಯಾರಾದ್ರು ಮಾಡ್ಕೊಟ್ಟವ್ರ ಏನಾದ್ರು 2000 ಕೊಡ್ತಾನೆ ಪುನಾತ್ ಯಾರು ಯಾರು ಹಾಕ್ತಾರ ನೀವು ಸಿದ್ದರಾಮಯ್ಯ 2000 ಕೊಡ್ತಾರಾ ಕೊಟ್ಟಾರ ಬೇರೆ ಏನ್ ಕೊಟ್ಟಿಲ್ಲ ಅಕ್ಕಿ ಕೊಟ್ಟಾರ ಬಿಜೆಪಿ ಅವ್ರು ಏನ್ ಕೊಟ್ಟಿಲ್ವಾ ಮತ್ತೆ ಬಸ್ಸಿಗೆ ಫ್ರೀ ಓದ್ತೀವಿ ಯಾವ್ದು ಬಸ್ ಬಸ್ ಫ್ರೀ ಹೋಗ್ತೀರಿ ಓದ್ತೀವಿ ಅದಕ್ಕೆ ಓದ್ತೀವಿ 2,000 ರೂಪಾಯಿ ಕೊಟ್ಟಾನ ಈಗ 4-5 ತಿಂಗಳ ಆಯ್ತು ಅಡ್ಡಾಡ್ತೀರಾ ಅಡ್ಡಾಡ್ತೀರಿ ಈ ಕಡೆ ಯಾವಾಗ ನಮ್ಗೆ ಕೆಲಸ ಇದ್ರು ಓದ್ತೀವಿ ಬರೀ ಪುಣಕ್ಕೆ ಹೋಗಲ್ಲ ನಾವು ಇಲ್ಲ ನಾವೇನೋ ಊರಿಗೆ ಕೇರಿಗೆ ನಮ್ದು ಹೋಗೋದು ಇತ್ತಂದ್ರ ಅದಕ್ಕೆ ಓದ್ತೀವಿ ಬರ್ತೀವಿ ಫ್ರೀ ಮಾಡ್ಯಾನ ನೋಡಿ ಫ್ರೀ ಈಗ 4 ತಿಂಗಳ ಆಯ್ತು 2,000 ರೂಪಾಯಿ ಕೊಟ್ಟಾನ ಪುನಾತ್ 2,000 ರೂಪಾಯಿ 4 ತಿಂಗಳು ಒಂದ್ ತಿಂಗಳಿಗೆ 2,000 ಅಂದ್ರೆ 8,000 ರೂಪಾಯಿ ಸಿಕ್ಕೈತಿ ಸಿಕ್ಕೈತಿ ಏನ್ ಮಾಡಿದ್ರಿ ದುಡ್ಡು ಹಂಗ ಖರ್ಚು ಚಂತಿ ಪ್ಯಾಟಿ ಊರು ಕೇರಿ ಮತ್ತೆ ಒಂದು ಕುಬ್ಸರ್ಸಿ ಅನ್ನ ಏನೋ ಒಂದು ನಮ್ಮ ತಿಪ್ಪಲ ಮಾಡಿದ್ದು ಆತ ಮಾಡಿದ್ದು ಪುಣಾತ ಮಾಡ್ಯಾನ 2,000 ರೂಪಾಯಿ ಈಗ 2 ತಿಂಗಳದಾಗ ಕೊಟ್ಟಿದ್ದೆ 2,000 ರೂಪಾಯಿ ಖರ್ಚು ಮಾಡಿಬಿಟ್ಟೆ ಈಗ ಅನುಕೂಲ ಆಗುತ್ತೆ 2,000 ಅನುಕೂಲ ಆತೈತಿ ಏನು ಅವ್ರಿಗೆ ಬಿಟ್ಟಿದ್ದು 4,000 ಕೊಡ್ಲಿ 5,000 ಕೊಡ್ಲಿ ಎಷ್ಟು ಕೊಟ್ಟು ಕೊಡಲ್ರಿ ಲೋಕಸಭೆ ಇಲೆಕ್ಷನ್ಗೆ ಲೋಕಸಭೆ ಇಲೆಕ್ಷನ್ ಬರ್ತಾ ಇದೆಯಲ್ಲ ಈಗ ದೊಡ್ಡ ಇಲೆಕ್ಷನ್ ಪ್ರಧಾನಮಂತ್ರಿ ಇಲೆಕ್ಷನ್ ಬರ್ತಾ ಇದೆಯಲ್ಲ ಅದಕ್ಕೆ ಹಿಂಗೆ ಯಾವಾಗನ ಬರಲ್ಲ ಬನ್ರಿ ನಾವು ಹೋಗೋಣ ಬನ್ನಿ ಇವರೆಲ್ಲ ಹುಡುಗರು ಬನ್ನಿ ನಾವು ಹೋಗೋಣ ಬನ್ನಿ ಯಾವ ಕಡೆ ನೀವು ಆಯ್ತು ಬೈ ಟಾಟಾ ಇಲ್ಲಿ ಹೆಂಗೆ ಯಾರು ಬಲಿಷ್ಠರು ಇಲ್ಲಿ ಬಲಿಷ್ಠರು ಅಂತಂದ್ರೆ ನೋಡಿ ಸರ್ ಇಲ್ಲಿ ನಮ್ಮ ರಾಯಚೂರು ಲೋಕಸಭಾ ಕ್ಷೇತ್ರದಾಗ ಈಗಿನ ವಾತಾವರಣಕ್ಕೆ ಕಾಂಗ್ರೆಸ್ಸೇ ಮುಂದಿದೆ ಯಾಕಂದ್ರೆ ಹಾಲಿ MP ಅವರು ಏನು ಕೆಲಸ ಮಾಡಿಲ್ಲ ಕಾರ್ಯಕರ್ತರ ಹೋಗಿಲ್ಲ ಏನಿಲ್ಲ ಅನ್ನೋ ಒಂದು ಇದಾಗ ರಾಜ ಅಮರೇಶ್ ನಾಯಕರು ಮತ್ತೆ ಏನಾದ್ರು BV ನಾಯಕ್ ಅವ್ರಿಗೆ ಕೊಟ್ರೆ ಮತ್ತೆ ಟಾಕಾಪುರ ಆಗ್ಬೋದು ಇವರು ಕೊಟ್ಟಾರಲ್ಲ ಜಿ ಕುಮಾರ್ ನಾಯಕ್ ಕೊಟ್ಟರು ಅವ್ರು ಏನು ಮಾಡಿದ್ದಾರೆ ಏನು ಹಿಂದಕ್ಕೆ ಜಿಲ್ಲಾಧಿಕಾರಿ ಇದ್ರು ಯಾರು ಜನರಿಗೆ ಏನು ಸಹಾಯ ಮಾಡಿದಾರಾ ಏನು ಸಹಕಾರ ಮಾಡಿದಾರಾ ಏನು ಮಾಡಿಲ್ಲ ಅವ್ರಿಗೇನು ನಾವು ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಯಾರೋ ಹೆಸರೇನು ಕೆ ಶಿವರಾಮ್ ಅವರು ಕೊಪ್ಪಳ ಡಿಸಿದ್ರು ಡೌನ್ಗೆ ಡಿಸಿದ್ರು ಸಾವಿರಾರು ನಿರಾಶ್ರಿತರಿಗೆ ಮನೆಗಳು ಅಂಥವೆಲ್ಲ ಮಾಡಿಕೊಟ್ಟಿದ್ದಾರೆ ಇಲ್ಲೆಲ್ಲ ಅಂಥವ್ರು ಏನು ಮಾಡಿಲ್ಲ ಅವರು ಅದರಿಂದಾಗಿ ಇಲ್ಲಿ ಈಗಿನ ಪರಿಸ್ಥಿತಿ ಏನಪ್ಪ ಸ್ಥಳೀಯ ಆಡಳಿತದಿಂದ ಸ್ವಲ್ಪ ಏನೋ ಕಾಂಗ್ರೆಸ್ ಮುಂದಿರ್ಬೋದು ಸರ್ಕಾರ ಇರ್ಬೋದು ಅದಿರ್ಬೋದು ಅದರಿಂದ ಈ ನಾನಪ್ಪ ಸಾಮಾನ್ಯ ಪ್ರಜೆಯಾಗಿ BV ನಾಯಕ್ ಅವ್ರಿಗೆ ಏನಾದ್ರು BJP ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ BJP ಇದಾಗ್ಬೋದು BJPನೂ ಆಗ್ಬೋದು ಈಗ ಈ ಕವಿತಾಳ ಈ ಮಾನವಿ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಮುನ್ನಡೆ ಯಾರ್ದು ಮುನ್ನಡೆ BV ನಾಯಕ್ ಅವ್ರದ್ದೇ ಅಮರೇಶ್ ನಾಯಕ್ ಇರೋದಿಲ್ಲ BJP ಇಲ್ಲ ಮತ್ತೆ ಕಾಂಗ್ರೆಸ್ಸೇ ಲೀಡ್ ಆಗ್ಬೋದು ಮತ್ತೆ ಯಾಕಂದ್ರೆ ಸ್ಥಳೀಯ ಹೋದ ವರ್ಷನೂ ಕಾಂಗ್ರೆಸ್ ಶಾಸಕರಿಗೆ ಇದ್ದಾರೆ ಇಲ್ಲಿ ಇದು ಮನವಿಯಲ್ಲಿ ಇರೋದು ಕಾಂಗ್ರೆಸ್ ಕಾಂಗ್ರೆಸ್ ಅದೇ ನಾನು ಹೇಳ್ತಾ ಇರೋದು ಆದರೆ ಮತ್ತೆ ಏನಾದ್ರೆ ಅಮರೇಶ್ ನಾಯಕ್ ಆದ್ರೆ ಮತ್ತೆ ಕಾಂಗ್ರೆಸ್ಸೇ ಮಾಡಿಲ್ವಾ ಏನು ಮಾಡಿಲ್ಲ ಕಾರ್ಯಕರ್ತನೇ ಭೇಟಿಯಾಗಿಲ್ಲ
ಯಾರು ಮುಖನೇ ನೋಡಿಲ್ಲ 5 ವರ್ಷದಿಂದ. ಹಂಗಾದಾಗ ಹೆಂಗೆ ಇದಾಗ್ತದೆ? ಅದಕ್ಕೆ ನಾನು ಚೇಂಜಸ್ ಮಾಡ್ರಿ ಅವ್ರನ್ನ ಅಂತ ಹೇಳ್ತೀನಿ ನನ್ನ ವೈಯಕ್ತಿಕವಾಗಿ. ಕಾಂಗ್ರೆಸ್ ಗ್ಯಾರಂಟಿ ವರ್ಕೌಟ್ ಆಗುತ್ತೆ ಕಾಂಗ್ರೆಸ್ಗೆ ಈ ಸಲ ಇಲ್ಲಿ? ಇಲ್ಲ ಹೇಳೋದು ನಾನು ಹೆಂಗೆ ಹೇಳಿ, ನಾನು ಹೆಂಗೆ ಹೇಳಿ, ಜನಾಭಿಪ್ರಾಯ ಅದು. ಜನರು ಏನು ಹೇಳ್ತಾರೆ? ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಅದೇ. ಮತ್ತೆ ಬಿ ನಾಯಕರು ಒಳ್ಳೆ ವ್ಯಕ್ತಿ, ಕುಮಾರ್ ನಾಯಕ್ ಎಲ್ಲೇ ಬೇರೆ ಡಿಸ್ಟ್ರಿಕ್ಟ್ನವರು. ಟಿಕೆಟ್ ಎಲ್ಲ ಕೊಟ್ಬಿಟ್ಟು ಆಗಿದಿಲ್ಲ, ಬದಲಾವಣೆ ಕೊಟ್ಟಿಲ್ಲ, ಇನ್ನೂ ಟೈಮ್ ಇದೆ. 12ನೇ ತಾರೀಕಿಂದ ನಾಮಿನೇಷನ್ ಸ್ಟಾರ್ಟ್ ಆಗ್ತದ ಏನ್ರಿ, ಇನ್ನೂ ಕೊಟ್ಟಿಲ್ಲ ಟಿಕೆಟ್. ಬಿ ನಾಯಕ್ ಕೊಟ್ಟರೆ ಚೇಂಜಸ್ ಆಗ್ಬೋದು. ಯಾಕಂದ್ರೆ ಕುಮಾರ್ ನಾಯಕ್ ಅವರು ತುಮಕೂರಿನವರು, ಇಲ್ಲಿಯವರಲ್ಲ, ಸ್ಥಳೀಯರಲ್ಲ. IAS ಅಧಿಕಾರಿ ಆಗಿದ್ರು. IAS ಅಧಿಕಾರಿ ನಾನು ಹೇಳಿದ್ದಿಲ್ಲ ನಿಮ್ಗೆ ಮೊದಲೇ. ಏನು ಮಾಡೇ ಇಲ್ಲ ಕೆಲಸ. ಏನು ಮಾಡಿದ್ರು ಜನರಿಗೆ? ಏನಾರು ಯಾರಿಗೇನು ಬಡವ್ರಿಗಂತ ಏನಾರು ಮಾಡಿಕೊಟ್ಟಿದ್ದಾರೆ IAS ಅಧಿಕಾರಿಯಾಗಿ ಅಂತ ವೈಯಕ್ತಿಕವಾಗಿ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಸರ್ ಏನು ಹೇಳ್ತೀರಿ? ಅವರು ಏನು ಹೇಳಿದ್ದಾರೆ ಸೇಮ್ ಅದೇ. ಇಲ್ಲಿ ಅವರು ಹೊಸಮುಖ ಆಗುತ್ತೆ ಕಾಂಗ್ರೆಸ್. ಇಷ್ಟು ದಿನ ಅವರು ಇರ್ಬೋದು, ಬಟ್ ಆದರೆ ಇಲ್ಲಿ ಹೊಸಮುಖ ಯಾರಿಗೂ ಪರಿಚಯ ಇಲ್ಲ. ಬಿ ನಾಯಕ್ ಅಂದರೆ ಮೊದಲು MLA ಎಲೆಕ್ಷನ್ ಕಾಂಟೆಸ್ಟ್ ಮಾಡಿದ್ರು, ಸೋತರು. ಬಟ್ ಈಗ ಸಲ ನಾವು ಎರಡು ಕಡೆ ಟಿಕೆಟ್ ಸಿಕ್ಕಿಲ್ವಲ್ಲ ಅವರಿಗೆ? ಎರಡು ಕಡೆ ಇನ್ನೂ ಐತೆ ಅಲ್ರಿ, ಇನ್ನೂ ನಾಮಿನೇಷನ್ ಕೊಡೋಕೆ ಇನ್ನೂ ಸೆಕೆಂಡ್ ಟೈಮ್ ಇದೆ. ಆ ಕಡೆ ಎಲ್ಲ ಫಸ್ಟ್ ಟೈಮ್ ಅಲ್ಲೇ ನಾಮಿನೇಷನ್ ಮುಗಿಯಕ್ಕೆ ಬಂತು. ಈಗ ಸೆಕೆಂಡ್ ಟೈಮ್ ಚಾಲು ಆಗೋದು 12ನೇ ತಾರೀಕಿನಿಂದ ನಾಮಿನೇಷನ್ ಚಾಲು ಆಗೋದ್ರೊಳಗೆ ಏನಾದರೂ ತೊಗೋಬೋದು ಹೈಕಮಾಂಡ್ ನಿರ್ಧಾರ. ಈ ಸದ್ಯ ರೂಲಿಂಗ್ MLA ಕಾಂಗ್ರೆಸ್, ಸ್ವಲ್ಪ ಒತ್ತಡ ಜಾಸ್ತಿ. ಕಾಂಗ್ರೆಸ್ ಲೀಡರ್ ಅವ್ರನ್ನ ಬಿಟ್ಟರೆ ಈಗ ಬಿ ನಾಯ್ಕಿಗೆ ಎಲ್ಲಿಂದ ಟಿಕೆಟ್ ಕೊಡಬೇಕು ಅಂತ? ಬಿಜೆಪಿ ಟಿಕೆಟ್. ಅಮರೇಶ್ವರ ನಾಯ್ಕ ಇಲ್ಲ ಏನು ಹೇಳಿದ್ರಲ್ಲ ಸೇಮ್. ಈ ಕಡೆ ಒಬ್ಬರು ಒಂದು ಸಲನಾದ್ರೂ ಈ ಕಡೆ ಬಂದೇ ಇಲ್ಲ. ಬರದೇ ಇರ್ತಕ್ಕಂಥ ಮುಖಗಳಿಗೆ ಹೆಂಗೆ ಓಟ್ ಹಾಕ್ತಾರೆ ಸರ್? ಇದೇ ಒಂದು ಜನರ ಒಲವು ಯಾರ ಕಡೆ ಇದೆ ಈ ಸಲ? ಸದ್ಯ ನೋಡಿದರೆ ಕಾಂಗ್ರೆಸ್. ಬಿ ನಾಯಕರಿಗೆ ಕೊಟ್ಟರೆ ಮಾತ್ರ ಸಪೋರ್ಟ್ ಬರ್ಬೋದು. ಬನ್ನಿ ಸರ್, ಹೆಂಗಿದೆ ಈ ಕಡೆ ವಾತಾವರಣ ಎಲೆಕ್ಷನ್? ಕಾಂಗ್ರೆಸ್ ಐತ್ರಿ. ಯಾಕೆ? ಕಾಂಗ್ರೆಸ್ ಕೆಲಸ ಮಾಡೈತ್ರಿ. ಸಿದ್ದರಾಮಯ್ಯ ಫಾಲೋವರ್ಸ್ ನಾವು. ಕಾಂಗ್ರೆಸ್ ಕೆಲಸ ಮಾಡ್ತೀವಿ. ಬಿಜೆಪಿಯವರು ಬರೀ ಭರವಸೆಗಳು. ಬಿಜೆಪಿಯವರು ಬರೀ ಭರವಸೆ. ಈಗ ಅವರು ಅಷ್ಟು 10 ಭರವಸೆ ಕೊಟ್ಟರು, ಒಂದನ್ನು ಈಡೇರಿಸ್ಯಾರ. ಬರೇ ಇದ್ರ ಮೇಲೆ ಹೊಂಟು ಬಿಡ್ರ ಅವರು, ಭರವಸೆ ಮೇಲೆ. ನಾವು ಸಿದ್ದರಾಮಯ್ಯ ಫಾಲೋವರ್ಸ್. ಯಾರು ನಮ್ಮ MP ಏನು ಕೆಲಸ ಮಾಡಿಲ್ಲ. ಬಿಜೆಪಿ ಬಂದಿತ್ತು, ಏನು ಕೆಲಸ ಮಾಡಿಲ್ಲ. ಕಾಂಗ್ರೆಸ್ಸೇ ಜಿ ಕುಮಾರ್ ನಾಯಕ್. ಹೌದು, ಅವರು ಹೊರಗಡೆ ಅವರು ಅವ್ರಿಗೇನು ಕೊಟ್ರಿ ಅಂತ ಎಲ್ಲ ಕೆಲವರು ಕೇಳ್ತಾರೆ. ಎಲ್ಲ ಕ್ಷೇತ್ರದಾಗ ಹೊರಗಡೆಯಿಂದ ಬೇರೆ ಕ್ಷೇತ್ರದಾಗ ಬಂದಾರಲ್ರಿ. ಈಗ ವಿ ಸೋಮಣ್ಣವರು ಯಾವ ಕ್ಷೇತ್ರದವ್ರು? ಹೌದು, ಬಂದಿಲ್ಲ. ಅವೆಲ್ಲ ಅಲೆಗಳು ಹೆಂಗಿರ್ತಾವ ಹಂಗೆ ಗೊತ್ತು. ಬನ್ನಿ ಸರ್ ಮಾತಾಡಿ. ಮಾತಾಡಿ. ಅಲ್ಲ, ಅವ್ರ ಪಕ್ಷ ಅವರಿಗೆ, ನಮ್ಮ ಪಕ್ಷ ನಮ್ಗೆ. ನಾವು ಕಾಂಗ್ರೆಸ್, ಬರೋದೇ ಕಾಂಗ್ರೆಸ್. ನೋಡಿ ಸರ್, ಬರೀ ಕಾಂಗ್ರೆಸ್ ಬರುತ್ತೆ ಅಂತ ಈ ಸಲ ಬಿಜೆಪಿ ಬಿ ನಾಯಕ್ ಕೊಟ್ಟಿದ್ರೆ ಒಳ್ಳೇದಿತ್ತು ರೀ. ಬಿಜೆಪಿಯಿಂದ ಅಂಬರೀಷ್ ನಾಯಕ್ ಕೊಟ್ಟಾರ. ಅವ್ರಂತ ಒಂದು ಸಲ ಬಂದು ಹೋಗಿಲ್ಲ, ಬಿಟ್ಟಿಲ್ಲ. ಮತ್ತೆ ಬಿ ನಾಯಕ್ ಕೊಟ್ಟರೆ ಒಳ್ಳೇದಿತ್ತು ನೋಡಿ. ಬಿಜೆಪಿ ಅನುಕೂಲ ಇತ್ತು. ಬಿಜೆಪಿ ಕಾರ್ಯಕರ್ತ ಕೌನ್ಸಿಲರ್ ನಾವು. ನೀವೇ ಹಿಂಗೆ ಅಂದ್ಬಿಟ್ರೆ ಹೆಂಗೆ ಸರ್? ಹೆಂಗಲ್ಲ ಸರ್, ಅದಲ್ರಿ ಕೊಡ್ಬೇಕು. ಕೆಲಸ ಮಾಡೋರು ಬೇಕಾದೈತ್ರಿ. ಬಿ ನಾಯಕ್ ಕೊಡ್ಬೇಕಿತ್ತು. ಬಿಜೆಪಿ ಅವ್ರು ಕೊಡ್ಬೇಕು. ಕಳೆದ 5 ವರ್ಷದಲ್ಲಿ ನಿಮ್ಮ MP ಒಂದ್ ಸಲ ನೋಡಿರಿ, ಯಾವ್ದ ಪಟ್ಟಣ ಪಂಚಾಯತಿ ಎಲೆಕ್ಷನ್ ನಡೆದ ನೋಡಿ ನೋಡ್ರಿ. ಅವ್ನು ಓಟ್ ಹಾಕಿ ಬಂದ್ರೆ ಅಷ್ಟೇ ನೋಡ್ರಿ. ಅದು ಬಿಟ್ಟು ಬೇರೆ ನೋಡಿ ಏನು ನೋಡಿಲ್ಲ ಅಲ್ಲ ಸರ್, ಅದೊಂದು ಕೌತಲದಲ್ಲಿ ಯಾರೋ ಮುಖಂಡರು MLAಗಳು MP ಗಳು DC ಆದ್ರೆ ಇದು ಡಿವೈಡ್ ಆಗೈತೆ ಅಂದ್ರೆ ದಿವಸ ಒಂದು ಆಕ್ಸಿಡೆಂಟ್ ಆಗುತ್ತೆ ಸರ್. ದಿವಸ ಒಂದು ಆಕ್ಸಿಡೆಂಟ್ ಆಗುತ್ತೆ ಸರ್. ಇದು ಗಮನಕ್ಕೆ ಬರ್ತಾ ಇಲ್ಲ. MLA ಬರ್ತಾ ಇಲ್ಲ, ಯಾವ್ದು ಬರ್ತಿಲ್ಲ. ತಮ್ಮದು ಕರ್ತವ್ಯ ಇದ್ದಾಗ ಅಷ್ಟೇ ಎಲ್ಲರೂ ಎನ್ಕ್ವೈರಿ ಮಾಡ್ಕೊಂಡು ಅವರು ಇವ್ರು ಅಂತ ತಮ್ಮ ಇದ್ದಾಗ ನಮ್ಮನ್ನ ಬೆಳೆಸಿರ್ತಾರೆ ಅಷ್ಟೇ. ಆಮೇಲೆ ಯಾವುದಕ್ಕೆ ಒಳ್ಳೆ ನೋಡಾಗಲ್ಲ, ನೀರಿಂದ ಇಲ್ಲ, ಯಾವುದಕ್ಕೆ 1 hour ಟೈಮ್ಗೆ ಯಾವುದಿಲ್ಲ ಹೆಲ್ಪಿಗೆ. ರೈತರು ಹಿಂಗಾಗಿ ಒಮ್ಮೆ ಸಡನ್ ನಿಂತೀವಿ ನಾವು ಓಟ್ ಹಾಕಂತಂದ್ರೆ ಯಾರು ಹಾಕ್ತಾರ್ರಿ? ಅದು ಗಮನಕ್ಕೆ ಬೇಕಲ್ರಿ. ಮಾಡಿಬಿಟ್ಟ ಸರ್, ಇದೆಲ್ಲ ಅನುಕೂಲ ಇಲ್ರ. ಅಲ್ಲ ಸರ್, ದಿವಸ ಆಕ್ಸಿಡೆಂಟ್ ಸರ್. ಅದೇ ಸರ್, ಇದೇ ನಾನು ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ಈ ತರ ಸಣ್ಣ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ. ಪರಿಹಾರ ಬಗ್ಗೆ ಏನಿಲ್ಲ ಸರ್. ಇಲ್ಲೇದಿಲ್ಲ ಸರ್. ಕೌತಾಳದಲ್ಲಿ ಸಿರಿವರಲ್ಲಿ ಅಷ್ಟೇ ತಿಳ್ಕರಿ ಸರ್. ಇಲ್ಲದಿಲ್ಲ ಮಸ್ಕೆಯಲ್ಲಿ ಇದೆಲ್ಲಿ ಇಷ್ಟೇ ತಿಳ್ಕರಿ ಸರ್. ಅಂದ್ರೆ ಇದು ಬಜೆಟ್ ಸಮಿತಿ ಟೇಂಡರ್ ಆಗಿದ್ದ ಸಮಿತಿ ಕೆಲಸ ಮಾಡ್ತಾ ಇಲ್ಲ ಸರ್. ಇದು ಯಾರು ಗಮನಕ್ಕೆ ಮಾಡ್ಕೋಬೇಕು ಇದನ್ನ? ನಾಳೆ ಬರಲಿ, ನಾಳೆ ಯಾರು ಎಲೆಕ್ಷನ್ ನಿಂತಾರಲ್ಲ, ಯಾರು MP ಬರ್ತಾನೆ, MLA ಬರ್ತಾರ, ನಾಳೆಗೆ ನಾವು ಮಾತಾಡ್ತೀವಿ ಬರಲಿ. ಏನ್ರಿ ಇದು? ಸ್ವಲ್ಪನ ಇದು ಬಡವರಿಗೆ ಸ್ವಲ್ಪನ ದಿವಸ ದುಡ್ಕೊಂಡು ತಿಮ್ಮೋನು ಹೋಗಕ್ಕೆ ನೈಟ್ ಟೈಮ್ ಹೋಗಕ್ಕೆ ಕಳ್ರಾಗ್ಯಾರ ಗೊತ್ತಾ? ದಿವಸ ಆಕ್ಸಿಡೆಂಟ್. ಅಲ್ಲಿ ನೋಡ್ರಿ, ಬಸ್ ಸ್ಟ್ಯಾಂಡಲ್ಲಿ ಸೋಪ್ ಮಠದಲ್ಲಿ ನೋಡ್ರಿ ಸರ್, ಲಾರಿ ಗುದ್ದಿ ಪಟ್ಟಿ ಕಟ್ಟಾಗಿ ಅಲ್ಲಿ ಆಕ್ಸಿಡೆಂಟ್ ಆಗಿ ಹೇಳ್ಬಾರ್ದು. ಸಿರಿಸೇಲಿಗೆ ಹೋಗಾರ ದಿವಸ ಗೋಳಾಡ್ತಾರೆ ಒಂದು ಸೈಡ್. ಡಿವೈಡರ್ ಮ್ಯಾಗ ಏರ್ಬಿಡ್ತಾರೆ ಸರ್.
ಇಲ್ಲ ಬಂದ್ಬಿಡ್ತಾರೆ ಒಟ್ಟ ರಾಜಕೀಯದಲ್ಲ ವೈಯಕ್ತಿಕ ಹೇಳ್ಬೇಕಿತ್ತಲ್ಲ ನೀವು ಯಾರು ಗಮನಕ್ಕೆ ಪ್ರಚಾರಕ್ಕೆ ಬಂದಿಲ್ಲ ಸರ್ ಅವ್ರ ಗಮನಕ್ಕೇನೆ ಇಲ್ಲ ಕೌತಳ ಅಂದ್ರೆ ಯಾವ ಮೂಲೆಗೆ ಐತೆ ಗೊತ್ತಿಲ್ಲ ಇಡೀ ದೆಹಲಿಗೆ ಗೊತ್ತೈತೆ ಕೌತಳ ಅಂಬೋದು ಇವ್ರ ಯಪ್ಪಗ ಗೊತ್ತಿಲ್ಲ ಇಲ್ಲಿ ಒಟ್ಟ MP ಒಟ್ಟ ಸ್ವಲ್ಪ ಹಳ್ಳಿ ಬಂದು ಹೋಗ್ಬೇಕಲ್ಲ ಈಚರಣೆ ಹೆಂಗ ಏನಂತ ಸ್ವಲ್ಪ ಪ್ರಚಾರಕ್ಕೆ ಬರ್ಬೇಕು ಸ್ವಲ್ಪ ಹೆಂಗಪ್ಪ ಏನಂತ ಕೇಳ್ಬೇಕು ಇದು ಸರ್ ಇದೆಲ್ಲ ಹೇಳಿದ್ರಲ್ಲ ನಿಮ್ಮ ಸಮಸ್ಯೆಗಳೆಲ್ಲ ಹೇಳಿದ್ರಲ್ವಾ ಇದೆಲ್ಲ ಈ ಸಲದ ಲೋಕಸಭೆ ಚುನಾವಣೆಗೆ ಇಂಪ್ಯಾಕ್ಟ್ ಆಗುತ್ತೆ ಈಗ ಸರ್ ಈಗ ಸದ್ಯ ನಡೆಯೋದು ಹೇಳ್ತಾ ಇದ್ದೀನಿ ಸರ್ ನಾನು ಈ ಸದ್ಯ ಸಡನ್ ಬೀರುತ್ತವಲ್ಲ ಸರ್ ಈಗ ಸದ್ಯ ಏನು ನಡೆಯಕೈತಿ ಇದು ಮೊನ್ನೆ ಡಿವೈಡ್ ರಾಜೇಂದ್ರಪ್ಪ ನಾಯ್ಕ ಮಾಡಿದ್ದಾರೆ ಅವ್ರು ಇದೊಂದು ಸಲ ಗೆದ್ದಿದ್ದಾರೆ ಅವ್ರು ಇನ್ನೂ ಏನು ಮಾಡೋದು ಗೊತ್ತಿಲ್ಲ ಅದು ಈಗಂತ ಇವ್ರಂತರ ಕೈಯಾಗೈತಲ್ರಿ ಅದೇ ನಮ್ಮ ಬೀಬಿ ನಾಯ್ಕ ಕೊಟ್ಟಿದ್ದು ನಡೀತೈತಲ್ರಿ ಎಲ್ಲ ಪ್ರೆಷರ್ ಎಲ್ಲ ಹಳ್ಳಿಯಾಗ ಎಲ್ಲ ಮಾಡ್ತದಲ್ರಿ ಕೆಲಸ ಇದೇ ಡಿವೈಡ್ ನೋಡಿ ಸರ್ ಇದು ಶ್ರೀವಾರದಾಗ ಬೀಬಿ ನಾಯ್ಕ ಕೊಡ್ಬೇಕಾಗಿತ್ತು ಬೀಬಿ ನಾಯ್ಕ ಕೊಡ್ಬೇಕಾಗಿತ್ತು ಕೆಲಸ ಮಾಡ್ತಿದ್ರು ಅವ್ರು ಒಳ್ಳೇದ ಕೆಟ್ಟ ಪ್ರತಿಯೊಂದು ಹಳ್ಳಿಯಾಗ ಬಂದು ಹೆಂಗ ಏನಂತ ಬಡ್ರದ್ದು ಕೇಳ್ತಿದ್ರು ಇವ್ರು ಯಾರು ಕೇಳ್ತಾ ಇಲ್ಲ ತಮ್ಮ ಕೆಲಸ ಇದ್ದಾಗ ಅಷ್ಟೇ ಉಪೇಕ್ಷೆಯಿಂದ ನಾವು ಬಂದಿವ್ರಂತ ಅಷ್ಟೇ ಮಾರಿ ತೋರಿಸ್ತಾರೆ ಹೋಗ್ತಾರೆ ಆಮೇಲೆ ಎಲ್ಲಿ ಕೂರ್ಸಾರ ಇಲ್ಲೇನು ವಿಧಾನಸೌಧದಾಗ ಬೆಂಗಳೂರಾಗ ಏನೇನು ರಾಯಚೂರಾಗ ಶ್ರೀಮ್ ಕುಂತ ಆಯ್ತು ಟಾಟಾ ಬೈ ಬೈ ಮಾಡ್ತಾರೆ ಅದು ಬಿಟ್ಟು ಬೇರೆ ಏನಿಲ್ಲ ರೀ ಏನೇನಿಲ್ಲ ಸರ್ ವೈಯಕ್ತಿಕ ಒಟ್ಟ ಈಗ ನಾವು ಈಗ ಕವಿತಾ ಜನರನ್ನ ಇದೀವಲ್ಲ ನಾವು ಸುಮ್ಕೆ ಅವ್ರು ವೈಯಕ್ತಿಕ ಗೊಂಬೆಗಳಿದ್ದಂಗೆ ನಾವು ಅಷ್ಟೇ ಇಲ್ಲಿ ವೈಯಕ್ತಿಕ ಗೊಂಬೆಗಳಿದ್ದಂಗ ನಾವು ಏನು ಬೇಕಾದ್ರೆ ಅವ್ರು ಬರ್ತಾರೆ ಅವ್ರು ಚುನಾವಣೆ ಇದ್ದಾಗ ಹಾಕ್ಸಂತಾರೆ ಅವ್ರ ಪಕ್ಷ ಪರ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಕೌತಳ ಜನರು ಯಾರು ಬರಲ್ಲ ಇಲ್ಲಿ ಆಮೇಲೆ ತಮ್ಮ ಏನಿರುತ್ತೆ ಅವ್ರು ತಮ್ಮ ಇದು ಮಾಡ್ಕೊಂತ ಮಾನವ ಕ್ಷೇತ್ರ ಅಲ್ಲ ಇಲ್ಲ ಮಾನವ ಕ್ಷೇತ್ರ ಬರ್ತಾರೆ ಈಗ ಶಿರ್ವಾರ್ ಕ್ಷೇತ್ರ ಇದು ಈಗ ಶಿರ್ವಾರ್ ಕ್ಷೇತ್ರ ಬರೋದಿಲ್ಲ ಈಗ ಡಿವೈಡರ್ ಮಾಡಿದ್ರೆ ಏನಾಯ್ತು ಡಿವೈಡರ್ ಒಳಗೆ ಜೈಲಿ ಆಕ್ಸಿಡೆಂಟ್ಗಳು ಆಗ್ತದೆ ಇಲ್ಲಿ ಇಲ್ಲ ಸಮಸ್ಯೆಗಳು ಹೇಳ್ಬೇಕಂತ ಕೌತಳ ಸಮಸ್ಯೆಗಳು ಹೇಳ್ಬೇಕಂತ ಈಗ ಇನ್ನೊಂದು ನೀರಿನ ತೊಂದರೆ ಜಾಸ್ತಿ ಇದೆ ಇಲ್ಲಿ ಒಂದು ಯಾವ್ದನ್ನ ಹಸುವಾಗಾಯ್ತು ಯಾವ ಆಯ್ತು ಬಂದ್ರೆ ಒಂದು ಕುಡಿಯಕ್ಕೆ ನೀರಿಲ್ಲ ಇಲ್ಲಿ ಒಟ್ಟ ಇಲ್ಲಿ ಕೌತಾಳದ ಗಮನಕ್ಕೆ ಎಷ್ಟು ಸಲ ಇದು ಮಾಡಿದ್ರು ಗಮನಕ್ಕೇನೆ ಬರ್ತಾ ಇಲ್ಲ ಒಟ್ಟ ಆ ತರ ಇದಾಗ್ಬಿಟ್ಟಿದೆ ಎಲ್ಲ ಇಲ್ಲಿ ಇಲ್ಲೇ ಸ್ವಲ್ಪ ಮುಂದ್ಗಡೆ ಪೋಲ್ ಇದೆ ಸರ್ ಅದು ಡಿವೈಡ್ ಅಲ್ಲಿ ಸ್ವಲ್ಪ ಒಳಕ್ಕಿಲ್ಲ ಸರ್ ಯಾರು ಮುಂದೆ ಬರಲ್ಲ ಯಾರು ಬರಲ್ಲ ಅಲ್ಲಿ ಸ್ವಲ್ಪ ಹೋಗಿ ಸ್ವಲ್ಪ ಮಾಡಿ ಚೆನ್ನಾಗಿರುತ್ತೆ ಸರ್ ಡಿವೈಡ್ ಅವೈಜ್ಞಾನಿಕ ಮಾಡಿದ್ದು ಯಾರು ಹಿಂದಿನ ಶಾಸಕರಿದ್ದಿಲ್ಲ ಅವೈಜ್ಞಾನಿಕವಾಗಿ ಮಾಡಿಬಿಟ್ಟು ಸಮಸ್ಯೆ ನಾವು ಹೇಳಿ ಬಗೆಹರಿಸೋಣ ಅಂದ್ರೆ ಕೈಗೆ ಸಿಗ್ತಾ ಇಲ್ಲ ಯಾರು ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡ್ರಿ ನೀವು ಶಾಸಕರು ಇದ್ದಲ್ಲ ಕಾಂಟ್ಯಾಕ್ಟ್ ಮಾಡ್ರಿ ಚರ್ಚೆ ಮಾಡ್ರಿ ಸರ್ ತಪ್ಪೇನಿಲ್ಲ ಅವ್ನು ಶಾಸಕರ ಮಂತ್ಯಕ್ಕೆ ಹೋದ್ರೆ ಎಲ್ಲರೂ ಬೈದು ಕಳಿಸ್ತಾನೆ ಕಾಂಪೌಂಡ್ ಒಳಗಡೆ ಬಿಡಲ್ಲ ಸರ್ ಒಂದು ಕಾಂಪೌಂಡ್ ಒಳಗಡೆ ಬಿಡಲ್ಲ ನೋಡಿ ಸರ್ ಹಿಂಗೆ ಹೇಳ್ತವ್ರೆ ಎಷ್ಟು ಕಂಪ್ಲೇಂಟ್ ಹೇಳ್ತವ್ರೆ ನಿಮ್ಮ ಅಮರೇಶ್ ಬಿಜೆಪಿ ಕೌನ್ಸಿಲರ್ MP ನಾಯಕ ಹೌದು ಸರ್ ಅವರು ಏನು ಮಾಡಿಲ್ಲ ಅಂತಿದ್ದಾರೆ ಸರ್ ಮಾಡ್ಯಾರೋ ಬಿಟ್ಟಾರ ಗೊತ್ತಿಲ್ಲ ಸರ್ ನಮ್ಮ ಅನನುಕೂಲ ನೋಡ್ರಿ ಇಲ್ಲಿ ಪರಿಸ್ಥಿತಿ ಹಿಂಗೈತೆ ಡಿವೈಡರ್ ಮ್ಯಾಗ ಜಗ್ಗಿ ಆಕ್ಸಿಡೆಂಟ್ ಆಗುವ ದೇವರ ಅನುಗ್ರಹ ತ್ರಿಯಂಕರ ಅನುಗ್ರಹದಿಂದ ತಪ್ಪ್ಯಾವ ಇಂಥವೆಲ್ಲ ಆಬ್ರಿ ತೆಗಿಸ್ಬೇಕು ಸರ್ ರೋಡ್ ಈ ಸಲ ಲೋಕಸಭೆ ಚುನಾವಣೆಗೆ ಸರ್ ನಮ್ಮ ಏನಾಗ್ಬೋದು ನಮ್ಗೆ ಅವರು ಒಂದು ಸಲ ಬಂದಿಲ್ಲ ಸರ್ ಇವ್ರು ಬರುವಾಗ ಬಿ ವಿನಾಯಕ ಆಗಿದ್ರೆ ಅನುಕೂಲ ಆಗ್ತಿತ್ತು ಅಂತ ನಮ್ಮ ಬಿಜೆಪಿ ಸದಸ್ಯರಾಗಿ ಹೇಳ್ತೇವೆ ಈಗ ಮುಂದೆ ಇರೋದು ಯಾರು ಸರ್ ಈಗ ಮುಂದೆ ಇರೋದು ಯಾರು ಸರ್ ಅದು ನಮಗೆ ಗೊತ್ತಿಲ್ಲ ಸರ್ ಸದ್ಯ ನಮ್ಮ ಅನುಕೂಲ ತಕ್ಕ ಜನಾಭಿಪ್ರಾಯ ಸ್ಥಳೀಯವಾಗಿ ಅವ್ರು ಕೊಟ್ಟಿದ್ರೆ ಬೇಸಿದ್ ಸರ್ ಎಲ್ಲರಿಗೆ ಹೊಂದಾಡ್ಕೊಂಡು ಹೋಗ್ತಾರೆ ಬರ್ತಿದ್ರು ಓದ್ತಿದ್ರು ಇವ್ರಂತ ನೋಡಿಲ್ಲ ಸರ್ ನಾವೈತೆ ಗೊತ್ತಿಲ್ಲ ಕೇಳಿಲ್ಲ ಮಾಡಿಲ್ಲ ಒಂದೇ ಸಲ ಪಟ್ಟಣ ಪಂಚಾಯತ್ ಎಲೆಕ್ಷನ್ ಅಂತ ಬಂದೋಗಿರೋಣ ಸರ್ ಹಂಗಿದೆ ವಾತಾವರಣ ಇಲ್ಲಿ ವಾತಾವರಣ ಹೇಳ್ತದೆ ಸರ್ ಎರಡು ಕಡೆ ಐತೆ ಹಂಗಂತ ಹೇಳಕ್ಕಲ್ಲ ಅವ್ರವ್ರ ದೈವ ಸರ್ ಕ್ಯಾಂಡಿಡೇಟ್ ಮಗು ಅನುಕೂಲ ಯಜಮಾನ್ರೆ ಸರ್ ಹೆಂಗಿದೆ ಎಲೆಕ್ಷನ್ ವಾತಾವರಣ ಎಲೆಕ್ಷನ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಇಲ್ಲಿ ಜಾಸ್ತಿ ಅಂದ್ರೆ ಅಮರೇಶ್ವರ ನಾಯಕರು ಬಂದಿಲ್ಲ ಸರ್ 5 ವರ್ಷ MP ಇದ್ರು ಬಂದೇ ಇಲ್ಲ ಮಾನವ ಕ್ಷೇತ್ರಕ್ಕೆ ಬಂದಿಲ್ಲ ಒಂದು ಸಲ ಬಂದ್ರೆ ಸರ್ BV ನಾಯಕ್ ಅವರು ವಿಧಾನಸಭೆ ನಿಂತಲ್ಲಿ ಒಂದು ಸಲ ಪ್ರಚಾರಕ್ಕೆ ಬಂದರು ಅಷ್ಟು ಬಿಟ್ಟರು ಬಂದೇ ಇಲ್ಲ ತಿರುಗಿ ಅವರು ನಮ್ಮ ಮನಸ್ಸಿಗೆ BV ನಾಯಕಿ ಕೊಟ್ಟರೆ ಚೆನ್ನಾಗಿತ್ತಂತ ನಮ್ಮ ಮನಸ್ಸಿಗೆ ಯಾಕೆ ಅವರು ಚೆನ್ನಾಗಿಂದ ಅನುಭವ ಐತೆ ಅವರು ಅವ್ರ ತಂದೆಯವ್ರ ಕಾಲದಿಂದ ಎಲ್ಲ ಅನುಭವ ಜಾಸ್ತಿ ಐತೆ ಅವ್ರಿಗೆ ಇವ್ರಿಗೆ ಏನು ಅನುಭವ ಇಲ್ಲ ಇವ್ರು ಬಂದೇ ಇಲ್ಲ ಇದೇ ಫಸ್ಟ್ ಹೋದ್ ಸಲ ನಿಂತು ಗೆದ್ದಿದ್ರಲ್ಲ ಇವರೇ ಗೆದ್ದಿದ್ರು ಅವರು ಅಮರೇಶ್ವರ ನಾಯಕ ಅಮರೇಶ್ ನಾಯಕರು ಬಂದೇ ಇಲ್ಲ ಸರ್ ಅವ್ರು ಕೆಲಸನೇ ಮಾಡಿಲ್ಲ ಏನು ಒಂದ್ಸಲ ಗೆದ್ದು ಹೋದವ್ರು ತಿರುಗಿ ಕವಿತಾಳ ಕಡೆಗೆ ಬಂದಿಲ್ಲ ಅಲ್ಲ ಊರೊಳಗಡೆ ಎಲ್ಲ ಜನ ಏನು ಮಾತಾಡ್ಕೊಂತಾರೆ ಈ ಸಲ ಎಲೆಕ್ಷನ್ ಅಂದ್ರೆ ಏನಿಲ್ಲ ಸರ್ ಈಗ ಇಲ್ಲಿ BV ನಾಯಕ್ ಅವ್ರಿಗೆ ಕೊಟ್ಟಿದ್ರೆ ಚೆನ್ನಾಗಿತ್ತಂತ ಚುನಾವಣೆ ಬಂತಲ್ವಾ ಎಲೆಕ್ಷನ್ ಹೌದು ಯಾವ ಹೆಂಗಿದೆ ವಾತಾವರಣ ಈ ಕಡೆ ಕವಿತಾಳ ಕಡೆ ಕಡೆ ರೀ ಎಲ್ಲ ಪರವಾಗಿಲ್ಲ ಯಾರು ಬರ್ಬೋದು ಈ ಸಲ ಯಾರು ಬರ್ಬೋದು ಈ ಸಲ ಹಂಗಂತ ಹೇಳಕ್ ಕ್ಷೇತ್ರದಲ್ಲಿ ಅಲ್ಲ ಹೆಂಗಂತ ಹೇಳಕ್ಕಲ್ಲ ಸಾರ್ವಜನಿಕರು ನೀವು ಸಾರ್ವಜನಿಕರೇ ಅಲ್ವಾ ಸಾರ್ವಜನಿಕರೇ ಏನು ಸಾರ್ವಜನಿಕರ ಹಾಗೆ ಏನು ಯಾವ ಪಕ್ಷ ಬರ್ತಂತ ಹೇಳಕ್ಕಿಲ್ಲ ರೀ ಏನು ಅಂದ್ರೆ ಯಾವ ಪಕ್ಷ ಬಲ ಇರ್ತದೆ BJP ಐತಿ ಏನು ಕಾಂಗ್ರೆಸ್ಸಿನ ಇದೈತೆ ಏನು ಅದ್ರ ಬರವಲ್ದು ಏನು ನಿಮ್ಮ ಈಗ ಇರೋದು ನಿಮಗೆ BJP MP ಅಲ್ವಾ ಹೌದು ಕೆಲಸ ಮಾಡೋರ ಹೌದು ಮಾಡ್ಯಾರ ಯಾಕೆ
ಕಾಂಗ್ರೆಸ್ ಬೇಕು ನಮ್ಗೆ. ಯಾಕೆ ಏನೂ ಇರಲಿ ಮತ್ತೆ ನಮ್ದು ಬಡವ್ರದ್ದು ಸಹ ಇದು ಕಾಂಗ್ರೆಸ್ ಇರ್ಬೇಕು ನಮ್ಗೆ. 5 ಗ್ಯಾರಂಟಿನ ಹಾಂ ಗ್ಯಾರಂಟಿ. ಗ್ಯಾರಂಟಿಗೆ ಮೋದಿ ಗ್ಯಾರಂಟಿ ಇದೆಯಲ್ಲ, ಮೋದಿದು ನಮ್ಗೇನು ಇಲ್ರಿ, ಕಾಂಗ್ರೆಸ್ ಮಾಡ್ಬೇಕಂತ ನಮ್ಗೆ. ಕಾಂಗ್ರೆಸ್ ಮಾಡ್ಬೇಕು ಅಂತ ಫುಲ್ ನಮ್ಮ ಫ್ಯಾಮಿಲಿ ಎಲ್ಲ ಮಾಡ್ತೀವಿ ನಾವು. ಫ್ಯಾಮಿಲಿ ಸಮೇತ ನಮ್ಮ 5 ಜನ ಅಣ್ಣ ತಮ್ಮರು ಇದ್ರು, 5 ಜನ ಫ್ಯಾಮಿಲಿ ಕಾಂಗ್ರೆಸ್ ಮಾಡ್ತೀವಿ. ಓಲ್ ಅಂಡ್ ಸೋಲ್ ಕಾಂಗ್ರೆಸ್. ಇಲ್ಲ ಸರ್ ಏನು ಹೇಳ್ತೀರಿ ಸರ್? ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ, ಹೆಂಗಿದೆ ಈ ಕಡೆ ಕವಿತಾಳ್ ಕಡೆಯಲ್ಲಿ ಏನು ಹೇಳ್ತಾರೋ ಜನ, ನೀವೇನು ಹೇಳ್ತೀರಿ? ಕವಿತಾಳ್ ಕಡೆ ಏನು ಹೇಳಕ್ಕೆ ಏನೈತ್ರಿ, ಅಭಿವೃದ್ಧಿಗಳು ಏನೂ ಇಲ್ಲ. ಇವು 5 ಗ್ಯಾರಂಟಿನೇ ಹೇಳ್ತಾರೆ, ಯಾವಾಗಾದ್ರೆ 5 ಗ್ಯಾರಂಟಿ ಕೊಟ್ಟು ಅದು ಬಿಟ್ಟು ಬೇರೆ ಏನು ಅಭಿವೃದ್ಧಿ ಇಲ್ಲ. ಈಗ ಎಲೆಕ್ಷನ್ ಆಗಿ 9 ತಿಂಗಳಾಯ್ತು, ಬಂದಿಲ್ಲ, ಏನೂ ಇಲ್ಲ, ಕೆಲಸ ಇಲ್ಲ. MLA ಬಂದಿಲ್ಲ, MLA ಬಂದಿಲ್ಲ. ಯಾವ ಫಂಕ್ಷನ್ಗಳಿಗೆ ಬರ್ತಾರ, ಹೋಗ್ತಾರ. ವೆಂಕಟಪ್ಪನ ಹಾಕಿದ್ದ ಆತನು ಮಾಡ್ದ, ಡಿವೈಡ್ ಆದ್ಮೇಲೆ ಏನಿಂದ ಲೈಟಿಂಗ್ ಗೀಟಿಂಗ್ ಎಲ್ಲ ಕಂಬಳ ಆತು ಅಂತ ಬಜೆಟ್ನಾಗ ಅಮೌಂಟ್ ಐತಂದ್ರು, ಅವರು ಸೋತು ಬಿಟ್ರು. ಇವರು ಬಂದರು, ಅದ್ರ ಬಗ್ಗೆ ನಾವು ಮಾತಾಡಿಲ್ಲ. ಈಗ ಕವಿತಾಳದ ಇಷ್ಟೇ ಹಣೆ ಬರ್ರಿ, ಎಲ್ಲ ಲೀಡ್ರ್ ಯಾವ ಲೀಡ್ರ್ ಬಂದ್ರು ಇಷ್ಟೇ. ಇದು ಮಾನವಿಗೆ ಬರುತ್ತಲ್ಲ, ಇದು ಮಾನವಿ ಬರ್ತದೆ. ಯಾರು ಹೇಳಲ್ಲ ಕೇಳಲ್ಲ. ಇಲ್ಲಿ ಯಾ ಲೀಡ್ರ್ ಲೋಕಸಭೆ ಚುನಾವಣೆ ಏನಾಗ್ಬೋದು ಈ ಕಡೆ ರಾಯಚೂರಲ್ಲಿ? ರಾಯಚೂರಲ್ಲಿ ಹೆಂಗಂತ ಹೇಳಕ್ಕಿಲ್ಲ, ನಮ್ದಂತರೂ BJP. ಇವತ್ತು BJPಗೆ ಮನಸ್ಸು ಮಾಡಿದ್ದೀರಿ ಈ ಸಲ? ಅಭಿವೃದ್ಧಿ ಮುಖ್ಯ ನಮಗೆ. ವಿಶ್ವನಾಯಕ ಮೋದಿ, ಅಭಿವೃದ್ಧಿ ಮೋದಿ. ಇವು ಎಷ್ಟು ದಿನ ಕೊಡ್ತಾರೆ? 6 ತಿಂಗಳು ಕೊಡೋದು, ವರ್ಷ ಕೊಡೋದು ಭಾಗ್ಯಗಳು. ಈಗ 9 ತಿಂಗಳು ಆಯ್ತಲ್ಲ. ಆಯ್ತು ರೀ, ಇನ್ನೂ ಒಂದು ವರ್ಷ ತಡ್ರಿ. ಗ್ಯಾರಂಟಿ ನಂಬಿಕೊಂಡು ಯಾರಿಲ್ಲ, ಮೋದಿ ಗ್ಯಾರಂಟಿನೇ ಗ್ಯಾರಂಟಿ. ಅಭಿವೃದ್ಧಿಗಳು ಮೋದಿ ಗ್ಯಾರಂಟಿನೇ ಗ್ಯಾರಂಟಿ. ಮೋದಿ ನೋಡಿ ಓಟ್ ಹಾಕೋದು ಎಲ್ಲ ಇವರಲ್ಲೆಲ್ಲ ಹಂಗೇನೆ ಸರ್? ಊರಲ್ಲೆಲ್ಲ ಮೋದಿನೇ ಸರ್. ಯಾಕೆ ಅಭಿಮಾನಿ ಸರ್. ಮೋದಿ ಅಭಿಮಾನಿ. ನಿಮ್ಗೆ ಮೋದಿ ಅಂದ್ರೆ ಎಷ್ಟು ಇಷ್ಟ? ನಮಗೆಲ್ಲ ತುಂಬ ಇಷ್ಟ. ಯಾಕೆ 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 ಮೋದಿ ಅಂದ್ರೆ ಇಷ್ಟ? ಅಂದ್ರೆ ಇದು ಎಲ್ಲ ಇದು ಮಾಡ್ತಾರೆ, ಎಲ್ಲ ಇದು ಮಾಡ್ತಾರಂತ ಸರ್. ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಇಲ್ಲಿ ಲೋಕಲ್ MP, BJP ಲೋಕಲ್ MP ಶಿವನಾರಾಯಣ ನಾಯಕ್, ಅಮರೇಶ್ವರ್ ನಾಯಕ್, ಅವ್ರು ಇಷ್ಟ ಇಲ್ಲ ಸರ್. ಇಲ್ಲಿ ನೋಡ್ರಿ ಹೆಂಗಾಯ್ತು ಅಂದ್ರೆ, ಇಲ್ಲಿ MP ನೋಡ ಒಟ್ಟ ಮೋದಿ ನೋಡಿ ಹಾಕ್ತಾರೆ ಓಟ್. ಮೇನ್ ಮೋದಿ ದೇಶ ಮೇಲೆ ನಮಗೆ ಚೆನ್ನಾಗಿರ್ಬೋದು. ಇಲ್ಲಿ ಬಂದದ ಆಗ್ಯದ, ಕಾಂಗ್ರೆಸ್ ಇರ್ಬೋದು, ಮೇಲೆ ಮಾತ್ರ ಮೋದಿ. ಅಲ್ಲಿ ಒಳ್ಳೆ ವ್ಯಕ್ತಿ ಮೋದಿ, ಹಂಗಾಗಿನೇ ಮೋದಿ ಲೈಕ್ ಮಾಡೋದು. ಮತ್ತೇನು ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಹೆಂಗಿದೆ ವಾತಾವರಣ ಈ ಕಡೆ? ಕವಿತಾ ಈ ಕಡೆ ಚಲೋ ಐತ್ರಿ. ಯಾವ ಪಕ್ಷಕ್ಕೆ ಹಾಕಿದ್ರಿ ಅದು ನಿಮ್ಮ ಇಷ್ಟ. ನಮ್ ಇಷ್ಟ ಅಲ್ಲ, ಚಲೋ ಐತೆ ನಮ್ಗೆ ಯಾವ್ದಾದ್ರು ಚಲೋ ಐತೆ, ನಾವ್ ಹಾಕ್ತೀವಿ. ಆದ್ರೂ ಯಾರು ಗೆಲ್ಬೋದು ಈ ಸಲ? ಯಾರು ಗೆಲ್ಬೋದು ರಾಯಚೂರಿನಲ್ಲಿ? ನೋಡ್ರಿ ಅದನ್ನ ಹೇಳಕ್ ಹೆಂಗ ಆತ ನನಗ. ಅಲ್ಲ, ನೀವ್ ಯಾರಿಗೆ ಓಟ್ ಹಾಕ್ತೀರಿ ಅಂತ ಬೇಡ, ಆದ್ರೂ ನಿಮ್ಗಂದ್ರೆ ಇಂಥವ್ರು ಗೆಲ್ಬೋದು ಅಂತ. ಈಗಿನ್ನ ಕಂಡು ಸಿಗುವಲ್ದು, ನಾಳೆ ಓಡಾಡಿ ಹೇಳ್ದಾಗ ಅವಾಗ ಕಂಡು ಸಿಗ್ತದ, ಅವಾಗ ಇಂಥವ್ರು ಗೆಲ್ತಾರ ಅಂತ ಹೇಳ್ತೀನಿ. ಓಡಾಡಕ್ ಶುರು ಮಾಡಿಲ್ಲ ಇನ್ನು ಮಾಡಿಲ್ಲ ಯಾರು, ಕವಿತಾಳಿಗೆ ಯಾರಿಗೂ ಬಂದಿಲ್ಲ. ಬಂದಿಲ್ಲ ಯಾರು. ಅಲ್ಲ, ಇಲ್ಲಿ ಇವರಲ್ಲಿ ಹೇಳ್ತಾ ಇದ್ರು, ಯಾರು ಗೆದ್ರು ಸೋತ್ರು ಕವಿತಾಳಿಗೆ ಯಾರು ಬರಲ್ಲ ಸರ್ ಅಂತ. ಬರ್ತಾರ್ರಿ, ಯಾವಾಗನ ಹೇಳ್ತಾರ್ರಿ, ಹೆಂಗ್ ಬರಂಗಿಲ್ರಿ, ಊರ ಅಂದಿಂದ ಹೆಂಗ್ ಬರಂಗಿಲ್ರಿ ಹೇಳ್ತಾರ. ಹಾಕಮ್ ಯಾರನ್ನ ಬರ್ಲಿ ಮುಂದೆ ಹೇಳ್ತೇನ್ರಿ ನಾನು, ಇಂಥವ್ರು ಬರ್ತಾರಂತ. ಈಗ ಹೇಳಕ್ ಆಗಲ್ರಿ. ಇನ್ನ ಏನ್ ನಡೆದಿಲ್ಲ ಹೆಂಗ್ ಹೇಳಮ್ರಿ ಸರ್? ಹೌದಲ್ರಿ, ಅಷ್ಟೇ ಮೇಡಮ್. ಅಲ್ಲ, ಕಾಂಗ್ರೆಸ್ ಗ್ಯಾರಂಟಿ, ಕಾಂಗ್ರೆಸ್ ಎಲ್ಲ ಗೆಲ್ಲುತ್ತೆ ಈ ಸಲ, 5 ಗ್ಯಾರಂಟಿ ಕೊಟ್ಟಿದೆ ಕಾಂಗ್ರೆಸ್ ಅಂತೆಲ್ಲ ಹೇಳ್ತಾ ಇದ್ರು. ಹೇಳ್ತಾರ, ಮತ್ತೆ ಅವೆಲ್ಲ ಗೆದ್ದದಲ್ರಿ ಸರ್ ಕಾಂಗ್ರೆಸ್, ಗೆದ್ದದಲ್ರಿ ಅವಾಗಲೇ ಕಾಂಗ್ರೆಸ್. ಅದು ವಿಧಾನಸಭೆ, ಇದು ಲೋಕಸಭೆ. ಹಂಗಾರಿ ಆದ್ರಿ, ಯಾವ್ದಾರ ಗೆದಿಲ್ರಿ, ನಾವ್ ಹಾಕ್ತಿವಿ. ನಮ್ಗೆಲ್ಲ ಪಕ್ಷ ಬೇಕು, ಎಲ್ರು ಬೇಕು, ಎಲ್ಲಾರು ಬೇಕು, ನಮಗ್ ಊರೆಲ್ಲ ಬೇಕು. ನಮಗ್ ಇರೋದೇ ಒಂದೇ ಹೋಟೆಲ್, ಎಲ್ರಿಗೂ ಹಾಕಕ್ ಆಗಲ್ವಲ್ಲ? ಆಗಲ್ಲ, ಮನೆಗೆ ಇದೀವಲ್ಲ ಜಗ್ಗಿ ಮಂದಿ. ಎಷ್ಟು ಜನ ಇದ್ದೀರಿ ಮನೆಯಲ್ಲಿ? ಜಗ್ಗಿ ಮಂದಿ ಇದೀವಿ ನಾವು, ಸ್ವಸ್ಥರು ಮಕ್ಕಳು 8-9 ಜನ ಇದ್ದೀರಾ? 10 ಜನ ಇದ್ದೀರಾ? 5 ಆ ಕಡೆ 5 ಈ ಕಡೆ. ಮತ್ತೆ ಹೆಂಗಾರ ಮಾಡ್ಬೇಕ್ರಿ, ಮತ್ತೆ ಎಲ್ಲರಿಗೂ ಸಮಾಧಾನ ಮಾಡ್ಬೇಕು. ಹೌದಿಲ್ರಿ? ಚೆನ್ನಾಗಿದೆ ಇದು, ಚೆನ್ನಾಗಿದೆ ಇದು. ಮತ್ತೆ ಎಲ್ಲರಿಗೂ ಸಮಾಧಾನ ಮಾಡ್ಬೇಕು ನಾವು ಮನುಷ್ಯರು. ಹೌದಿಲ್ರಿ? ಒಂದ್ ಮನೇಲಿ 10 ಜನ ಇದ್ರೆ 5 ಆ ಕಡೆ ಹಾಕ್ಬಿಡ್ರೆ 5 ಈ ಕಡೆ. ಎಲ್ಲರಿಗೂ ಬೇಕಲ್ರಿ, ನಾವು ಎಲ್ಲರಿಗೂ ಬೇಕು ಮಾಡ್ಕೋಬೇಕು. ಈಗ ಎಲ್ಲರೂ ಒಬ್ಬತ್ತಾಗ ಹಾಕಿದ್ರೆ ಹೆಂಗ ಆತಲ್ರಿ? ಆಗಲ್ರಿ ಸರ್, ಆಗ್ತೀವಿ ಬಿಡ್ರಿ ಸರ್. ಎಲ್ಲಿಗೆ ಹೋಗಿ ಬಂದ್ರಿ? ಸಾಲಿಗೆ ಹೋಗಿ ಬಂದೇನ್ರಿ, ಅನ್ನ ಐತಿ ಊಟ ಮಾಡ್ತಾರ, ಬಿಸಿ ಊಟ ಮಾಡ್ತಾರೆ. ನೀವು ಬಿಸಿ ಊಟ ಶಾಲೆಯಲ್ಲಿ? ಹೈಸ್ಕೂಲಲ್ಲಿ ಏನೇನ್ ಮಾಡ್ತೀರಿ ದಿನ? ದಿನ ಅನ್ನ ಸಾರು ಮಾಡ್ತೀವ್ರಿ. ಮತ್ತೆ ಅನ್ನ ಸಾರು? ಅನ್ನ ಸಾರು. ಶಾಲೆಯಲ್ಲಿ 550 ಇದಾರ್ರಿ. 550? ಬರೀ 50? 550. 550? ಎಷ್ಟು ಬೇಕಾಗುತ್ತೆ? 8, 9, 10 ದಿವಸ 2 ಚೀಲ, 2 ಗೋಣಿ ಚೀಲ ಪ್ರತಿದಿನ ಅಷ್ಟು ಅಡಿಗೆ ಮಾಡ್ತೀರಾ? ಮಾಡ್ತೀವ್ರಿ. ಭಯಂಕರ ಇದೀರಿ ನೀವು. 4 ಜನ ಇದೀವ್ರಿ. 4-5 ಜನ ಇದೀರಾ? ಆದ್ರೂ ಅದು ಪ್ಲಾನ್ ಚೆನ್ನಾಗಿದೆ. ಯಾರು ಹೇಳಿದ್ ನಿಮ್ಗೆ? 10 ಜನ ಇದ್ರೆ 5 ಆ ಕಡೆ ಎಲ್ಲರೂ ಸಮಾಧಾನ ಮಾಡ್ಬೇಕಲ್ಲ? ಅಯ್ಯೋ, ನಮ್ಮ ಮತ್ತೆ ಊರೆಲ್ಲ ಬೇಕ್ರಿ, ನಮ್ಗೆ ಇದೇ ಊರವ್ರು ನಾವು. ನಾವೆಲ್ಲರೂ ಸೇಮ್ ಇರ್ಬೇಕು, ಊರ ಹೌದಿಲ್ರಿ? ನೆಮ್ಮದಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಊರ. ಯಾಕೆ ಹಂಗ ಈಗ ಹಿಂಗ ಅಂತ ಅನಿಸಬಾರ್ದು. ಹೌದಿಲ್ರಿ?
ಎಲ್ಲರೂ ಸೇಮ್ ಇರ್ಬೇಕು. ಮತ್ತೊಮ್ಮೆ ನರೇಂದ್ರ ಮೋದಿಜಿ, ಮತ್ತೊಮ್ಮೆ BJP ಸರ್ಕಾರ ಹೆಚ್ಚಿನ ಸೀಟ್ಗಳಿಂದ 400 ಸೀಟ್. ಯಾಕೆ ಹೇಳ್ತಿದ್ದೀನಿ ಅಂದರೆ, ಹಲವಾರು ವರ್ಷಗಳಿಂದ ಭಾರತ ದೇಶದಲ್ಲಿ ಆಗಲಾದಂಥ ಕೆಲಸಗಳನ್ನು ಮೋದಿಜಿಯವ್ರ ನೇತೃತ್ವದಲ್ಲಿ ಆಗಿದೆ. 370 ತೆಗಿತಕ್ಕಂಥದ್ದಾಗಿರ್ಬೋದು, ಮತ್ತು ನಾರಿ ಶಕ್ತಿ 33% ಕೊಡ್ತಕ್ಕಂಥದ್ದಾಗಿರ್ಬೋದು, ತ್ರಿಬಲ್ ತಲಾಕ್ ಆಗಿರ್ಬೋದು, ಹೊಸ ಸಂಸತ್ತನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಾಗಿರ್ಬೋದು, 500 ವರ್ಷಗಳ ಕಾಲ ಏನು ಹೋರಾಟ ಮಾಡ್ಕೊಂಬಂದಿದ್ರು ಶ್ರೀರಾಮನ ಬಾಲರಾಮನ ಏನು ದೇವಸ್ಥಾನ ಪೂಜೆ ವ್ಯವಸ್ಥೆ, ಅದನ್ನು ಸಹ 500 ವರ್ಷಗಳ ಸಮಸ್ಯೆನ ಬಗೆಹರಿಸ್ತಕ್ಕಂಥದ್ದಾಗಿದೆ. ಜೊತೆಯಾಗಿ ಏನು ಕೊಡ್ತಾ ಇದ್ದಾರೆ ಎಲ್ಲ ಈ ದೇಶದ ಪ್ರಜೆಗಳಿಗೆ ಕೊಡ್ತಿದ್ದಾರೆ. ಅವ್ರು ಯಾರು ಅವರು ಹಿಂದೂ, ಮುಸ್ಲಿಮಾನ್, ಕ್ರಿಶ್ಚಿಯನ್, ಗಂಡು ಹೆಣ್ಣು ಅಂತ ಕೊಟ್ಟಿಲ್ಲ. ಏನೇ ಸ್ಕೀಮ್ ಬಂದರೂ ಈ ದೇಶದ ಜನ ಅಭಿವೃದ್ಧಿ ಆಗಬೇಕು, ಎಲ್ಲರೂ ಅಭಿವೃದ್ಧಿ, ಸಬ್ಕೆ ಸಾಥ್ ಸಬ್ಕೆ ವಿಕಾಸ. ಈಗ 10ರಿಂದ 5ಕ್ಕೆ ತಂದಿದ್ದಾರೆ, 5ರಿಂದ 3ಕ್ಕೆ ಒಯ್ತಕ್ಕಂಥ ಕೆಲಸ ಅವರಿಂದ ಮಾತ್ರ ಸಾಧ್ಯ. ಇದರಿಂದ ದೇಶದ ಅಭಿವೃದ್ಧಿ ಆಗ್ತದೆ. ಅದ್ರ ಜೊತೆಗೆ ನಮ್ಮ ಪ್ರದೇಶದಲ್ಲಿ ನೆನಗುದಿಗೆ ಬಿದ್ದಿದ್ದಾವೆ, ಅರ್ಧ ಕೆಲಸ ಆಗಿದ್ದಾವೆ. ಇವತ್ತು NHA ಆಫೀಸ್ ಮಾಡಿದ್ದೀನಿ, ಇನ್ನು ರೋಡ್ಸ್ ಆಗಬೇಕು, ರಾಯಚೂರು ಬೆಳಗಾಂ ರೋಡ್ ಆಗಬೇಕು, ರಾಯಚೂರು ಸುತ್ತ 4 ಲೈನ್ ಅಕ್ಸೆಪ್ಟ್ ಆಗಿದೆ, ರೈಲ್ವೆ ಹೊಸ ಇದಾಗ್ತಿದೆ, ಸುರಪುರಕ್ಕೆ, ಶಹಾಪುರಕ್ಕೆ, ಲಿಂಗಸೂರಿಗೆ ರೈಲ್ ಬರಬೇಕು. ಈ 3-4 ವರ್ಷದಲ್ಲಿ ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮುಂದೊಂದು ದಿವಸ ಏಮ್ಸನ್ನು ಸಹ ರಾಯಚೂರಿಗೆ ತಂದು ಒಂದು ಕೊಟ್ಟಂಥ ಅವಧಿಯಲ್ಲಿ ನಾವು ಇಂಥ ಕೆಲಸ ಮಾಡಿದ್ವಿ ಅನ್ನೋ ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥ ಕೆಲಸ ಮಾಡಬೇಕನ್ನೋದೇ ನನ್ನ ಉದ್ದೇಶ. ಸುಮಾರು 30,000 ಕೋಟಿ ವಿವಿಧ ಹಂತದ ಅನುದಾನಗಳನ್ನು ಈ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಕೇಂದ್ರದಿಂದ ತರ್ತಕ್ಕಂಥದ್ದು ಮಾಡಿದ್ವಿ. ಅವು ಜಲಧಾರ ಯೋಜನೆಗಳು ಇರ್ಬೋದು, ಅವು ಸ್ಕಾಡಾ ಯೋಜನೆಗಳು ಇರ್ಬೋದು, ರೈತರಿಗಾಗಿ ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು, ರೈಲ್ವೆ ಯೋಜನೆಗಳಿರ್ಬೋದು, ಜೊತೆಗೆ ಅನೇಕ ಸೆಂಟ್ರಲ್ ಸ್ಕೀಮ್ಸ್ ಮುಖಾಂತರ ಇಲ್ಲಿ ಅಮೃತ ಯೋಜನೆ, ಇನ್ನಿತರ ಯೋಜನೆಗಳ ಮುಖಾಂತರ ವಿವಿಧ ಇಲಾಖೆಗಳಲ್ಲಿ ಕೊಟ್ಟಿರ್ತಕ್ಕಂಥ ಹಣ ಇರ್ಬೋದು. ಇವತ್ತು ಯಾದಗಿರಿ ಮೆಡಿಕಲ್ ಕಾಲೇಜ್ ಇರ್ಬೋದು, ESI ಹಾಸ್ಪಿಟ್ಲ್ ಇರ್ಬೋದು, ಪೋಸ್ಟಲ್ ಸರ್ವಿಸ್ ಇರ್ಬೋದು, ರಾಯಚೂರಿಗೆ NHA ಆಫೀಸ್ ಇರ್ಬೋದು, ಇವತ್ತು ಏಕಲವ್ಯ ಶಾಲೆಗಳಿರ್ಬೋದು, ಕೇಂದ್ರೀಯ ಶಾಲೆಗಳಿರ್ಬೋದು, ಟ್ರಿಬಲ್ IT ಇರ್ಬೋದು, ಇಂಥ ಅನೇಕ ಕೆಲಸಗಳು ಈ 5 ವರ್ಷದಲ್ಲಿ ಆಗಿದೆ. ಈಗ ಮುಂದಿನ 5 ವರ್ಷದಲ್ಲಿ ಏನು ಮಾಡಬೇಕಂತ ಇಟ್ಕೊಂಡಿದ್ದೀವಿ? ಮುಂಬರ್ತಕ್ಕಂಥ ಯೋಜನೆಗಳು ಏನು ಸಂಸದರಿಗೆ? ಮುಂದೆ ಬರ್ತಕ್ಕಂಥ ಯೋಜನೆಗಳಿಂದ ಏನು ರೈಲ್ವೆ ಯೋಜನೆಗಳು ಪೆಂಡಿಂಗ್ ಇದ್ದಾವೆ, ಈಗ ಸಿಂಧೂರ್ವರೆಗೂ ಬಂದಿದೆ, ಅದನ್ನು ರಾಯಚೂರಿಗೆ ಮುಡಿಸ್ತಕ್ಕಂಥದ್ದು. ಗದಗವಾಡಿ ಏನಿದೆ, ಕುಷ್ಟಗಿ ಮತ್ತು ಈ ಕಡೆ ಯಾದಗಿರಿಯಿಂದ ಅದನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು. ಸುರಪುರ, ಶಹಾಪುರ ಮತ್ತು ಲಿಂಗಸೂರಿಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು. ಹೈವೇಗಳು ಏನಿದ್ದಾವೆ, ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿ ಈಗ ಪ್ಯಾಕೇಜ್ ಮೊನ್ನೆ ಭೂಮಿ ಪೂಜೆ ಮಾಡಿದ್ದಾರೆ ಪ್ರೈಮ್ ಮಿನಿಸ್ಟ್ರು, ಅದನ್ನು ಮುಗಿಸ್ತಕ್ಕಂಥದ್ದು. ಅಕ್ಕಲಕೋಟೆ ಕರ್ನೂಲ್ 6 ಲೈನ್ ಭಾರತ್ ಮಾಲಾ ಮುಗಿಸ್ತಕ್ಕಂಥದ್ದು. ರಾಯಚೂರು ಸುತ್ತ 4 ಲೈನನ್ನು ಮಾಡ್ತಕ್ಕಂಥದ್ದು. ಯಾದಗಿರಿಗೆ ಈಗಾಗಲೇ ಬೈಪಾಸ್ ಮಾಡಿದ್ದೇವೆ. ಆ 150 ಏನು ಅಪ್ಗ್ರೇಡ್ ಮಾಡ್ತಾಯಿದ್ದಾವೆ, ಕೆಲವೊಂದು ರೀಚಸ್ ಆಗಿದೆ, ಅದು ಸಹ ಶಾರ್ಟಾಗಿ ಲಿಂಗಸೂರು, ಶಹಾಪುರ ಬೈಪಾಸು, ಜೇವರ್ಗಿ ಬೈಪಾಸ್ ಮಾಡಿ ಕೊಡ್ತಕ್ಕಂಥದ್ದು ಈ ವರ್ಕ್ ನಡೆದಿದೆ. ಇನ್ನು ಅದೇ ರೀತಿಯ ಕೆಲವು ರಾಜ್ಯ ಹೆದ್ದಾರಿಗಳನ್ನು ನಾವು ಏರಿಸ್ಬೇಕಾಗ್ತದೆ. ಕೊಡಂಗಲ್ಲಿಗೆ ಹೋಗ್ತಕ್ಕಂಥ ರೋಡ್ ಇರ್ಬೋದು, ಇಲ್ಲ ಮಾನವಿ ಚಿಕ್ಲಿ ಪರವಿ ಇರ್ತಕ್ಕಂಥ ರೋಡ್ ಇರ್ಬೋದು, ಇಂಥವುಗಳನ್ನೆಲ್ಲ ಮಾಡೋದ್ರ ಜೊತೆಗೆ ಮುಖ್ಯವಾಗಿ ರಾಯಚೂರಿನಲ್ಲಿ ಏರ್ಪೋರ್ಟು, ರಾಯಚೂರಿನ ಏನು ಬಹುದಿನಗಳ ಆಸೆ ಆಗಿದೆ ಏಮ್ಸ್, ಅವೆರಡನ್ನೂ ಸಹ ಈ ಪೀರಿಯಡ್ನಲ್ಲಿ ಖಂಡಿತವಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಜಿಲ್ಲಾಧಿಕಾರಿಯಾಗಿ 3 ವರ್ಷ ಕೆಲಸ ಮಾಡಿದ್ದೀನಿ. ಅಲ್ಲದೆ ಇಲ್ಲಿಯ ಪ್ರಮುಖ ಉದ್ಯಮವಾದಂಥ ಕರ್ನಾಟಕ ಪವರ್ ಕಾರ್ಪೊರೇಷನ್ MD ಆಗಿ ಕೂಡ ನಾನು 3 ವರ್ಷದ ಕೆಲಸ ಮಾಡಿದ್ದೀನಿ. ತದನಂತರ ಇಲ್ಲಿಯ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿಯಾಗಿ ಹಲವಾರು ವರ್ಷಗಳ ಕಾಲ ಇಲ್ಲಿ ಕೆಲಸ ಮಾಡಿರೋದ್ರಿಂದ ಈ ಜಿಲ್ಲೆಯ ಬಗ್ಗೆ ಸಾಕಷ್ಟು ಮಾಹಿತಿ ಇರೋದ್ರಿಂದ ಮತ್ತು ಜನಸಂಪರ್ಕ ಇರೋದ್ರಿಂದ ಇಲ್ಲಿ ಒಂದು ಅಭ್ಯರ್ಥಿಯಾಗಿ ನಾನು ನಿಂತು ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾ ಇದ್ದೆ. ಜನ ನನ್ನ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ನನಗೆ ದೊಡ್ಡ ಅವಕಾಶವನ್ನು ನೀಡಿದೆ. ಇಲ್ಲಿಯ ಹಿರಿಯ ನೇತಾರರುಗಳು, ರಾಜಕೀಯ ಕಾರ್ಯಕರ್ತರುಗಳೆಲ್ಲ ಅತ್ಯಂತ ಪ್ರೀತಿಯಿಂದ ನನ್ನನ್ನು ಬರಮಾಡಿಕೊಂಡು ಈ ಪಕ್ಷದ ಗೆಲುವೆ ತಮ್ಮ ಗೆಲುವಿನ ರೀತಿಯಲ್ಲಿ ಅವರು ಬಹಳ ಕಟಿಬದ್ಧರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ, ನಮ್ಮ ಶಾಸಕರು, ನಮ್ಮ ಮಂತ್ರಿಗಳು ಇಟ್ಕೊಂಡಿರುವಂಥ ಏನು ದೃಷ್ಟಿಕೋನ ಇದೆ, ಆ ದೃಷ್ಟಿಕೋನಗಳನ್ನೆಲ್ಲ ಸಮ್ಮಿಳಿತಗೊಳಿಸಿಕೊಂಡು, ಅಲ್ಲದೆ ಇಡೀ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಮ್ಮ ಶಿಕ್ಷಣ ಮತ್ತು ಆರೋಗ್ಯದ ದೃಷ್ಟಿಯಿಂದ ಇನ್ನೂ ಹೆಚ್ಚು ಒತ್ತು ಕೊಡಬೇಕು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಮೂಲಭೂತ ಸೌಕರ್ಯಗಳಾದಂಥ ಏಮ್ಸ್ ಇತ್ಯಾದಿಗಳ ಬಗ್ಗೆ ನಾವು ಹೋರಾಟವನ್ನು ಮಾಡುವ ಒಂದು ಸಂಕಲ್ಪವನ್ನು ತೊಟ್ಟು ನಾನು ಬಂದಿದ್ದೇನೆ. ಜನಜೀವನ ದುಸ್ತರವಾಗಿದೆ.
ಆಗಿದೆ, ಉದ್ಯೋಗ ಸಿಗ್ತಾ ಇಲ್ಲ, ಬರ ಪರಿಸ್ಥಿತಿ ತೀವ್ರವಾಗಿ ಕಾಡ್ತಾ ಇದೆ. ಯುವಕರಿಗೆ ಈಗಾಗಲೇ ಸಾಕಷ್ಟು ವಿದ್ಯಾಭ್ಯಾಸ ಸಿಕ್ಕಿದರೂ ಕೂಡ ಅವರು ವ್ಯಾಪಕವಾದಂಥ ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇವು ನನ್ನ ಕಣ್ಣು ಮುಂದೆ ತತ್ಕ್ಷಣ ಗೋಚರವಾಗುವಂತಹ, ಜನ ಬೇಯ್ತಾ ಇರುವಂತಹ ಸಂದರ್ಭ ಆಗಿದೆ. ಅದೆಲ್ಲದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೆ ನಾನು. ರಾಯಚೂರು ಲೋಕ ಅಖಾಡ ಈ ಬಾರಿಯೂ ಕೂಡ ರೋಚಕವಾಗಿರುತ್ತೆ. ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳಾಚೆಗೆ ಕಾಂಗ್ರೆಸ್ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ ಜಿದ್ದಾಜಿದ್ದಿನ ಹೋರಾಟ ನಡೆಯಲಿದೆ. ಆದರೆ ಅಂತಿಮವಾಗಿ ಮತದಾರ ಪ್ರಭು ಯಾವ ಗ್ಯಾರಂಟಿಯ ಪರವಾಗಿ ಆದೇಶ ಕೊಡ್ತಾನೆ ಅನ್ನೋದೇ ಈ ಕ್ಷೇತ್ರದಲ್ಲಿರುವಂತಹ ಕುತೂಹಲ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.